ನಮಸ್ಕಾರ ಸ್ಪರ್ಧಾರ್ಥಿ ಮಿತ್ರರೇ, ಈ ಒಂದು ಮಚ್ಚಾ ಕರೆಂಟ್ ಅಫೇರ್ಸ್ ನ ವಿದ್ಯಾರ್ಥಿ ಪ್ರಭುತ್ವದ ಮೂರನೇ ಒಂದು ಎಪಿಸೋಡ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಓಕೆ, ಇವತ್ತು ನಾವೇನ್ ಮಾಡ್ತಾ ಇದ್ವಿ, ಮೂರನೇ ಒಂದು ಎಪಿಸೋಡ್ ಅನ್ನ ಮಾಡ್ತಾ ಇದೀವಿ. ಯಾವುದ್ರದ್ದು? ವಿದ್ಯಾರ್ಥಿ ಪ್ರಭುತ್ವದ್ದು. ಇವತ್ತಿನ ಒಂದು ಟಾಪಿಕ್ ಏನಪ್ಪಾ ಅಂದ್ರೆ ಕೆಲಸ ಮತ್ತು ಕಾಲ ಅಂತ, ಟೈಮ್ ಅಂಡ್ ವರ್ಕ್ ಅನ್ನೋದ್ರ ಬಗ್ಗೆ ನಾನು ಕ್ಲಾಸ್ ಅನ್ನ ಮಾಡ್ತಾ ಇದ್ದೀನಿ. ಸೊ ಇದನ್ನ ಹೇಳಿ, ಈ ಒಂದು ಟೈಮ್ ಅಂಡ್ ವರ್ಕ್ ಅಥವಾ ಕಾಲ ಮತ್ತು ಕೆಲಸ ಈ ಟಾಪಿಕ್ ಅನ್ನ ಹೇಳಿ ಅಂತ ಹೇಳಿ ನಾಗೂರ್ ಅಂತ, ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿಯ ತಾಲೂಕಲ್ಲಿರುವಂತಹ ನಾಗೂರಿಂದ ಸಚಿನ್ ಪೂಜಾರ್ ಅವರು ಹೇಳಿದ್ರು. ಓಕೆ, ಸೊ ಅದಕ್ಕೆ ಈ ಒಂದು ಟಾಪಿಕ್ ಅನ್ನ ನಾನು ಮಾಡ್ತಾ ಇದ್ದೀನಿ. ಸೊ ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಲ್ಲ ಅವರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಅದ್ರ ಜೊತೆಗೆ ವಿಡಿಯೋನ ಲೈಕ್ ಮಾಡೋದು, ಶೇರ್ ಮಾಡೋದು, ಇದು ನಿಮ್ಮ ಒಂದು ನಿಮಗೆ ಬಿಟ್ಟಿದ್ದು. ಸೊ ನೀವೇನ್ ಮಾಡ್ತಿರೋ ಗೊತ್ತಿಲ್ಲ. ಈಗ ಇಂಪಾರ್ಟೆಂಟ್ ಆಗಿ ಒಂದು ಸೂಚನೆಯನ್ನ ನಾನು ಕೊಡ್ಬೇಕಂತ ಮಾಡಿದ್ದೀನಿ. ಬಹಳಷ್ಟು ಜನ ಏನ್ ಮಾಡ್ತಿದ್ರಪ್ಪ ಅಂತಂದ್ರೆ ಈ ವಿದ್ಯಾರ್ಥಿ ಪ್ರಭುತ್ವವನ್ನ ಸರಿಯಾಗಿ ಯೂಸ್ ಮಾಡ್ಕೊಳ್ತಿಲ್ಲ. ಓಕೆ, ಸೊ ನನ್ನ ಒಂದು ಟಾರ್ಗೆಟ್ ಏನಿದೆ ಅಂತಂದ್ರೆ ಪ್ರತಿ ದಿವಸ ಅಟ್ಲೀಸ್ಟ್ ಒಂದು ವಿಡಿಯೋನ, ಅಟ್ಲೀಸ್ಟ್ ಅಲ್ಲ, ಪ್ರತಿ ದಿವಸಕ್ಕೆ ಒಂದು ವಿಡಿಯೋ ಮಾಡಬೇಕು. ಸೊ ಆ ವಿಡಿಯೋ ಯಾವ್ದಕ್ ಮಾಡ್ಬೇಕಂತಂದ್ರೆ ನಿಮಗೆ ಅರ್ಥ ಆಗದೆ ಇರುವಂತಹ ಒಂದು ಟಾಪಿಕ್. ಫಾರ್ ಎಕ್ಸಾಂಪಲ್, ನಾವು ಮೊದ್ಲು ಯಾವ್ದು ಮಾಡಿದ್ವಿ, RBI ಬಗ್ಗೆ ಮಾಡಿದ್ವಿ. ಎರಡನೇದು ಸಂವಿಧಾನ ತಿದ್ದುಪಡಿ ಬಗ್ಗೆ ಮಾಡಿದ್ವಿ. ಈಗ ಕಾಲ ಮತ್ತು ಕೆಲಸ ಅಂತ ಹೇಳಿ ಇದನ್ನ ನಾನು ಮಾಡ್ತಾ ಇದ್ದೀನಿ. ಇಲ್ಲಿ ನನ್ನ ಉದ್ದೇಶ ಏನಪ್ಪಾ ಅಂತಂದ್ರೆ ನನಗೆ ಯಾವ್ದು ಹೇಳ್ಬೇಕಂತ ಅನ್ಸುತ್ತೋ ಅದನ್ನ ಹೇಳೋದು ನನ್ನ ಉದ್ದೇಶ ಅಲ್ಲ. ಸೊ ಸ್ಪಷ್ಟವಾಗಿ ಹೇಳ್ತಿದ್ದೀನಿ, ನಿಮಗೆ ಯಾವ್ದು ಬೇಕೋ ಆ ವಿಷಯವನ್ನ, ಆ ಒಂದು ಟಾಪಿಕ್ ಎಷ್ಟಾಗ್ಬೇಕು, 40ರಿಂದ 45 ನಿಮಿಷಗಳವರೆಗೆ ಆಗಿರ್ಬೇಕು. ಅಷ್ಟರಲ್ಲಿ ಏನ್ ಎಕ್ಸ್ಪ್ಲೈನ್ ಮಾಡಕ್ಕಾಗತ್ತಾ ಅದನ್ನ ನೀವು ಹೇಳ್ಬೇಕು. ಸೊ ಅದನ್ನ ಹೇಳ್ಬೇಕಾದ್ರೆ ಫಸ್ಟ್ ನೀವೇನ್ ಮಾಡ್ಬೇಕು, ಯಾವ ವಿಷಯ ಬೇಕು, ನಿಮ್ಮ ಹೆಸರು, ನಿಮ್ಮ ಊರನ್ನ ನಮ್ಮ ವಾಟ್ಸಪ್ ನಂಬರ್ 9480216410ಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಿದ್ದೀನಿ. ಬಹಳಷ್ಟು ಜನ ಏನ್ ಮಾಡ್ತಿದ್ದಾರೆ ಅಂದ್ರೆ ವಿಷಯ ಅಂತಂದ್ರೆ ಸರ್ ಎಕನಾಮಿಕ್ಸ್, ಸರ್ ಕಾನ್ಸ್ಟಿಟ್ಯೂಷನ್, ಸರ್ ಸೈನ್ಸ್ ಮಾಡಿ, ಸರ್ ಪಾಲಿಟಿ ಮಾಡಿ, ಹಿಸ್ಟ್ರಿ ಮಾಡಿ, ಜಾಗ್ರಫಿ ಮಾಡಿ. ಒಬ್ರಂತೂ ಕೇಳಿದ್ರು ಸರ್ ಎಸ್ಸೆಗಳನ್ನ ಹಾಕಿ, ಎಸ್ಸೆನ ಹಾಕಿ. ಯಾವ್ದು ಎಸ್ಸೆ ಹಾಕ್ಬೇಕು? ಓಕೆ, ಸೊ ಈ ತರ ಆದ್ರೆ ಇದು ಯೂಸ್ಫುಲ್ ಆಗಲ್ಲ. ಇಲ್ಲಿ ಪ್ರಾಬ್ಲಮ್ ಏನಾಗ್ತಿದೆ ಅಂತಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದುವಂತಹ ಬಹಳಷ್ಟು ಜನ ನೀವೇನ್ ಮಾಡ್ತಿದ್ದೀರಾ ಅಂತಂದ್ರೆ ನೀವು ಯಾರು ಪುಸ್ತಕಗಳನ್ನ ಓದ್ತಾ ಇಲ್ಲ. ಪುಸ್ತಕಗಳನ್ನೋದು ಬಹಳಷ್ಟು ಜನ ಬಿಟ್ಬಿಟ್ಟಿದ್ದಾರೆ. ಎಲ್ಲಿವರೆಗೂ ನೀವು ಪುಸ್ತಕಗಳನ್ನ ಓದೋದಿಲ್ಲ ಅಲ್ಲಿವರೆಗೂ ನೀವು ಯಾವುದೇ ಪರೀಕ್ಷೆಯನ್ನ ಪಾಸ್ ಆಗಲ್ಲ. ಸೊ ಬಹಳಷ್ಟು ಜನ ಏನ್ ಮಾಡ್ತಿದ್ದೀರಾ, ಸುಮ್ನೆ ಆನ್ಲೈನ್ ಅಲ್ಲಿ ವಿಡಿಯೋ ನೋಡೋದು. ಓಕೆ, ವಿಡಿಯೋ ನೋಡಿ ಅದನ್ನೇ ಓದೋದಂತ ಅನ್ಕೊಂಡಿದ್ದೀರಾ. ಆನ್ಲೈನ್ ಅಲ್ಲಿ ವಿಡಿಯೋ ನಾವು ನೋಡಿ ಇನ್ನೂವರೆಗೂ ಯಾರು ಎಕ್ಸಾಮ್ ಅನ್ನ ಪಾಸ್ ಆಗಿಲ್ಲ. ಎಕ್ಸಾಮ್ ಪಾಸ್ ಆಗೋರೆಲ್ಲ ಏನ್ ಮಾಡ್ತಾರೆ, ಪುಸ್ತಕಗಳನ್ನ ಓದ್ತಾರೆ. ಸೊ ಪುಸ್ತಕಗಳನ್ನ ಓದಿ ದಯವಿಟ್ಟು ನೀವು ನಿಜವಾಗ್ಲೂ ಎಕ್ಸಾಮ್ ಅನ್ನ ಪಾಸ್ ಆಗ್ಬೇಕು ಅನ್ನುವುದು ನಿಮ್ಮ ಗುರಿಯಾಗಿದ್ರೆ ನೀವು ಒಂದಿಷ್ಟು ಸ್ಟ್ಯಾಂಡರ್ಡ್ ಬುಕ್ಸ್ ಅಂತ ಇರುತ್ತೆ, ಆ ಪುಸ್ತಕಗಳನ್ನ ಓದಿ. ಸೊ ಪುಸ್ತಕಗಳನ್ನ ಓದಿ ಅಂತಂದ್ರೆ ಸುಮ್ನೆ ಕಲರ್ ಮಾಡೋದಲ್ಲ. ಸೊ ಪುಸ್ತಕದಲ್ಲಿ ಏನ್ ಮಾಡ್ಬೇಕು, ನಿಮಗೆ ವಿಷಯ ಅರ್ಥ ಆಗ್ತಿದೆಯೋ ಇಲ್ಲೋ ಅನ್ನೋದು ನಿಮ್ಗೆ ಗೊತ್ತಾಗಬೇಕು. ಎಲ್ಲಿ ಅರ್ಥ ಆಗಲ್ಲ ಅವಾಗ ನಿಮ್ ಹೆಲ್ಪಿಗೆ ಬರೋದು ಯಾವುದು, ಮಚ್ಚಾ ಕರೆಂಟ್ ಅಫೇರ್ಸ್ ನ ವಿದ್ಯಾರ್ಥಿ ಪ್ರಭುತ್ವ ಅಂತ. ಸೊ ಈಗ ಯಾವುದೋ ಒಂದು ಬುಕ್ ಓದ್ತಾ ಇರ್ತೀರ, ಎಲ್ಲೋ ಒಂದ್ ಕಡೆ ನಿಮಗೆ ಅರ್ಥ ಆಗ್ತಿಲ್ಲ, ಆ ಒಂದು ಟಾಪಿಕ್ ಅರ್ಥ ಆಗ್ತಿಲ್ಲ ಅಂತಂದ್ರೆ ಅದು ಯಾವುದೇ ವಿಷಯ ಆಗಿರ್ಲಿ ಅದನ್ನ ಅರ್ಥ ಮಾಡಿಸುವಂತ ಜವಾಬ್ದಾರಿ ನಂದು. ಓಕೆ, ಸೊ ದಯವಿಟ್ಟು ಏನ್ ಮಾಡಿ, ನಿಮಗೆ ಯಾವ್ದು ಅರ್ಥ ಆಗ್ತಿಲ್ಲ ಬೇಕಿದ್ರೆ ಆ ಪೇಜ್ ಫೋಟೋ ತೆಗೆದು ಕಳಿಸ್ರಿ, ಪ್ರಾಬ್ಲಮ್ ಇಲ್ಲ. ಓಕೆ, ಸೊ ನಿಮ್ಗೆ ಯಾವ್ದು ಅರ್ಥ ಆಗ್ತಿಲ್ಲ, ಸರ್ ಈ ಪಾಯಿಂಟ್ ನನಗೆ ಅರ್ಥ ಆಗ್ತಿಲ್ಲ ಅಂತ ಹೇಳಿದ್ರು ಅದ್ರ ಮೇಲೆ ವಿಡಿಯೋನ ನಾನು ಮಾಡ್ತೀನಿ, ನಿಮಗಾಗೆ ಮಾಡ್ತಾ ಇರೋದು. ಸೊ ನಾನ್ ಮಾಡ್ಬೇಕಂದ್ರೆ ಕರೆಂಟ್ ಅಫೇರ್ಸ್ ಅಲ್ಲೇ ನಮ್ಗೆ ಸಾಕಷ್ಟು ಟಾಪಿಕ್ ಸಿಗುತ್ತೆ, ಅದು ಬೇಡ. ಫಸ್ಟ್ ಟೈಮ್ ಏನ್ ಮಾಡೋಣ, ಸ್ಟೂಡೆಂಟ್ಸ್ಗೆ ಅವ್ರಿಗೆ ಯಾವ್ದು ಯೂಸ್ ಆಗುತ್ತೋ ಆ ಒಂದು ಟಾಪಿಕ್ ಮೇಲೆ ಈ ವಿದ್ಯಾರ್ಥಿ ಪ್ರಭುತ್ವ ಮಾಡೋಣ ಅಂತ ಹೇಳಿ ನಾನು ಟ್ರೈ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಏನಂತಂದ್ರೆ ನೀವು ಪುಸ್ತಕಗಳನ್ನ ಓದಿದಾಗ ಎಲ್ಲೋ ಒಂದ್ ಕಡೆ ನಿಮಗೆ ಡೌಟ್ ಬರುತ್ತೆ. ಆ ಡೌಟ್ ಬಂದಾಗ ನೀವು ಏನ್ ಮಾಡ್ಬೋದು, ನಮ್ಮ ವಾಟ್ಸಪ್ ನಂಬರ್ಗೆ ಅದನ್ನ ಮೆಸೇಜ್ ಮಾಡಿದ್ರೆ ಸಾಧ್ಯವಾದಷ್ಟು ನಾನು ಪ್ರತಿ ದಿವಸ ಒಂದೊಂದಂತ ವಿಡಿಯೋ ಅನ್ನ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಓಕೆ, ಸೊ ಇವತ್ತು ನಾವು ಕೆಲಸ ಮತ್ತು ಕಾಲ ಅಂತ ಮಾಡ್ತಿದ್ವಿ. ಬಹಳಷ್ಟು ಜನ, ಒಂದಿಷ್ಟು ಜನ ಒಳ್ಳೇದು ಕಳಿಸಿದ್ರ. ಫಾರ್ ಎಕ್ಸಾಂಪಲ್, ಈಗ ಓಷಿಯನ್ ಕರೆಂಟ್ಸ್ ಅಂತ ಹೇಳಿ ಏನಂತ ಹೇಳ್ತಿದ್ವಿ, ಸಮುದ್ರದ ಮಾರುತಗಳು ಅಥವಾ ಪ್ರವಾಹಗಳು ಅಂತ, ಸಮುದ್ರದ ಪ್ರವಾಹಗಳು ಅಂತ. ಸೊ ಅದ್ರ ಬಗ್ಗೆ ಮಾಡಿ ಅಂತ ಹೇಳಿದ್ರು, ಅದನ್ನು ಕೂಡ ರೆಡಿ ಮಾಡ್ತಾ ಇದ್ದೀನಿ. ಹಿಂಗೆ ಒಂದು ಸ್ಪೆಸಿಫಿಕ್ ಆಗಿ ಟಾಪಿಕ್ ಅನ್ನ ಹೇಳಿ, ಸುಮ್ನೆ ವಿಷಯ ಹೇಳೋದು ಅಥವಾ ಸುಮ್ನೆ ಸರ್ ನಿಬಂಧಗಳನ್ನ ಕಳಿಸಿ. ಎಷ್ಟು ನಿಬಂಧ ಕಳಿಸಿ ಅಂತಂದ್ರೆ ಎಲ್ಲಾ ನಿಬಂಧ ಕಳಿಸಿ ಅಂತ ಒಬ್ರು ಮೆಸೇಜ್ ಮಾಡಿದ್ರು. ಎಲ್ಲಾ ನಿಬಂಧ ಕಳಿಸಿ ಅಂತಂದ್ರೆ ಯಾವ ನಿಬಂಧ ಕಳಿಸ್ಬೇಕು? ಓಕೆ, ಸೊ ಆ ತರ ಎಲ್ಲ ಮಾಡಕ್ ಹೋಗ್ಬಿಡಿ. ಆ ತರ ಮಾಡಿದ್ರೆ ನನ್ಗೂ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಸೊ ಅದಕ್ಕೆ ನಿಮ್ಗೆ ಯಾವ ವಿಷಯ ಬೇಕೋ, ಈಗ ನೋಡಿ ಸಚಿನ್ ಅವ್ರು ಕಳಿಸಿದಾರಲ್ಲ ಕೆಲಸ ಮತ್ತು ಕಾಲ ಅಂತ.
ಅಂತ ನೀಟಾಗಿ ಹೇಳಿದ್ರು. ಸರ್ ನನ್ನ ಊರಿದು, ನನ್ನ ಹೆಸರಿದು, ನನಗೆ ಈ ಟಾಪಿಕ್ ಮೇಲೆ ಕ್ಲಾಸ್ ಮಾಡಿ ಅಂತಂದ್ರು. ಆಯ್ತಪ್ಪ ನಾನು ಮಾಡ್ತೀನಿ, ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡ್ತೀನಿ ಅಂತ ಹೇಳ್ತೀನಿ. ಸೊ ಮತ್ತೆ ಇದನ್ನ ಹೇಳಲ್ಲ. ನಮ್ಮ ಫೋನ್ ನಂಬರ್ ಎಷ್ಟು 9480216410ಕ್ಕೆ ನೀವೇನ್ ಮಾಡಬೇಕು, ವಾಟ್ಸಪ್ ಮಾಡಬೇಕು. ನಿಮ್ಮ ವಿಷಯ, ಊರು, ಹೆಸರನ್ನ ಮಾಡಿದ್ರೆ ಖಂಡಿತವಾಗ್ಲೂ ನಾನು ಅದನ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸೊ ಇವತ್ತು ಏನ್ ಮಾಡೋಣ, ಈ ವರ್ಕ್ ಅಂಡ್ ಟೈಮ್ ಅಂತ ಕಾಲ ಮತ್ತು ಕೆಲಸದ ಮೇಲೆ ಒಂದಿಷ್ಟು ಪ್ರಾಬ್ಲಮ್ಸ್ ಅನ್ನ ಬಿಡಿಸೋಣ. ಸೊ ಯೂಶುವಲಿ ನಾನು ಈ ಮೆಂಟಲ್ ಎಬಿಲಿಟಿ ಅಂತ ಇದೆಯಲ್ಲ, ಈ ಮಾನಸಿಕ ಸಾಮರ್ಥ್ಯ, ಸಾಮಾನ್ಯ ಮಾನಸಿಕ ಸಾಮರ್ಥ್ಯ ಅನ್ನೋದು ನನಗೆ ಬಹಳಷ್ಟು ಇಷ್ಟವಾದಂತ ವಿಷಯ. ಓಕೆ, ಸೊ ಬಹಳ ಕ್ಲೋಸ್ ಈ ಸಬ್ಜೆಕ್ಟ್ಗೆ. ಯಾಕಂದ್ರೆ 2011ರಲ್ಲಿ ಫಸ್ಟ್ ಟೈಮ್ ನಾನೇನು KS ಇಂಟರ್ವ್ಯೂ ಹೋಗಿ ಬಂದಲ್ಲ. ಸೊ ಅದು ಇಂಟರ್ವ್ಯೂ ಆಗಿ ಇಂಟರ್ವ್ಯೂ ಸೆಲೆಕ್ಷನ್ ಆಗಲಿಲ್ಲ. ನಾನು 3 ಬಾರಿ ಇಂಟರ್ವ್ಯೂ ಕೊಟ್ಟೆ. 2011, 2014, 2015 3 ಬಾರಿ KS ಇಂಟರ್ವ್ಯೂ ಕೊಟ್ಟಿದ್ದೆ. ಫಸ್ಟ್ ಟೈಮ್ ನಾನು KS ಇಂಟರ್ವ್ಯೂ ಇದ್ದಾಗ ಆ ಒಂದು ಗ್ಯಾಪ್ ಟೈಮಲ್ಲಿ, ಮುಂದಿನ ನೋಟಿಫಿಕೇಶನ್ ಬರೋ ಟೈಮಲ್ಲಿ ನಾನು ಫಸ್ಟ್ ಟೀಚ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಜನರಲ್ ಮೆಂಟಲ್ ಎಬಿಲಿಟಿ ಅಂತ. ಯಾಕಂದ್ರೆ ನನಗೆ ಎರಡೂ ವಿಷಯದಲ್ಲಿ, ನಾನು ಓದ್ತಿರೋದು ಇಂಗ್ಲಿಷ್ ಮೀಡಿಯಂ, ಕನ್ನಡ ಮೀಡಿಯಂ ಅಲ್ಲಿ ನಾನು ಹ್ಯಾಂಡಲ್ ಮಾಡಬಹುದಾದಂತ ಒಂದೇ ಒಂದು ಸಬ್ಜೆಕ್ಟ್ ಆ ಟೈಮಲ್ಲಿ ಯಾವ್ದಾಗಿತ್ತು, ಮೆಂಟಲ್ ಎಬಿಲಿಟಿ ಆಗಿತ್ತು. ಸೊ ಬಹಳಷ್ಟು ಕಡೆಯಿಂದ ಟೀಚ್ ಮಾಡಿದೆ, ನನಗೆ ಬಹಳ ಫೇವರೇಟ್. ಬಟ್ ಇರ್ಲಿ, ಯೂಶಲಿ ಏನಾಗತ್ತಪ್ಪ ಅಂದ್ರೆ ನಾನು ಜನರಲ್ ಮೆಂಟಲ್ ಎಬಿಲಿಟಿ ಅಂತ ಮಾಡುವಾಗ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಸರಳ ಪ್ರಾಬ್ಲಮ್ಸ್ ಅನ್ನ ಕೊಡ್ತಿದ್ದೆ, ಮುಂದೆ ಹೋದಂತೆ ಕಠಿಣವಾದಂತಹ ಒಂದು ಕ್ವಶನ್ಸ್ ಅನ್ನ ಕೊಡ್ತಾ ಇದ್ದೆ. ಓಕೆ, ಸೊ ಎಲ್ಲಾ ಕಡೆ ಹಿಂಗೆ ನಂದು. ಇವತ್ತು ಸ್ವಲ್ಪ ಸರಳ ಕ್ವಶನ್ಸ್ ಅನ್ನ ಕೊಟ್ಟಿದ್ದೀನಿ. ಓಕೆ, ಸೊ ಸರಳ ಕ್ವಶನ್ಸ್ ಅನ್ನ ಕೊಟ್ಟಿದ್ದೀನಿ. ಯಾಕಂದ್ರೆ ಬಹಳಷ್ಟು ಜನ ಸ್ಟೂಡೆಂಟ್ಸ್ ಏನಂತಂದ್ರೆ ಸುಮ್ನೆ ಯಾವುದೋ ಒಂದು ಕಿತ್ತೋಗಿರುವಂತ ಶಾರ್ಟ್ ಕಟ್ ಅನ್ನ ಕೊಟ್ಬಿಟ್ರೆ ಮುಗೀತು, ಅದ್ರಲ್ಲೇ ಎಲ್ಲ ಆಗುತ್ತೆ ಅಂತ ಹೇಳಿ ಶಾರ್ಟ್ ಕಟ್ ಬಹಳಷ್ಟು ದಿವಸ ಕೆಲಸ ಆಗಲ್ಲ. ಕ್ವಶನ್ ಪೇಪರ್ ಅಲ್ಲಿ ಏನಂತಂದ್ರೆ ಕಾನ್ಸೆಪ್ಟ್ ರಿಲೇಟೆಡ್ ಕ್ವಶನ್ಸ್ ಅನ್ನ ಕೇಳ್ತಿದ್ದಾರೆ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ಕ್ವಶನ್ ಪೇಪರ್ ಅನ್ನ ನೋಡಿ, ಎಲ್ಲೋ ಒಂದು ಬುಕ್ ಅಲ್ಲಿ ನೋಡಿದೆ, ಯಾವುದೋ ಒಂದು ವಿಡಿಯೋದಲ್ಲಿ ನೋಡಿದೆ, ಅಲ್ಲಿನ ಶಾರ್ಟ್ ಕಟ್ ನಾನು ತಿಳ್ಕೊಂಡೆ ಅಂತಂದ್ರೆ ನೀವು ಎಕ್ಸಾಮ್ ಪಾಸ್ ಆಗಲ್ಲ. ನಿಮ್ಗೆ ಏನ್ ಇರ್ಬೇಕಂತಂದ್ರೆ ಎಕ್ಸಾಮ್ ಅಲ್ಲಿ ಯಾವ ರೀತಿ ಕ್ವಶನ್ಸ್ ಬರ್ತಿರ್ತಾವೋ ಅದರ ಕ್ವಶನ್ ಪೇಪರ್ ನೋಡಿ ಅಂತಹ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡುವಷ್ಟು ನಿಮ್ಗೆ ಏನ್ ಬೇಕು, ಎಬಿಲಿಟಿ ಬೇಕು. ಯಾವ್ದ್ರಲ್ಲಿ, ಜನರಲ್ ಮೆಂಟಲ್ ಎಬಿಲಿಟಿಯಲ್ಲಿ. ಓಕೆ, ಸೊ ಇಷ್ಟು ಹೇಳಿ ಇವತ್ತಿನ ಒಂದು ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಕಾಲ ಮತ್ತು ಕೆಲಸ ಅಂತ ಹೇಳಿ ಇಲ್ಲಿ ಪ್ರಮುಖವಾಗಿ ಒಂದೆರಡು ಸಿಂಪಲ್ ಸೂತ್ರಗಳಿವೆ, ಬಹಳ ಕಾಂಪ್ಲಿಕೇಟೆಡ್ ಅಲ್ಲ, ಬಹಳ ಈಸಿ ಆಗಿರೋದು. ಫಸ್ಟ್ ಸೂತ್ರ ಏನಪ್ಪಾ ಅಂತಂದ್ರೆ, ಸಪೋಸ್ ನಾನು ಒಂದು ಕೆಲಸವನ್ನ n ದಿನಗಳಲ್ಲಿ ಮಾಡ್ತೀನಿ ಅಂತಂದ್ರೆ ಒಂದು ದಿವಸದಲ್ಲಿ ಎಷ್ಟು ಕೆಲಸ ಮಾಡ್ತೀನಿ, 1/9. ಓಕೆ, ಸರಳವಾಗಿ ಅರ್ಥ ಮಾಡ್ಕೋಣ. ನಾನು ಏನ್ ಮಾಡ್ತಾ ಇದ್ದೀನಿ, ಒಂದು ಕೆಲಸನ 2 ದಿವಸದಲ್ಲಿ ಮಾಡ್ತೀನಿ ಅಂತಂದ್ರೆ ಇಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ, n ಅನ್ನೋದು ಎಷ್ಟು ದಿವಸದಲ್ಲಿ ಅಂತ. 2 ದಿವಸದಲ್ಲಿ ನಾನು ಒಂದು ಕೆಲಸ ಮಾಡಿದ್ರೆ ಒಂದ್ ದಿವಸದಲ್ಲಿ ಎಷ್ಟು ಕೆಲಸ ಮಾಡ್ದಂಗಾಯ್ತು, ಅರ್ಧ ಕೆಲಸ ಮಾಡ್ದಂಗಾಯ್ತು. ಸಪೋಸ್ ನಾನು n ಅಂತಂದ್ರೆ 3 ಅಂತ ತಗೋಣ. ಒಂದು ಕೆಲಸನ 3 ದಿವಸದಲ್ಲಿ ಮಾಡ್ತೀನಿ ಅಂತಂದ್ರೆ ಒಂದು ದಿನದಲ್ಲಿ ನಾನು ಎಷ್ಟು ಕೆಲಸ ಮಾಡ್ದಂಗಾಯ್ತು, 1/3 ಅಥವಾ 1/3 ಭಾಗದಷ್ಟು ಕೆಲಸ ಮಾಡ್ದಂಗಾಯ್ತು. ಸಪೋಸ್ ನಾನು ಒಂದು ಕೆಲಸವನ್ನ 4 ದಿವಸದಲ್ಲಿ ಮಾಡಿದ್ರೆ ಎಷ್ಟು ದಿವಸದಲ್ಲಿ, ಒಂದು ದಿವಸದಲ್ಲಿ ಎಷ್ಟು ಕೆಲಸ ಮಾಡ್ತೀನಿ, 1/4 ಕೆಲಸವನ್ನ ಒಂದು ದಿನದಲ್ಲಿ ಮಾಡ್ತೀನಿ. ಬಹಳ ಈಸಿ ನೋಡಿ. ನಾನು ಒಂದು ಕೆಲಸವನ್ನ 10 ದಿವಸದಲ್ಲಿ ಮಾಡಿದ್ರೆ ಒಂದು ದಿವಸದಲ್ಲಿ ಎಷ್ಟು ಮಾಡ್ದಂಗಾಯ್ತು, ಒಂದು ದಿವಸದಲ್ಲಿ ಅದರ 1/10 ಭಾಗದಷ್ಟು 1/10 ಅಷ್ಟು ಮಾಡ್ದಂಗಾಯ್ತು. ಹೌದಾ? ಸೊ ಏನಿಲ್ಲ, ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ನಾನು ಒಂದು ದಿವಸ ಕೆಲಸವನ್ನ, ಯಾವುದೋ ಕೆಲಸವನ್ನ 20 ದಿನದಲ್ಲಿ ಮಾಡಿದ್ರೆ, 20 ದಿನದಲ್ಲಿ ಅದನ್ನ ಕಂಪ್ಲೀಟ್ ಮಾಡಿದ್ರೆ ಒಂದು ದಿವಸದಲ್ಲಿ ಎಷ್ಟು ಮಾಡ್ದಂಗಾಯ್ತು, 1/20 ರಷ್ಟು, 1/20 ಅಂದ್ರೆ 1/20 ಭಾಗದಷ್ಟು ಒಂದು ದಿನದಲ್ಲಿ ನಾನು ಮಾಡ್ತೀನಿ. ಇದು ಕ್ಲಿಯರ್ ಆಗಿ. ಅದನ್ನೇ ರಿವರ್ಸ್ ಆಗಿ ಹೇಳಿದ್ರೆ, ಸಪೋಸ್ ನಾನು ಒಂದು ದಿವಸದಲ್ಲಿ 1/40 ಭಾಗ ಕೆಲಸ ಮಾಡಿದ್ರೆ ಆ ಕೆಲಸ ಮಾಡಿಸೋಕೆ ಎಷ್ಟು ದಿವಸ ಬೇಕು, 40 ದಿವಸ ಬೇಕು. ಈಗ ಹಿಂದೆ ಹೇಳಿದ್ವಲ್ಲ, ಈಗ ನಾನು 2 ದಿವಸದಲ್ಲಿ ಒಂದು ಕೆಲಸ ಮಾಡ್ತೀನಿ ಅಂತಂದ್ರೆ ಒಂದು ದಿವಸದಲ್ಲಿ ಅರ್ಧ ಮಾಡ್ದಂಗೆ, 8 ದಿವಸದಲ್ಲಿ ಒಂದು ಕೆಲಸ ಮಾಡ್ತೀನಿ ಅಂದ್ರೆ ಒಂದು ದಿವಸದಲ್ಲಿ 1/8 ಮಾಡ್ದಂಗೆ. ಇದನ್ನೇ ರಿವರ್ಸ್ ಆಗಿ ಕೊಟ್ರೆ, ಸಪೋಸ್ ನಾನು ಒಂದು ದಿವಸದಲ್ಲಿ 1/26 ರಷ್ಟು ಕೆಲಸ ಮಾಡಿದ್ರೆ ಆ ಕೆಲಸ ಎಷ್ಟು ದಿವಸದಲ್ಲಿ ಮುಗಿಸ್ಬೋದು, 26 ದಿನಗಳಲ್ಲಿ ಮುಗಿಸ್ಬೋದು. ಸೊ ಅದನ್ನೇ ರಿವರ್ಸ್ ಆಗಿ ನಾವು ಹೇಳ್ತಿದ್ವಿ. ಹೌದಾ? ಸೊ 8 ದಿವಸದಲ್ಲಿ ಮಾಡಿದ್ರೆ ಒಂದು ದಿವಸದಲ್ಲಿ 1/8 ಆಯ್ತು. ಒಂದು ದಿವಸದಲ್ಲಿ ನಾನು ಎಷ್ಟು ಕೆಲಸ ಮಾಡ್ತಿದ್ದೀನಿ, 1/23 ರಷ್ಟು ಮಾಡಿದ್ರೆ ಈ ಕೆಲಸ ಮುಗಿಸೋದಕ್ಕೆ ಎಷ್ಟು ದಿವಸ ಬೇಕು, 23 ದಿನ ಬೇಕು ಅಂತ. ಇವೆಲ್ಲ ಏನು ಬಹಳ ಸರಳವಾಗಿರೋದು. ಮುಂದೆ ಪ್ರಾಬ್ಲಮ್ಸ್ ಅಲ್ಲಿ ಇದನ್ನೇ ಯೂಸ್ ಮಾಡ್ತಾ ಹೋಗ್ತೀವಿ. ಅದಾದ್ಮೇಲೆ ಇನ್ನೂ ಒಂದು ಇಂಪಾರ್ಟೆಂಟ್ ಫಾರ್ಮುಲಾ ಏನಪ್ಪಾ ಅಂತಂದ್ರೆ, ಎಷ್ಟು ದಿನದಲ್ಲಿ ಕೆಲಸ ಮಾಡ್ತೀವಂತ. ಓಕೆ, ಸೊ ಎಷ್ಟು ದಿನಗಳಲ್ಲಿ ಕೆಲಸ ಮಾಡ್ತೀವಲ್ಲ ಅದನ್ನ ಒಟ್ಟು ಕೆಲಸ ಡಿವೈಡೆಡ್ ಬೈ ಒಂದು ದಿನದಲ್ಲಿ ಮಾಡಿದ ಕೆಲಸ ಅಂತ ಹೇಳಿ. ಸೊ ಈ ಕೆಲಸ ಅನ್ನೋದು ಯಾವಾಗ್ಲೂ 1 ಅಂತ ಇರುತ್ತೆ. ಸೊ 1 ಅಂತ ಇದ್ದಾಗ ನಾವು ಒಂದು ದಿನದಲ್ಲಿ ಎಷ್ಟು ಕೆಲಸ ಮಾಡ್ತೀವಿ ಅನ್ನೋದನ್ನ ಡಿವೈಡ್ ಮಾಡಿದ್ರೆ ಒಟ್ಟು ದಿನಗಳು ಸಿಗುತ್ತೆ.
ಓಕೆ, ಒಟ್ಟು ದಿನಗಳು ಅನ್ನೋದು ಸಿಗುತ್ತೆ. ಮುಂದೆ ಈ ಫಾರ್ಮುಲಾನ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ ಅಲ್ಲಿ ಹಾಕ್ತಾ ಹಾಕ್ತಾ ನಾವೇನ್ ಮಾಡೋಣ, ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋಣ. ಓಕೆ, ಸೊ ಈಗ ಫಸ್ಟ್ ಪ್ರಾಬ್ಲಮ್ ಹತ್ರ ಹೋಗೋಣ. ಸ್ಟಾರ್ಟಿಂಗ್ ಅಲ್ಲಿ ಒಂದು 5-6 ಪ್ರಾಬ್ಲಮ್ಸ್ ಬಹಳಷ್ಟು ಈಸಿ ಆಗಿದೆ. ಈಸಿಯಾಗಿ ಯಾಕೆ ಕೊಟ್ಟಿದ್ದೀನಿ ಅಂತಂದ್ರೆ, ಸಪೋಸ್ ನೀವೇನಾದ್ರೂ ಫಸ್ಟ್ ಟೈಮು ಈ ಕಾಲ ಮತ್ತು ಕೆಲಸವನ್ನ ಓದ್ತಾ ಇದ್ರೆ ಅಥವಾ ಈ ಒಂದು ಫ್ಲೋ ಸಿಗಲಿ, ಇದನ್ನ ಫ್ಲೋ ಸಿಗ್ಲಿ ಅಂತ ಹೇಳಿ ನಾವು ಮಾಡೋಣ. ಸೊ ಇದು ರೆಕಾರ್ಡೆಡ್ ಕ್ಲಾಸ್ ಆಗಿರೋದ್ರಿಂದ ನಾನು ಒಂದೊಂದೇ ಪ್ರಾಬ್ಲಮ್ಸ್ ಅನ್ನ ಬಿಡಿಸ್ತಾ ಹೋಗ್ತೀನಿ. ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ಫಸ್ಟ್ ಪ್ರಾಬ್ಲಮ್ ಅನ್ನ ನೋಡ್ಬೇಕು, ನೋಡಿದ್ಮೇಲೆ ವಿಡಿಯೋನ ಪಾಸ್ ಮಾಡಬೇಕು. ಓಕೆ, ಸೊ ವಿಡಿಯೋನ ಇಲ್ಲಿಗೆ ಬಂದಾಗ ಪಾಸ್ ಮಾಡಬೇಕು, ಪ್ರಾಬ್ಲಮ್ ಅನ್ನು ಓದಬೇಕು. ಏನಂತಂದ್ರೆ, ರಾಮ 8 ದಿನಗಳಲ್ಲಿ ಒಂದು ಕೆಲಸ ಪೂರ್ಣಗೊಳಿಸ್ತಾನೆ, ಶ್ಯಾಮ 12 ದಿನಗಳಲ್ಲಿ ಅದೇ ಕೆಲಸವನ್ನ ಪೂರ್ಣಗೊಳಿಸ್ತಾನೆ. ಹಾಗಿದ್ರೆ ಇಬ್ರು ಒಟ್ಟಿಗೆ ಎಷ್ಟು ದಿನದಲ್ಲಿ ಕೆಲಸ ಮಾಡ್ತಾರೆ ಅನ್ನೋದನ್ನ ಫಸ್ಟ್ ಏನ್ ಮಾಡ್ಬೇಕು, ನೀವು ಪ್ರಶ್ನೆಯನ್ನ ಅರ್ಥ ಮಾಡ್ಕೋಬೇಕು. ಓಕೆ, ಸೊ ಪ್ರಶ್ನೆಯನ್ನ ಅರ್ಥ ಮಾಡಿಕೊಂಡ ಮೇಲೆ ನಿಮಗ್ ಬಿಡಿಸೋಕ್ ಬರುತ್ತೋ ಇಲ್ಲ ಅನ್ನೋದನ್ನ ಟೆಸ್ಟ್ ಮಾಡ್ಕೋಬೇಕು. ಸೊ ಸುಮ್ನೆ ನಾನೇ ಕ್ವಶನ್ಸ್ ಅನ್ನ ಕೊಟ್ಟು ನಾನೇ ಬಿಡಿಸಿದ್ರೆ ಏನಾಗಲ್ಲ, ಮತ್ತೆ ಅದು ವ್ಯರ್ಥ ಆಗುತ್ತೆ. ಸೊ ಅದಕ್ಕೆ ಒಂದು 20 ಪ್ರಾಬ್ಲಮ್ ಇದೆ ಅಂತ ಅನ್ಕೊಂಡಿದೀನಿ. 20 ಪ್ರಾಬ್ಲಮ್ಸ್ ಅನ್ನ ನಾನು ಒಂದಾದ್ಮೇಲೆ ಒಂದು ಮಾಡ್ತಾ ಹೋಗ್ತೀನಿ. ಇಲ್ಲಿ ಟೈಮ್ ಇರೋದಿಲ್ಲ. ಓಕೆ, ಸೊ ಗ್ಯಾಪ್ ನಾನು ಕೊಡೋದಿಲ್ಲ, ನೀವು ಸಾಲ್ವ್ ಮಾಡಿ ಅಂತ ಹೇಳಿ. ನೀವೇನ್ ಮಾಡ್ಬೇಕು, ವಿಡಿಯೋನ ಪಾಸ್ ಮಾಡಬೇಕು. ಪಾಸ್ ಮಾಡಿ ಅದನ್ನ ಸಾಲ್ವ್ ಮಾಡುವಂತ ಪ್ರಯತ್ನ ಮಾಡಬೇಕು. ಸಾಲ್ವ್ ಮಾಡಿದ್ಮೇಲೆ ಬಂದಂತ ಉತ್ತರ ಕೆಲವೊಂದಿಷ್ಟು ಹೇಳ್ತೀನಿ, ಆನ್ಸರ್ ಅಲ್ಲಿ ನೀವು ಕಮೆಂಟ್ ಹಾಕಿ ಅಂತ ಹೇಳಿ. ಯಾಕಂದ್ರೆ ಯಾವುದು ಕ್ಯಾಲ್ಕುಲೇಷನ್ ಇರ್ತಲ್ಲ ಆ ಪಾಠನೇ ನಿಮಗೆ ಬಿಟ್ಬಿಡ್ತೀನಿ. ಸೊ ಕಮೆಂಟ್ ಹಾಕಿ ಅಂತ ಹೇಳಿ, ಅಲ್ಲಿ ನೀವು ಕಮೆಂಟ್ ಹಾಕಿ ಇದ್ರ ಉತ್ತರನ ಹೇಳಬೇಕು. ಓಕೆ, ಸೊ ಈಗ ಫಸ್ಟ್ ಪ್ರಾಬ್ಲಮ್ ಅನ್ನ ನಮಗೇನು ಗೊತ್ತಿಲ್ಲ ಅಂತ ಅರ್ಥ ಮಾಡ್ಕೊಳಕ್ ಸ್ಟಾರ್ಟ್ ಮಾಡೋಣ. ಸೊ ಈಗ ರಾಮ ಅಂತ ಒಬ್ಬವಿದ್ದ. ಆ ರಾಮ ಏನ್ ಮಾಡ್ತಿದ್ದಾನೆ, ರಾಮ ಒಂದು ಕೆಲಸವನ್ನ 6 ದಿನಗಳಲ್ಲಿ ಮಾಡ್ತಾನೆ. ಓಕೆ, ಅವನ ಜೊತೆಗೆ ಇನ್ನೊಬ್ಬನ ಯಾರು, ಶ್ಯಾಮ ಅಂತ ಹೇಳಿ. ಶ್ಯಾಮ ಎಷ್ಟು ದಿವಸದಲ್ಲಿ ಮಾಡ್ತಾನೆ, 12 ದಿನಗಳಲ್ಲಿ ಮಾಡ್ತಾನೆ. ಹೌದಾ? ಸೊ ಇವ್ರ ಕೆಪಾಸಿಟಿ, ರಾಮ 6 ದಿವಸದಲ್ಲಿ ಮಾಡಿದ್ರೆ ಶ್ಯಾಮ 12 ದಿವಸದಲ್ಲಿ ಅದೇ ಕೆಲಸ ಮಾಡ್ತಾನೆ. ಹಾಗಾದ್ರೆ ಫಸ್ಟ್ ನಾವೇನ್ ಮಾಡ್ಕೋಬೇಕಂದ್ರೆ, ರಾಮನ 1 ದಿನದ ಕೆಲಸ. ಓಕೆ, ಸ್ವಲ್ಪ ಹ್ಯಾಂಡ್ ರೈಟಿಂಗ್ ಸರಿ ಬರ್ತಿಲ್ಲ. ಓಕೆ, ಸೊ 1 ದಿನದ ಕೆಲಸ ಏನಪ್ಪಾ ಅಂದ್ರೆ 1/6 ರಾಮನ 1 ದಿನದ ಕೆಲಸ. ಸೊ ನಾನು ಫಸ್ಟ್ ಏನ್ ಮಾಡ್ತಿದ್ದೀನಿ, ರಾಮ 6 ದಿವಸದಲ್ಲಿ ಕೆಲಸ ಮಾಡ್ತಾನೆ ಅಂದ್ರೆ ರಾಮನ 1 ದಿವಸದಲ್ಲಿ ಕೆಲಸ ಎಷ್ಟಂದ್ರೆ 1/6 ಅಂತ ಹೇಳಿ. ಅದ್ರ ಜೊತೆಗೆ ಏನನ್ನ ಸೇರಿಸಬೇಕು, ಶ್ಯಾಮ್ ಅನ್ನೋದು. ಶ್ಯಾಮ್ ಅನ್ನೋದು ಎಷ್ಟಾಗುತ್ತೆ ಅಂತಂದ್ರೆ 1 ದಿವಸದಲ್ಲಿ ಇವನು ಎಷ್ಟು ಮಾಡ್ದಂಗಾಯ್ತು, 1/12 ಮಾಡ್ದಂಗಾಯ್ತು. ಓಕೆ, ಸೊ ಇನ್ನೊಂದ್ಸರಿ ಎಕ್ಸ್ಟ್ರಾ ಸ್ಲೈಡ್ ಇಟ್ಟಿದ್ದೀನ, ಇಲ್ಲ ಸಾರಿ, ಎಕ್ಸ್ಟ್ರಾ ಸ್ಲೈಡ್ ಇಡಬೇಕಿತ್ತು. ಓಕೆ, ಸೊ ಈಗ ರಾಮ ಅಂತ ಬರ್ದಿದ್ದೀನಿ. ರಾಮನ 1 ದಿನದ ಕೆಲಸ ಅಂತ ಡೈರೆಕ್ಟ್ ಬರ್ದ್ಬಿಡೋಣ. ರಾಮನ 1 ದಿವಸದ ಕೆಲಸ 6 ದಿವಸದಲ್ಲಿ ಮುಗಿಸ್ತಿದ್ದಾನಂದ್ರೆ ಅವನು 1 ದಿವಸದ ಕೆಲಸ ಏನಾಗುತ್ತೆ, 1/6 ಆಗುತ್ತೆ. ಅದ್ರ ಜೊತೆಗೆ ಶ್ಯಾಮ 12 ದಿವಸದಲ್ಲಿ ಮಾಡ್ತಾನ ಅಂತಂದ್ರೆ ಶ್ಯಾಮನ 1 ದಿನದ ಕೆಲಸ ಎಷ್ಟಾಗುತ್ತೆ, 1/12 ಆಗುತ್ತೆ. ಹೌದಾ? ಸೊ ಈಗ ಇಬ್ರು ಒಟ್ಟಿಗೆ ಕೆಲಸ ಮಾಡಿದ್ರೆ, ಇಬ್ಬರಿಗೆ ಒಟ್ಟಿಗೆ ಕೆಲಸ ಮಾಡಿದ್ರೆ ಅಂತಂದ್ರೆ 1/6 ಯಾರ್ದು, ರಾಮನ 1 ದಿವಸದ ಕೆಲಸ ಪ್ಲಸ್ ಶ್ಯಾಮನ 1 ದಿವಸದ ಕೆಲಸ ಎಷ್ಟು, 1/12. ಇದೆರಡನ್ನು ಕೂಡಿಸ್ಬೇಕು. ಇದೆರಡನ್ನು ಕೂಡಿಸ್ಬೇಕಾದ್ರೆ ಲಸ ತೆಗಿಬೇಕು. ಲಸ ತೆಗಿಬೇಕಾದ್ರೆ ಇಲ್ಲೇ ನೋಡಿದ್ರೆ ಗೊತ್ತಾಗುತ್ತೆ 12 ಅಂತ. ಸೊ ಲಸ ತೆಗಿಬೇಕಾದ್ರೆ ಹೆಂಗ್ ಮಾಡ್ತೀವಿ, 6 ಅಂತ ಬರ್ತೀವಿ, 12 ಅಂತ ಬರ್ತೀವಿ. 6 ಮಗ್ಗಿಯಲ್ಲಿ 2 ಬರುತ್ತೆ. ಓಕೆ, ಸೊ ಅದಕ್ಕೆ 6 ಒಂದ್ಲೆ 6 7 ಆಯ್ತು. ಸೊ ಲಸ ಎಷ್ಟು ಬಂತು, 12 ಬಂತು. ಈಸಿಯಾಗಿ ಇದು ಸೇಮ್ ಇತ್ತಲ್ಲ. ಅದಕ್ಕೆ ನಾವೇನ್ ಮಾಡ್ತಾ ಇದ್ವಿ, ಫಸ್ಟ್ ರಾಮ 6 ದಿವಸದಲ್ಲಿ ಮಾಡ್ತಾನೆ ಅಂತಂದ್ರೆ ರಾಮನ 1 ದಿವಸದ ಕೆಲಸ 1/6 ಅಂತ ತಗೊಂಡ್ವಿ. ಶ್ಯಾಮ 12 ದಿನಗಳಲ್ಲಿ ಮಾಡ್ತಾನೆ ಅಂದ್ರೆ ಶ್ಯಾಮನ 1 ದಿವಸದ ಕೆಲಸ ಎಷ್ಟಾಗುತ್ತೆ, 1/12 ಅಂತ. ಯಾಕೆ ಅಂತಂದ್ರೆ ಇಲ್ಲಿ ನಾವು ಫಸ್ಟಿಗೆ ಹೇಳಿದ್ದೀವಿ ಏನಪ್ಪಾ ಅಂತಂದ್ರೆ, ಈಗ ರಾಮ ಎಷ್ಟು ದಿವಸದಲ್ಲಿ ಮಾಡ್ತಿದ್ದಪ್ಪ, ರಾಮ ಮಾಡ್ತಿದ್ದು 6 12. ಓಕೆ, ಸೊ ರಾಮ 6 ದಿವಸದಲ್ಲಿ ಕೆಲಸ ಮಾಡ್ತಾನೆ ಅಂತಂದ್ರೆ 1 ದಿವಸದಲ್ಲಿ ಅವ್ನು ಎಷ್ಟು ಮಾಡ್ದಂಗಾಯ್ತು, 1/6 ಮಾಡ್ದಂಗಾಯ್ತು. ಶ್ಯಾಮ 12 ದಿವಸದಲ್ಲಿ ಕೆಲಸ ಮಾಡ್ತಾನೆ ಅಂದ್ರೆ ಅವನು 1 ದಿವಸದಲ್ಲಿ 1/12 ಕೆಲಸ ಮಾಡ್ದಂಗಾಯ್ತು. ಸೊ ಇದನ್ನೇ ನಾವು ಹಚ್ಕೊಂಡಿದೀವಿ. ಸೊ ಈಗ ಇವೆರಡನ್ನು ನಾವು ಕೂಡಿಸ್ಬೇಕು. ಯಾಕೆ ಕೂಡಿಸ್ತಿದ್ದೀವಿ ಅಂತಂದ್ರೆ, ಅಂದ್ರೆ ಇಬ್ಬರೂ ಸೇರಿ 1 ದಿನದಲ್ಲಿ ಮಾಡಿದ ಎಷ್ಟು ಕೆಲಸ ಮಾಡ್ತಾರೆ ಅಂತಂದ್ರೆ 1/6 ಪ್ಲಸ್ 1/12 ಅಂತ ಹೇಳಿ. ಸೊ ಈಗ 12 ಲಸ ಬಂತು, 6 7 12, 12 ಒಂದ್ಲೆ 12. ಸೊ ಹೀಗಾಗಿ 2 + 1 / 12 ಅಂತಂದ್ರೆ ಎಷ್ಟು ಬಂತು, 3/12 ಬಂತು. ಸೊ 3/12 ಅಂದ್ರೆ ಏನು, 3 1 3 4 12. ಸೊ ಅಂದ್ರೆ ಎಷ್ಟು ಬರುತ್ತೆ, ಇದು 1/4 ಬರುತ್ತೆ. ಅಂದ್ರೆ ಇಬ್ರು ಸೇರಿ 1 ದಿವಸದಲ್ಲಿ ಎಷ್ಟು ಮಾಡಿದ್ರು, ಕಾಲು ಭಾಗ ಕೆಲಸವನ್ನ ಮಾಡಿದ್ರು. ಇಬ್ರು ಸೇರ್ಕೊಂಡು 1 ದಿವಸದಲ್ಲಿ ಕಾಲು ಭಾಗದಷ್ಟು ಕೆಲಸ ಮಾಡಿದ್ರು. ಸೊ ಕಾಲು ಭಾಗದಷ್ಟು ಕೆಲಸ ಮಾಡ್ತಾರೆ ಅಂದ್ರೆ ಎಷ್ಟು ದಿವಸದಲ್ಲಿ ಮುಗಿಸ್ತಾರೆ, ಇದ್ರ ಉಲ್ಟಾ ಮಾಡಿದ್ರೆ 4 ದಿನ ಅಂತ ಬಂತು. ಓಕೆ, ಸೊ ಯಾರಿಗೆ ಇನ್ನು ಅರ್ಥ ಆಗಿಲ್ಲ
ಅವ್ರಿಗೆ ಇನ್ನೊಂದ್ಸರಿ ಹೇಳ್ತೀನಿ, ಯಾರಿಗೆ ಇದು ಅರ್ಥ ಆಗಿದೆಯೋ ಅವ್ರು ನೆಕ್ಸ್ಟ್ ಪ್ರಾಬ್ಲಮ್ ಹೋಗಿ. ಸೊ ಇಲ್ಲಿ ಏನ್ ಮಾಡ್ತಿದ್ವಿ ಅಂತಂದ್ರೆ, ನಾವು ರಾಮ ಮತ್ತು ಶ್ಯಾಮನ ಒಂದು ದಿನದ ಕೆಲಸವನ್ನ ಹಿಡಿತಿದ್ವಿ. ಓಕೆ, ಸೊ ಇಬ್ಬರದು ಒಂದು ದಿನದ ಕೆಲಸ ಅಂತ ಆಡ್ ಮಾಡ್ತಾ ಇದೀವಿ. ಇದು 1/6 ಆಗುತ್ತೆ, ಪ್ಲಸ್ ಇದು 1/12 ಆಗುತ್ತೆ. ಲಸ 12 ಬಂದಿತ್ತು. ಸೊ ಹೀಗಾಗಿ 6 ಒಂದ್ಲೆ 6, 6 ಏಳೆ 12, 12 ಒಂದ್ಲೆ 12. ಸೊ ಹಿಂಗಾಗಿ 2 + 1 / 12 ಆಯ್ತು. ಇದನ್ನೇ ಮುಂದೆ ಮಾಡಿದ್ರೆ 3/14 ಅಂತ 3/12 ಅಂತ ಬಂತು. ಸೊ 3 ಒಂದ್ಲೆ 3 4 12. ಸೊ ಅಂದ್ರೆ 1/4. ಅವರಿಬ್ರದು ಸೇರಿ ಒಂದು ದಿವಸದ ಕೆಲಸ ಎಷ್ಟು? 1/4 ಭಾಗ ಆಯ್ತು. ಸೊ ಹಾಗಾದರೆ ಅವರು ತೆಗೆದುಕೊಳ್ಳುವ ದಿನಗಳು, ಅವರು ತೆಗೆದುಕೊಳ್ಳುವ, ಓಕೆ, ಸೊ ಒಟ್ಟು ದಿನಗಳು ಎಷ್ಟಾಗುತ್ತೆ? 4 ಆಗುತ್ತೆ. ಎಸ್. ಸೊ ಇದೆಷ್ಟಾಗುತ್ತೆ? ಇದನ್ನ ನಾವು ರಿವರ್ಸ್ ಮಾಡಿ ಹೇಳ್ತೀವಿ. ರಿವರ್ಸ್ ಮಾಡಿ ಯಾಕೆ ಹೇಳ್ಬೇಕು? ಅವಾಗಲೇ ಹೇಳಿದೆ, ನಾನು 26 ದಿನಗಳ ಒಂದು ದಿನದಲ್ಲಿ 1/26 ಕೆಲಸ ಮಾಡಿದ್ರೆ 26 ದಿನಗಳಲ್ಲಿ ಕೆಲಸ ಮಾಡ್ತೀನಿ. ಸೊ ಒಂದು ದಿನದಲ್ಲಿ ಒಂದು ಕೆಲಸದ 23 ಭಾಗದಲ್ಲಿ ಒಂದು ಭಾಗ ಮಾಡಿದ್ರೆ 23 ದಿನದಲ್ಲಿ ಮಾಡ್ತೀನಿ ಅಂತ. ಸೊ ಇಬ್ರು ಸೇರಿ ಒಂದು ದಿವಸದಲ್ಲಿ ಎಷ್ಟು ಮುಗಿಸ್ತಿದ್ದಾರೆ? ಕಾಲು ಭಾಗ ಮುಗಿಸ್ತಿದ್ದಾರೆ. ಸೊ ಪೂರ್ತಿ ಕೆಲಸ ಮುಗಿಸೋದಕ್ಕೆ ಅವ್ರಿಗೆ ಎಷ್ಟು ದಿವಸ ಬೇಕು? 4 ದಿನಗಳು ಬೇಕಾಗತ್ತೆ. ಯಾರಿಗೆ? ರಾಮ ಮತ್ತು ಶ್ಯಾಮನಿಗೆ ಬೇಕಾಗತ್ತೆ. ಸೊ ಮೋಸ್ಟ್ಲಿ ಎಲ್ಲರಿಗೂ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಇದೇ ತರ ಇನ್ನೊಂದು ಪ್ರಾಬ್ಲಮ್, ಯಾಕಂದ್ರೆ ನಾವು ಸರಳವಾಗಿ ಸ್ಟಾರ್ಟ್ ಮಾಡಿ, ಯಾವುದು ಟಫ್ ಇಲ್ಲ, ಇವತ್ತು ಬಹಳ ಸರಳವಾಗಿರೋದು ಕೊಟ್ಟಿದ್ದೀನಿ ಫಸ್ಟ್ ಟೈಮ್ ಜೀವನದಲ್ಲಿ. ಓಕೆ, ಸೊ ಇಬ್ರು ಇದ್ದಾರೆ, ರಾಮ ಶ್ಯಾಮ ಬದಲಾಗಿ ಈಗ ಆರತಿ ಮತ್ತು ಭಾರತಿ ಅಂತ ಬಂದ್ರು. ಓಕೆ, ಸೊ ಈಗ ಆರತಿ ಏನ್ ಮಾಡ್ತಿದ್ದಾರೆ? ಎ ಅಂತ ತಗೋಣ. ಆರತಿ 10 ದಿವಸದಲ್ಲಿ ಕೆಲಸ ಮಾಡ್ತಾರೆ. ಭಾರತಿ ಎಷ್ಟು ದಿವಸದಲ್ಲಿ ಕೆಲಸ ಮಾಡ್ತಾರೆ? 15 ದಿವಸದಲ್ಲಿ ಆ ಒಂದು ಕೆಲಸನ ಮಾಡ್ತಾರೆ. ಸೊ ನೋಡಿ, ಆರತಿ 10 ದಿನಗಳಲ್ಲಿ ಒಂದು ಕೆಲಸವನ್ನ ಪೂರ್ಣಗೊಳಿಸ್ತಾರೆ. ಭಾರತಿ 15 ದಿನಗಳಲ್ಲಿ ಅದೇ ಕೆಲಸವನ್ನ ಅವ್ರು ಮಾಡ್ತಾರೆ. ಸೊ ಹಾಗಾದ್ರೆ ಇಬ್ರು ಸೇರಿದ್ರೆ ಆ ಕೆಲಸ ಮುಗಿಸೋದಕ್ಕೆ ಎಷ್ಟು ದಿವಸ ಬೇಕು ಅಂತ ಈಸಿ ಆಗಿರೋ ಕ್ವಶನ್. ಸೇಮ್ ಇಲ್ಲಿ ರಾಮ ಶ್ಯಾಮ ಇತ್ತು, ಇಲ್ಲಿ ಆರತಿ ಭಾರತಿ ಅಂತ ಮಾಡಿದ್ದೀವಿ. ಈಗ ನಾವೇನ್ ಮಾಡಬೇಕು? ಆರತಿಯ ಒಂದು ದಿನದ ಕೆಲಸ ಯಾರ್ದು? ಏದು. ಓಕೆ, ಆರತಿ ಅಂತ ಹೇಳಿದ್ವಿ. ಆರತಿಯ ಒಂದು ದಿನದ ಕೆಲಸ ಎಷ್ಟಾಯ್ತು? 1/10 ಆಯ್ತು. ಭಾರತೀಯ ಒಂದು ದಿನದ ಕೆಲಸ ಎಷ್ಟಾಯ್ತು? 1/15 ಆಯ್ತು. ಇಬ್ಬರದು ಸೇರಿ ಇಬ್ಬರ ಒಂದು ದಿನದ ಕೆಲಸ ಎಷ್ಟಾಗುತ್ತೆ? 1/10 + 1/15 ಆಗುತ್ತೆ. ಓಕೆ, ಸೊ ಈಗ 10 ಮತ್ತು 15ರದ್ದು ಲಸ ತೆಗಿಬೇಕು. 10 15 ಯಾವ್ದ್ರಲ್ಲಿ ಬರುತ್ತೆ? 5ರಲ್ಲಿ ಬರುತ್ತೆ. 5 2 10, 5 3 15. ಸೊ 10 3 ಅಂದ್ರೆ 30 ಆಯ್ತು. 30 ಲಸ ಬಂತು. ಸೊ ಈಗ ಇಲ್ಲಿ ಕೂಡ್ಸೋಣ. 10 3 30, 15 30. ಹೌದಾ? 15 30, 13 30. ಸೊ ಅದಕ್ಕೆ 3 + 2 / 30 ಅಂತ ಮಾಡಿದ್ವಿ. ಇದೆಷ್ಟಾಗುತ್ತೆ? 5/30 ಆಯ್ತು. 5/30 ಅಂದ್ರೆ ಏನು? 5 1 5 6 30. ಸೊ ಅಂದ್ರೆ 1/6. ಅಂದ್ರೆ ಇಬ್ರು ಸೇರ್ಕೊಂಡು ಒಂದು ದಿವಸದಲ್ಲಿ ಎಷ್ಟು ಕೆಲಸ ಮಾಡಿದ್ರು? 1/6 ಮಾಡಿದ್ರು. ಸೊ ಹಾಗಾದ್ರೆ ಅವ್ರಿಗೆ ಎಷ್ಟು ದಿವಸ ಬೇಕಾಗತ್ತೆ? 6 ದಿನಗಳು ಬೇಕಾಗತ್ತೆ. ಓಕೆ, ಸೊ 6 ದಿನಗಳು ಬೇಕಾಗತ್ತೆ. ಸೊ ನಾವೇನ್ ಮಾಡ್ತಾ ಇದ್ದೀವಿ ಅನ್ನೋದನ್ನ ಸ್ವಲ್ಪ ನೋಡಿ. ಫಸ್ಟ್ ಏನು? ಆರತಿ 10 ದಿವಸ ತಗೋತಿದ್ದಾರೆ ಅಂದ್ರೆ ಆರತಿ 10 ದಿವಸದಲ್ಲಿ ಮುಗಿಸ್ತಾಳೆ. ಭಾರತಿ 15 ದಿವಸದಲ್ಲಿ ಮುಗಿಸ್ತಾಳೆ ಅಂತ ಬರ್ಕೊಂಡ್ವಿ. ಆರತಿದು ಒಂದು ದಿವಸದ ಕೆಲಸ ಎಷ್ಟು? 1/10. ಭಾರತೀದು ಒಂದು ದಿವಸದ ಕೆಲಸ ಎಷ್ಟು? 1/15. ಇಬ್ಬರದು ಒಂದು ದಿವಸದ ಕೆಲಸ ಏನು ಅಂತ ಹೇಳಿ ಎರಡನ್ನೂ ಸೇರಿಸಿದ್ವಿ. 1/10 + 1/15. ಬಂದಂತ ಉತ್ತರ ಎಷ್ಟಿತ್ತು? 1/6 ಇತ್ತು. ಇಲ್ಲಿ ಕೆಲಸ ಮಾಡಿದ್ವಲ್ಲ, ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ವಾಗ ಬಂದಿದ್ದು 1/6 ಇತ್ತು. ಸೊ 1/6 ಇದ್ರೆ ಅವರು ಕೆಲಸ ಮಾಡಿ ಮುಗಿಸೋದಕ್ಕೆ ಎಷ್ಟು ಟೈಮ್ ತಗೊಳ್ತಿದ್ರೆ ಅವ್ರು ತಗೊಳ್ಳುವಂತಹ ಒಂದು ಟೈಮ್ ಎಷ್ಟು? 6 ದಿನಗಳು ಅಂತ ಇದನ್ನ ನಾವು ನೋಡಿದ್ವಿ. ಓಕೆ, ಸೊ ಏನಾಗ್ತದೆ? ಇವರು 6 ದಿನ ಟೈಮ್ ತಗೊಳ್ತಿದ್ದಾರೆ ಅಂತ ನಾವು ನೋಡಿದ್ವಿ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ. ಸೊ ಮುಂದಿನ ಪ್ರಶ್ನೆಯಲ್ಲಿ ಅದೇ ಇದೆ. ಎ ಒಂದು ಕೆಲಸ ಮಾಡೋದಕ್ಕೆ 3 ದಿನ ತಗೊಳ್ತಾರೆ, ಅಥವಾ 3 ದಿನಗಳಲ್ಲಿ ಆ ಕೆಲಸ ಪೂರ್ಣಗೊಳಿಸ್ತಾರೆ. ನಿಮಿಷ ನಂದು ಓಕೆ ಓಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ ಇಲ್ಲಿ ನೋಟ್ ಪ್ಯಾಡ್ ಅಲ್ಲಿ. ಓಕೆ, ಸೊ ಈಗ ಬಿ ಅನ್ನೋರು ಅದನ್ನ 6 ದಿನಗಳಲ್ಲಿ ಮುಗಿಸ್ತಾರೆ. ಇಲ್ಲಿ ಸ್ವಲ್ಪ ನೋಡೋಣ. ಎ ಅನ್ನೋರು ಎಷ್ಟು ದಿವಸ ತಗೊಂಡ್ರು? 3 ದಿನಗಳಲ್ಲಿ ಪೂರ್ಣಗೊಳಿಸ್ತಾರೆ. ಬಿ ಅನ್ನೋರು ಎಷ್ಟು ದಿವಸದಲ್ಲಿ ಪೂರ್ಣಗೊಳಿಸ್ತಾರೆ? 6 ದಿನಗಳಲ್ಲಿ ಪೂರ್ಣಗೊಳಿಸ್ತಾರೆ. ಸಿ ಅನ್ನೋರು ಎಷ್ಟು ದಿವಸದಲ್ಲಿ ಪೂರ್ಣಗೊಳಿಸ್ತಾರೆ? 12 ದಿನಗಳಲ್ಲಿ ಪೂರ್ಣಗೊಳಿಸ್ತಾರೆ. ಓಕೆ, ಸೊ 12 ದಿನಗಳಲ್ಲಿ ಅವ್ರು ಇದನ್ನ ಮುಗಿಸಿದ್ರು. ಸೊ ಹಾಗಾದ್ರೆ 3 ಜನ ಒಟ್ಟಿಗೆ ಕೆಲಸ ಮಾಡಿದ್ರೆ ಅದನ್ನ ಪೂರ್ಣಗೊಳಿಸೋದಕ್ಕೆ ಎಷ್ಟು ಸಮಯ ತಗೊಳ್ತಾರಂತ. ಸೊ ಇಲ್ಲಿ ಏನ್ ಮಾಡ್ಬೇಕು ನೀವು? ಎನ ಒಂದು ದಿನದ ಕೆಲಸ. ಓಕೆ, ಸೊ ಒಂದು ದಿನದ ಕೆಲಸ ಎಷ್ಟಾಯ್ತು? 1/3 ಆಯ್ತು.
ಬಿ ನ ಒಂದು ದಿನ ಕೆಲಸ ಅದೆಷ್ಟಾಯ್ತು 1/6 ಆಯ್ತು. ಸಿ ನ ಒಂದು ದಿನದ ಕೆಲಸ ಅದೆಷ್ಟಾಯ್ತು 1/12 ಆಯ್ತು. ಇದು ಮೂರನ್ನು ನಾವು ಕೂಡಿಸ್ಬೇಕು. ಅಂದ್ರೆ 1/3 ಪ್ಲಸ್ 1/6 ಪ್ಲಸ್ 1/12 ಇದನ್ನ ಕೂಡಿಸ್ಬೇಕು. ಸೊ ಕೂಡಿಸುವಾಗ ಲಸ ಎಷ್ಟು ಬರುತ್ತೆ? ಲಸ ಮೋಸ್ಟ್ಲಿ ಎಷ್ಟು 12 ಬರ್ಬೋದು, ಯಾಕಂದ್ರೆ ಎಲ್ಲ 3 ಬಗ್ಗೆಯಲ್ಲಿದೆ. ಸೊ 3 6 12 ಅಂತ 3 1 3 3 7 6 3 3 4 12. ಸೊ 2 1 2 ಆಯ್ತು. ಸೊ 4 4 3 12 12 ಬಂತು. 3 4 12 6 7 12 ಒಂದ್ಲೆ. ಸೊ ಎಷ್ಟಾಗುತ್ತೆ ಇದು 4 ಪ್ಲಸ್ 2 ಪ್ಲಸ್ 1 ಡಿವೈಡೆಡ್ ಬೈ 12 ಆಯ್ತು. ಅಂದ್ರೆ 7/12 ಆಯ್ತು. 7/12 ಏನು? ಅವರು ಮೂರು ಸೇರ್ಕೊಂಡು ಒಂದು ದಿವಸದಲ್ಲಿ ಮಾಡಿದಂತ ಒಂದು ಕೆಲಸ. ಒಂದು ನಿಮಿಷ 4 3 4 12 ಎಸ್ 3 4 12 ಆಮೇಲೆ ಇದು 6 7 12 ಎಸ್ ಕರೆಕ್ಟ್ ಇದೆ. ಅದಾದ್ಮೇಲೆ 12 ಅಂದ್ರೆ 12. ಸೊ ಟೋಟಲ್ ಏನೈತೆ 7/12. 7/12 ಅಂತಂದ್ರೆ ಇವ್ರು ತಗೊಂಡಿದ್ದು. ಸೊ ಇವರು 3 ದಿವಸ ತಗೊಂಡ್ರು. ಎ ಅನ್ನೋರು, ಬಿ ಅನ್ನೋರು 6 ದಿವಸ ತಗೊಳ್ತಾರೆ, ಸಿ ಅನ್ನೋರು 12 ದಿವಸ ತಗೊಳ್ತಾರೆ ಅಂತ ಹೇಳಿ ಪ್ರತಿಯೊಬ್ಬರದು ಎದ್ದು 1/3 ಒಂದೇ ದಿವಸದಲ್ಲಿ ಆಯ್ತು, ಬಿದು 1/3 ಒಂದು ದಿವಸದಲ್ಲಿ ಆಗುತ್ತೆ, ಸಿದು 1/12 ಒಂದು ದಿವಸದಲ್ಲಿ ಆಗುತ್ತಂತ. ಇದು ಮೂರನ್ನು ಕೂಡಿಸಿದ್ವಿ. ಸೊ ಕೂಡಿಸಿದಾಗ ಲಸ 12 ಬಂದಿತ್ತು. ಸೊ ಲಸ 12 ಬಂದಿದ್ದಕ್ಕೆ ನಾವೇನ್ ಮಾಡ್ತಿದ್ವಿ 12 ಒಂದ್ಲೆ 3 4 12 6 7 12. ಸೊ 12 ಒಂದ್ಲೆ 12 ಅಂತ ಹೇಳಿ 7/12 ಕೆಲಸನ ಒಂದು ದಿನದಲ್ಲಿ ಮಾಡಿದ್ರು. ಸೊ ಹಾಗಾದ್ರೆ ಪೂರ್ತಿ ಮಾಡೋದಕ್ಕೆ ಎಷ್ಟು ದಿವಸ ಬೇಕು? ಪೂರ್ತಿ ಮಾಡೋದಕ್ಕೆ 12/7 ಅಂತಂದ್ರೆ 7 ಒಂದ್ಲೆ 7 ಎಷ್ಟು ಉಳಿಯುತ್ತೆ? 7 ಆದ್ಮೇಲೆ ಇನ್ನು 5 ಉಳಿಯುತ್ತೆ. ಸೊ ಬೈ 7 ದಿನಗಳು ಬೇಕಾಗುತ್ತೆ. ಎಷ್ಟು ದಿನಗಳು? ಇಷ್ಟು ದಿವಸ ಇವರಿಗೆ ಬೇಕಾಗುತ್ತೆ. ಸೊ 1 ಪೂರ್ಣಾಂಕ 5 7 ದಿವಸ ಬೇಕಾಗುತ್ತೆ ಅಂತ ನಾವು ನೋಡ್ತೀವಿ. ಓಕೆ, ಸೊ ಇಲ್ಲಿ ಇದು ಅರ್ಥ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ನೋಡೋಣ. ಇದೇ ತರ ಈಸಿ ಆಗಿರೋದು, ಸ್ವಲ್ಪ ಕಾನ್ಸೆಪ್ಟ್ ಏನಾಗುತ್ತೆ ಚೇಂಜ್ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಒಂದು AC ಹವಾನಿಯಂತ್ರಕ ಸಭಾಂಗಣವನ್ನ 40 ನಿಮಿಷಗಳಲ್ಲಿ ತಂಪಾಗಿಸುತ್ತೆ. ಒಂದು ಇಲ್ಲಿ ಬರಿಬೇಕಿತ್ತು, ಒಂದು ಹವಾನಿಯಂತ್ರಕ ಅಥವಾ AC ಹಚ್ಚಿದ್ರು, ಅದು ಈ ರೂಮ್ ಅನ್ನ ಕೋಲ್ಡ್ ಮಾಡೋದಕ್ಕೆ ಅಥವಾ ತಂಪು ಮಾಡೋದಕ್ಕೆ 40 ನಿಮಿಷ ತಗೊಳುತ್ತೆ. ಇನ್ನೊಂದು AC 45 ನಿಮಿಷದಲ್ಲಿ ಅದನ್ನ ತಣ್ಣಗ್ ಮಾಡುತ್ತೆ. ಸೊ ಹಾಗಾದ್ರೆ ಎರಡನ್ನೂ ಅಟ್ ಎ ಟೈಮ್ ಒಂದೇ ಸಂದರ್ಭದಲ್ಲಿ ಆನ್ ಮಾಡಿದ್ರೆ ಕೋಣೆ ತಂಪಾಗೋದಕ್ಕೆ ಎಷ್ಟು ಟೈಮ್ ತಗೊಳುತ್ತಂತ. ಸೊ ನೀವ್ ಅನ್ಬಹುದು, ಸರ್ ಇದೇನೋ ಬೇರೆ ಪ್ರಾಬ್ಲಮ್ ಕಾಣ್ತಿದೆ ಅಂತ ಹೇಳಿ. ಏನಿಲ್ಲ, ಇದು ಕೂಡ ಏನು, ಇದು ಕೂಡ ಟೈಮ್ ಅಂಡ್ ವರ್ಕ್ದು. ಸೊ ಈಗ ಎ ಎಷ್ಟು ಟೈಮ್ ತಗೊಳತ್ತಪ್ಪ, ಅಥವಾ ಒಂದನೇ ಹವಾನಿಯಂತ್ರಕ ಎಷ್ಟು ಅಥವಾ AC ಎಷ್ಟು ಟೈಮ್ ತಗೊಳ್ತಿದೆ? 40 ನಿಮಿಷ ತಗೊಳ್ತಿದೆ. ಬಿ ಎಷ್ಟು ನಿಮಿಷ ತಗೊಳ್ತಿದೆ ಅಂತಂದ್ರೆ 45 ನಿಮಿಷ ತಗೊಳ್ತಿದೆ. ಪ್ರತಿ ನಿಮಿಷದಲ್ಲಿ 1 ನಿಮಿಷದಲ್ಲಿ ಎ ಎಷ್ಟು ಮಾಡ್ತಾ ಇದೆ? 1/40 ಭಾಗದಷ್ಟು ರೂಮ್ ಅನ್ನ ತಂಪು ಮಾಡ್ತಾ ಇದೆ. ಬಿ ಎಷ್ಟು ಮಾಡ್ತಾ ಇದೆ? 1/45 ಭಾಗದಷ್ಟು ರೂಮ್ ಅನ್ನ ತಂಪು ಮಾಡ್ತಾ ಇದೆ. ಈಗ ಎರಡು ಒಟ್ಟಿಗೆ ಅಂತಂದ್ರೆ ಎರಡನ್ನೂ ಸೇರಿಸ್ಬೇಕು. ನಾವ್ ಹೆಂಗೆ ಕೆಲಸ ನೋಡ್ತಿದ್ವಲ್ಲ ಅದೇ ತರ ಇದು ಕೂಡ ಸೇಮ್ ಆಗಿರುತ್ತೆ. ಸೊ ಈಗ ಏನ್ ಮಾಡ್ಬೇಕಂತಂದ್ರೆ 40 ಮತ್ತು 45ರ ಒಂದು ಲಸ ತೆಗಿಬೇಕು, ಅಂದ್ರೆ LCM ಅನ್ನ ತೆಗಿಬೇಕು. ಸೊ ಇದು 5ರಲ್ಲಿ ಬರುತ್ತೆ, ಯಾಕಂದ್ರೆ 2 ಬರಲ್ಲ, 3 ಬರಲ್ಲ, 4 ಬರಲ್ಲ, 5 ಬರುತ್ತೆ. 5 8 40, 5 9 45, 8 5 40. ಓಕೆ, ಸೊ 40 ಇಂಟು 9 9 4 36 360 ಬಂತು. ಸೊ 340 ಬಂದಾಗ ಸೊ ಈಗ ಏನ್ ಮಾಡ್ಬೇಕು, 4 9 36, 45 8 360. ಓಕೆ, ಸೊ ಇದು 8 ಆಗುತ್ತೆ, ಯಾಕಂದ್ರೆ 90 ಆಯ್ತು. ಸೊ ಈಗ ಇದನ್ನ ಏನ್ ಮಾಡ್ತಿದೀವಿ, 9 ಪ್ಲಸ್ 8 ಡಿವೈಡೆಡ್ ಬೈ ಎಷ್ಟು ಬಂದಿತ್ತು? 360 ಅಂತ ಮಾಡ್ತಿದ್ವಿ. ಸೊ ಎಷ್ಟಾಗುತ್ತೆ ಇದು? 7 17 ಡಿವೈಡೆಡ್ ಬೈ 360 ಈ ತರ ಬಂತು. ಸೊ ಇದನ್ನೇ ನಾವು ಹೇಳಿದ್ರೆ, ಇದನ್ನೇ ನಾವು ಮತ್ತೇನ್ ಮಾಡ್ಬೇಕು, ಎಷ್ಟು ಸಮಯದಲ್ಲಿ ಅಂತ ಕೇಳಿದ್ರೆ, ಎಷ್ಟು ಸಮಯದಲ್ಲಿ ಅಂತಂದ್ರೆ 360 ಡಿವೈಡೆಡ್ ಬೈ 7 ಅಂತ ಮಾಡ್ಬೇಕು. ಸೊ ಇದನ್ನ ನಿಮಿಷಗಳಲ್ಲಿ ಎಷ್ಟಾಗುತ್ತೆ, ಎಷ್ಟು ನಿಮಿಷ ಆಗುತ್ತೆ ಅನ್ನೋದನ್ನ ನೀವೇನ್ ಮಾಡಿ ಕಮೆಂಟ್ ಅಲ್ಲಿ ಹಾಕಿ. ಓಕೆ, ಸೊ ಕಮೆಂಟ್ ಅಲ್ಲಿ ಯಾವ ತರ ಹಾಕ್ಬೇಕಂತಂದ್ರೆ 4ನೇ ಉತ್ತರ ಅಥವಾ 4 ಅಂತ ಬರೋದು ಎಷ್ಟು ನಿಮಿಷ ಆಯ್ತು ಅನ್ನೋದನ್ನ ನೀವು ಹಾಕಿ. ಸೊ ಅದನ್ನ ನಾವು ನೋಡೋಣ. ಈಗ 17 17 35 ಅಂತಂದ್ರೆ ಏನಾಗುತ್ತೆ, ಎಸ್ 5 ಓಕೆ, ನೋಡಿ ಎಷ್ಟು ಬರ್ತದೆ ಅಂತ ಹೇಳಿ. ಇಲ್ಲ, ಒಂದ್ ನಿಮಿಷ ಕ್ಯಾಲ್ಕುಲೇಟರ್ ಅಲ್ಲಿ ನೋಡ್ಬಿಡ್ತೀನಿ. ನಾನು ನೋಡಿರ್ತೀನಿ, ಬಟ್ ನೀವೇನ್ ಮಾಡ್ಬೇಕು, ಕ್ಯಾಲ್ಕುಲೇಟ್ ಬೇಡ, ನಾನು ಮಾಡಲ್ಲ, ನೀವೇ ಮಾಡಿ. ಸುಮ್ಮನೆ ನಾನು ಮಾಡಿ ಹೇಳೋದು ಬೇಡ. ಸೊ ಎಷ್ಟು ನಿಮಿಷ ಆಗುತ್ತಂತ. ಸೊ ಇದು ಒಂದು ನಿಮಿಷದಲ್ಲಿ ಎಷ್ಟು ಮಾಡ್ತಿದೆ? 17/360 ಎಷ್ಟು ಭಾಗವನ್ನ ಇದು ಕಂಪ್ಲೀಟ್ ಆಗಿ ತಂಪು ಮಾಡ್ತಿದೆ. ಹಾಗಾದ್ರೆ ಎಷ್ಟು ನಿಮಿಷಕ್ಕೆ ಇದು ತಂಪು ಮಾಡುತ್ತೆ ಅಂತ ಹೇಳಿ 4ನೇ ಉತ್ತರದ ಒಂದು ಆನ್ಸರ್ ಅನ್ನ ನೀವು ಕಮೆಂಟ್ ಮಾಡಿ.
ಮುಂದಿನ ಕ್ಯಾಲ್ಕುಲೇಷನ್ ನಾನು ಮಾಡಲ್ಲ. ಓಕೆ, ಅದೇ ತರ ಇನ್ನೊಂದು ಬಂತು. ಈಗ ಒಂದು ಗಾಲಿ ಇತ್ತು, ಆ ಗಾಲಿಯಲ್ಲಿ 2 ರಂಧ್ರಗಳಿದ್ವು, ಅಂದ್ರೆ ಪಂಚರ್ ಆಯ್ತು. ಪಂಚರ್ ಆದ್ಮೇಲೆ ಮೊದಲನೇದು ಒಂದೇದು ಏನಾಗಿತ್ತಲ್ಲ, ಫಸ್ಟ್ ಒಂದು ಪಂಚರ್ ಆಗಿರೋದು, ಅದನ್ನ ನಾವು ಹಂಗೆ ಬಿಟ್ರೆ 9 ನಿಮಿಷದಲ್ಲಿ ಏನಾಗುತ್ತೆ, ಆ ಗಾಲಿಯಲ್ಲಿ ಇರುವಂತಹ ಎಲ್ಲಾ ಗಾಳಿ ಹೊರಗೆ ಹೋಗ್ಬಿಡುತ್ತೆ. ಅಂದ್ರೆ ಗಾಲಿ ಏನಾಗುತ್ತೆ, ಫ್ಲಾಟ್ ಆಗುತ್ತೆ. 2 ಪಂಚರ್ ಆಗಿತ್ತು, ಫಸ್ಟ್ ಏನಾಗಿದೆಯಲ್ಲ ಆ ಪಂಚರು 9 ನಿಮಿಷದಲ್ಲಿ ಎಲ್ಲಾ ಗಾಳಿನ ಹೊರಗೆ ಹಾಕ್ಬೋದು. ಎರಡನೇದ್ರಲ್ಲಿ ಏನಿದೆ ಅಂತಂದ್ರೆ 6 ನಿಮಿಷದಲ್ಲಿ ಎಲ್ಲಾ ಗಾಳಿನ ಅದು ಹೊರಗೆ ಹಾಕ್ಬೋದು. ಹೀಗೆ 2 ಪಂಚರ್ಗಳು ಆಗಿವೆ. ಸೊ 2 ಪಂಚರ್ ಆಗಿ ಈಗ ಏನಾಗಿದೆ ಅಂದ್ರೆ ಎಟ್ ಎ ಟೈಮ್ ಆಗಿದ್ದಾವೆ. 2 ಪಂಚರ್ ಏನಾಯ್ತು, ಒಂದೇ ಟೈಮ್ ಅಲ್ಲಿ ಆಯ್ತು. ಸೊ ಹೀಗಾಗಿ ಎಷ್ಟು ನಿಮಿಷದಲ್ಲಿ ಈ ಗಾಲಿ ಏನಾಗುತ್ತೆ, ಕಂಪ್ಲೀಟ್ ಆಗಿ ಫ್ಲಾಟ್ ಆಗುತ್ತೆ ಅಂತ ನಾವು ಹುಡುಕ್ಬೇಕು. ಸೊ ಅದಕ್ಕೆ ಫಸ್ಟ್ ಇದೇನಾಗಿದೆಯಲ್ಲ 9 ನಿಮಿಷದಲ್ಲಿ ಖಾಲಿ ಮಾಡುತ್ತೆ, ಅದನ್ನ ಎ ಪಂಚರ್ ಅಂತ ಹೇಳೋಣ. ಎ ಪಂಚರ್ ಕೆಪಾಸಿಟಿ ಎಷ್ಟು, 9 ನಿಮಿಷ, ಹೌದಾ. ಮುಂದೆ ಬಿ ಪಂಚರ್ದ ಕೆಪಾಸಿಟಿ ಎಷ್ಟು, 6 ನಿಮಿಷ, ಇಷ್ಟೇ. ಈಗ 1 ನಿಮಿಷದಲ್ಲಿ ಎ ಎಷ್ಟನ್ನ ಖಾಲಿ ಮಾಡ್ತಾ ಇದೆ, 1/9 ಭಾಗ ಖಾಲಿ ಮಾಡುತ್ತೆ. ಬಿ 1 ನಿಮಿಷದಲ್ಲಿ ಎಷ್ಟು ಖಾಲಿ ಮಾಡುತ್ತೆ, 1/6 ಭಾಗದಷ್ಟು ಖಾಲಿ ಮಾಡುತ್ತೆ. ಎರಡೂ ಒಟ್ಟಿಗೆ ಮತ್ತೆ ಬಂದ್ವಿ ಅಲ್ಲಿಗೆ, ಎರಡೂ ಒಟ್ಟಿಗೆ ಎಷ್ಟು ಖಾಲಿ ಮಾಡ್ತಾವಂತಂದ್ರೆ 1/9 ಪ್ಲಸ್ 1/6, ಹೌದಾ. ಸೊ ಈಗ ಲಸ ತೆಗೋಣ, 9 ಮತ್ತು 6, 3 3 9, 3 7 6, 9 9 7 18 ಆಯ್ತು. ಲಸ 2 9 3. ಸೊ ಏನಾಗುತ್ತೆ, ಇದು 2 ಪ್ಲಸ್ 3 ಡಿವೈಡೆಡ್ ಬೈ ಎಷ್ಟು ಬಂದಿತ್ತು, ಇದು 9 9 7 18, ಓಕೆ 18. ಸೊ ಅಂದ್ರೆ 5/18 ಆಯ್ತು. 5/18 ಅಂದ್ರೆ ಎಷ್ಟು, ಈಗ ಇದನ್ನ 18/5 ನಿಮಿಷಗಳು ಅಂತ ಹೇಳಬೇಕು. 18/5 ನಿಮಿಷ ಅಂದ್ರೆ ಏನು, 5 3 15, ಅದೇ 3 ನಿಮಿಷ, 3/15 ಸಾರಿ ಎಷ್ಟಿದು 5, ಇಷ್ಟು ನಿಮಿಷದಲ್ಲಿ, ಓಕೆ 3.35 ಅಷ್ಟು ನಿಮಿಷದಲ್ಲಿ ಏನಾಗುತ್ತೆ, ಟೈರ್ ಫ್ಲಾಟ್ ಆಗುತ್ತೆ. ಯಾಕಂದ್ರೆ ಒಂದು 6 ನಿಮಿಷದಲ್ಲಿ ಮಾಡ್ತಿತ್ತು, ಇನ್ನೊಂದು 9 ನಿಮಿಷದಲ್ಲಿ ಮಾಡ್ತಿತ್ತು. ಎರಡು ಸೇರಿ ಮಾಡಿದ್ರೆ ಟೈಮ್ ಏನಾಗಬೇಕು, ಕಡಿಮೆ ಆಗ್ಬೇಕು. ಸೊ ಕಡಿಮೆ ಎಷ್ಟಾಯ್ತು, 3.35 ನಿಮಿಷದಲ್ಲಿ ಏನಾಗುತ್ತೆ, ಟೈರ್ ಫ್ಲಾಟ್ ಆಗುತ್ತೆ ಅಂತ ನೋಡ್ತೀವಿ. ಓಕೆ, ಅದಾದ್ಮೇಲೆ ಇನ್ನೊಂದು ಪ್ರಶ್ನೆ, ಸೇಮ್ ಈಸಿ ಆಗಿರೋದು, ಇಲ್ಲಿವರೆಗೆ ಯಾವ್ದು ಟಫ್ ಬಂದಿಲ್ಲ, ಎಲ್ಲಾನು ಈಸಿ ಇದೆ. ಈಗ ಸ್ವಲ್ಪ ಕನ್ಫ್ಯೂಸ್ ಮಾಡೋದಕ್ಕೆ ಪ್ರಾಬ್ಲಮ್ ಯಾವ ತರ ಕೊಡ್ತಾರೆ ಅಂದ್ರೆ, ಎಂ ಮತ್ತು ಎನ್ 8 ದಿನದಲ್ಲಿ ಒಂದು ಕೆಲಸ ಮಾಡಿದ್ರು, ಓ ಇದನ್ನ 24 ದಿನದಲ್ಲಿ ಮಾಡ್ಬೋದು. ಹಾಗಾದ್ರೆ ಎಂ ಎನ್ ಮತ್ತು ಓ ಎಲ್ಲರೂ ಸೇರ್ಕೊಂಡು ಎಷ್ಟು ದಿನದಲ್ಲಿ ಈ ಕೆಲಸ ಮಾಡ್ತಾರೆ ಅಂತ ಕೇಳಿದ್ರೆ, ಹೌದಾ. ಸೊ ಈಗ ನಮಗ್ ಕನ್ಫ್ಯೂಸ್ ಮಾಡೋದಕ್ಕೆ ಎಂ ಮತ್ತು ಎನ್ನದ್ದು ಒಟ್ಟಿಗೆ ಮಾಡಿದ್ದನ್ನ ಕೊಟ್ರು, ಓದನ್ನ ಸಪರೇಟ್ ಆಗಿ ಕೊಟ್ರು. ಸೊ ಇಲ್ಲಿ ಗಾಬರಿ ಆಗೋ ಪ್ರಶ್ನೆ ಇಲ್ಲ. ಈಗೇನಿದೆ ಅಂದ್ರೆ ಹೆಂಗಿದೆಯೋ ಅದನ್ನೇ ತಗೋಣ. ಎಂ ಪ್ಲಸ್ ಎನ್ ಎಷ್ಟು ದಿವಸದಲ್ಲಿ ಮಾಡ್ತಾರೆ, 8 ದಿವಸದಲ್ಲಿ ಮಾಡ್ತಾರೆ. ಎಂ ಪ್ಲಸ್ ಎನ್ ಇಬ್ಬರ 1 ದಿನದ ಕೆಲಸ, ಹೌದಾ. ಸೊ ಎಷ್ಟು ಬಂತು, 1 ದಿನದ ಕೆಲಸ ಎಷ್ಟಾಗುತ್ತೆ, 1/8 ಭಾಗ ಆಯ್ತು. ಮುಂದೆ ಓ ಎಷ್ಟು ದಿವಸದಲ್ಲಿ ಮಾಡ್ತಾನಪ್ಪ, ಓ 24 ದಿವಸದಲ್ಲಿ ಮಾಡ್ತಾನೆ. ಓದ 1 ದಿವಸದ ಕೆಲಸ ಎಷ್ಟಾಯ್ತು, 1/24 ಆಯ್ತು, ಹೌದಾ. ನಮಗೆ ಒಟ್ಟಿಗೆ ಮಾಡಿದ್ರೆ ಅಂದ್ರೆ ಏನು, ಎಂ ಪ್ಲಸ್ ಎನ್ ಪ್ಲಸ್ ಓ ಮೂವರ 1 ದಿನದ ಕೆಲಸ ಏನಾಗುತ್ತೆ, 1/8 ಪ್ಲಸ್ 1/24 ಆಗುತ್ತೆ. ಸೊ ಈಗ ಲಸ ಅಂತೂ 24 ಬರುತ್ತೆ, ಹೌದಾ. ಸೊ 24 ಬಂದ್ರೆ ನಾವೇನ್ ಮಾಡ್ಬೇಕು, ಈಗ ಇದನ್ನ ನೀವು ಕಂಟಿನ್ಯೂ ಮಾಡಿ, ಯಾಕಂದ್ರೆ 24 ಬರುತ್ತೆ, 8 ಇದೆ, 24 ಇದೆ. ಸೊ 2ರಿಂದ ತಗೋಣ, 2 4 8, 2 12, 2 7 2 6 2 1 3, ಓಕೆ. ಸೊ 2 4 4 7 8 8 3 24, 8 3 24, ಇದು 1 ಬಂತು. ಸೊ ಹೀಗಾಗಿ ಏನಾಗುತ್ತೆ, 3 1 3 ಆಯ್ತು, ಇದು 1 ಆಯ್ತು, 24 ಆಯ್ತು. ಸೊ ಹೀಗಾಗಿ 4/24 ಅಂತಂದ್ರೆ ಒಂದು ಎಷ್ಟು, 4 1 4 4 8 4 5 20 4 6 24, ಸೊ 6. ಸೊ ಅಂದ್ರೆ 6 ದಿನ ಅಂತ ಹೇಳಿದೆಯಲ್ಲ, 1 ದಿವಸದಲ್ಲಿ ಅವ್ರು ಎಷ್ಟು ಕೆಲಸ ಮಾಡ್ತಾರೆ, 1/6 ಅಷ್ಟು ಕೆಲಸ ಮಾಡಿದ್ರೆ. ಸೊ ಹಾಗಾದ್ರೆ ಎಷ್ಟು ದಿನ ಬೇಕಾಗುತ್ತೆ ಅಂದ್ರೆ 6 ದಿನಗಳು ಬೇಕಾಗತ್ತೆ. ಇವ್ರಿಗೆ ಎಷ್ಟು ದಿನಗಳು ಬೇಕಾಗುತ್ತೆ, ಟೋಟಲಿ 6 ದಿನಗಳು ಬೇಕಾಗುತ್ತೆ. ಎಂ ಪ್ಲಸ್ ಎನ್ ಪ್ಲಸ್ ಓ 3 ಸೇರ್ಕೊಂಡು. ಸೊ ಇಲ್ಲಿ ಯಾವುದೇ ಕನ್ಫ್ಯೂಷನ್ ಆಗೋದು ಬೇಕಾಗಿರಲ್ಲ. ಸುಮ್ನೆ ಹಿಂದೆ ಏನ್ ಮಾಡ್ತಿದ್ವಲ್ಲ ನಾವು, ಎ 8 ದಿವಸದಲ್ಲಿ, ಇದು ಹಿಂಗೆ ತಗೋಬಹುದು, ಎ 8 ದಿವಸದಲ್ಲಿ ಮಾಡಿದ್ರೆ ಬಿ ಎಷ್ಟು ದಿವಸದಲ್ಲಿ ಮಾಡ್ತಾನೆ, 24 ದಿವಸದಲ್ಲಿ ಮಾಡ್ತಾನೆ ಅಂತ ಹೇಳಿದ್ರೆ ಅವಾಗ್ಲೂ 6 ಉತ್ತರ ಬರುತ್ತೆ. ನಮಗ್ ಕನ್ಫ್ಯೂಸ್ ಮಾಡಕ್ಕೆ ಎಂ ಪ್ಲಸ್ ಎನ್ 8 ದಿವಸದಲ್ಲಿ ಮಾಡಿದ್ರು, ಓ 24 ದಿವಸದಲ್ಲಿ ಮಾಡಿದ ಅಂತ ಹೇಳಿ ಸುಮ್ನೆ ಕೊಟ್ಟಿದ್ದಾರೆ. ಓಕೆ, ಸೊ ಅದಕ್ಕೆ ಕನ್ಫ್ಯೂಸ್ ಮಾಡಕ್ ಹೋಗ್ಬಿಡಿ.
ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಅನ್ನ ನೋಡೋಣ. ಏನಪ್ಪಾ ಅಂತಂದ್ರೆ ಪಾಸ್ ಮಾಡಿ ಕ್ವಶನ್ ಅನ್ನ ನೋಡಿ. ಏನಿದೆ, ಒಬ್ಬ ಮನುಷ್ಯ 5 ದಿನಗಳಲ್ಲಿ ಒಂದು ಕೆಲಸ ಮಾಡ್ತಾನೆ, ಮಾಡ್ಲಿ, ಯಾರು ಬೇಡ ಅಂದ್ರು. ಆದ್ರೆ ಅವನು ತನ್ನ ಮಗನ ಸಹಾಯದಿಂದ ಅದನ್ನ 3 ದಿನಗಳಲ್ಲಿ ಮಾಡಿ ಮುಗಿಸಿದ. ಹಾಗಾದ್ರೆ ಅವನ ಮಗನು ಏಕಾಂಗಿಯಾಗಿ ಎಷ್ಟು ದಿವಸದಲ್ಲಿ ಕೆಲಸ ಮಾಡಬಹುದು? ಸೊ ಸ್ವಲ್ಪ ಯೋಚನೆ ಮಾಡಿ, ಏನಿದೆ ಪ್ರಾಬ್ಲಮ್ ಅಂತ ಸ್ವಲ್ಪ ನೀವು ಯೋಚನೆ ಮಾಡಿ. ಒಬ್ಬ ಮನುಷ್ಯ, ಅವನನ್ನ ಎಂ ಅಂತ ತಗೋಣ. ಮನುಷ್ಯ ಎಷ್ಟು ದಿವಸದಲ್ಲಿ ಕೆಲಸ ಮಾಡ್ತಾನೆ? 5 ದಿವಸದಲ್ಲಿ ಕೆಲಸ ಮಾಡ್ತಾನೆ. ಅವನ ಒಂದು ದಿನದ ಕೆಲಸ ಎಷ್ಟಾಗತ್ತೆ? 1/5 ಆಗುತ್ತೆ, ಹೌದಾ? ಈಗೇನ್ ಹೇಳಿದರೆ, ಅವನ ಮಗನ ಜೊತೆಗೆ ತಗೊಂಡು ಅವನು 3 ದಿವಸದಲ್ಲಿ ಕೆಲಸ ಮಾಡಿದ ಅಂತ ಹೇಳಿ. ಅವನ ಮಗನ ಒಂದು ಅವನ ಮಗನು ಒಬ್ಬನೇ ಆಗಿ ಕೆಲಸ ಮಾಡಿದ್ರೆ ಎಷ್ಟು ದಿವಸದಲ್ಲಿ ಮುಗಿಸ್ಬೋದಾಗಿತ್ತು ಅಂತ ಹೇಳಿ. ಸೊ ಈಗ ಮನುಷ್ಯನನ್ನ ಎಂ ಅಂತ ತಗೋಣ, ಎಂ ಅಂತ ತಗೊಂಡಿದೀವಿ ಆಲ್ರೆಡಿ. ಮಗನನ್ನ ಸಿ ಅಂತ ತಗೋಣ, ಚಿಲ್ಡ್ರನ್ ಅಥವಾ ಚೈಲ್ಡ್. ಸೊ ಚೈಲ್ಡ್ ಏನು ಗೊತ್ತಿಲ್ಲ ನಮಗೆ, ಅವನು ಎಕ್ಸ್ ದಿವಸದಲ್ಲಿ ಮಾಡ್ತಾನೆ ಅಂತ ಅನ್ಕೋಣ. ಸೊ ಹೀಗಾಗಿ ಒಂದು ದಿನದಲ್ಲಿ ಆ ಮಗನು ಎಷ್ಟು ಕೆಲಸ ಮಾಡ್ತಾನೆ ಅಂದ್ರೆ 1/x ಮಾಡಿದ ಅಂತ ಅನ್ಕೋಣ. ಸೊ ಇದು 1/x. ಒಂದು ನಿಮಿಷ ವಾಪಸ್ ಹಚ್ತೀನಿ. ಮನುಷ್ಯ ಎಷ್ಟು ದಿವಸದಲ್ಲಿ ಮಾಡ್ತಾನೆ? 5 ದಿವಸದಲ್ಲಿ ಮಾಡ್ತಾನೆ. ಒಂದು ದಿನದಲ್ಲಿ ಅವನು ಮಾಡೋ ಕೆಲಸ ಎಷ್ಟು? 1/5 ಆಯ್ತು. ಮುಂದೆ ಮಗ ಎಷ್ಟು ದಿವಸದಲ್ಲಿ ಮಾಡ್ತಾನೋ ಗೊತ್ತಿಲ್ಲ, ಅದನ್ನೇ ಎಕ್ಸ್ ಅನ್ನ ಕಂಡು ಹಿಡಿಬೇಕು. ಸೊ ಹೀಗಾಗಿ ಅವನು ಒಂದು ದಿವಸದಲ್ಲಿ ಎಷ್ಟು ಕೆಲಸ ಮಾಡ್ತಾನೆ ಅಂತ ತಗೋಣ, 1/x ಅಂತ ತಗೋಣ. ಮಾಡಿ ಮುಗಿಸಿದಕ್ಕೆ ಎಷ್ಟು ಕೆಲಸ ಎಷ್ಟು? 3 ಆಗಿತ್ತು. ಸೊ ಹೀಗಾಗಿ ಇಬ್ರು ಸೇರ್ಕೊಂಡು ಎಂ ಪ್ಲಸ್ ಸಿ ಒಂದು ದಿನದಲ್ಲಿ ಎಷ್ಟು ಕೆಲಸ ಮಾಡಿದ್ರು? ಒಂದು ದಿನದಲ್ಲಿ 1/3 ಭಾಗದಷ್ಟು ಕೆಲಸ ಮಾಡಿದ್ರು. ಯಾಕೆ 1/3 ಭಾಗದಷ್ಟು ಕೆಲಸ ಮಾಡಿದ್ರೆ ಅಂದ್ರೆ, ಅವ್ರು ಒಂದು ದಿವಸದಲ್ಲಿ ಎಷ್ಟು ದಿವಸದಲ್ಲಿ ಮುಗಿಸ್ತಿದ್ದಾರೆ? 3 ದಿವಸದಲ್ಲಿ ಕೆಲಸ ಮುಗಿಸ್ತಿದ್ದಾರೆ. ಸೊ 3 ದಿವಸದಲ್ಲಿ ಕೆಲಸ ಮುಗಿಸ್ತಿರೋದ್ರಿಂದ ಒಂದು ದಿವಸದಲ್ಲಿ ಅವ್ರು ಎಷ್ಟು ಮಾಡಿರ್ಬೇಕು? 1/3 ಭಾಗದಷ್ಟು, 1/3 ಅಷ್ಟು ಕೆಲಸ ಮಾಡಿರ್ಬೇಕು. ಸೊ ಈಗೇನಿದೆ, ಎಲ್ಲ ಇಲ್ಲೇ ಇದೆ. ಏನ್ ಮಾಡೋಣ? 1/5 ಮನುಷ್ಯ ಮಾಡಿದ್ದು, 1/x ಅವನ್ ಮಗ. ಸೊ 1/5 ಏನು? ಅಪ್ಪ ಮಾಡಿದ ಒಂದು ದಿವಸದ ಕೆಲಸ. ಅವನ್ ಮಗ ಒಂದು ದಿವಸದಲ್ಲಿ ಎಷ್ಟು ಮಾಡ್ತಾನೆ? 1/x ಮಾಡ್ತಾನೆ. ಸೊ ಇಬ್ರು ಸೇರಿ ಒಂದು ದಿವಸದಲ್ಲಿ ಎಷ್ಟು ಕೆಲಸ ಮಾಡ್ತಾರೆ? 1/3 ಮಾಡ್ತಾರೆ. ಮುಗೀತು. ಮುಂದೆ ನಾವು ಸಾಲ್ವ್ ಮಾಡ್ಬೇಕು. ಸೊ ಸಾಲ್ವ್ ಮಾಡ್ಬೇಕಾದ್ರೆ ಇದನ್ನ ಈ ಕಡೆ ತಗೊಂಡ್ ಬರೋಣ. 1/x ಹಿಂಗೆ ಇರ್ಲಿ. 1/3 ಅಲ್ಲಿ ಎಷ್ಟು ಕಳಿಬೇಕು? 1/5 ಕಳಿಬೇಕು. ಯಾಕಂದ್ರೆ ಈ 1/5 ಈ ಕಡೆ ಬರಬೇಕು. ಬಂದಾಗ ಇಲ್ಲಿ ಪ್ಲಸ್ ಇದ್ರೆ ಈ ಕಡೆ ಬಂದ್ರೆ ಮೈನಸ್ ಆಗುತ್ತೆ. 3, 5 ಎರಡು ಅವಿಭಾಜ್ಯ ಸಂಖ್ಯೆಗಳು. ಸೊ ಹೀಗಾಗಿ ಲಸ ಎಷ್ಟಾಗುತ್ತೆ? 15 ಆಗುತ್ತೆ. ಏನೇ ಮಾಡಿದ್ರು 15 ಬರಬೇಕು. 3 5 15, 5 3 15. ಸೊ ಏನಾಯ್ತು? 5 - 3 ಆಯ್ತು. ಈಗ 1/x ಅಂದ್ರೆ ಎಷ್ಟು ಬಂತು? 1/x ಅಂತಂದ್ರೆ 2/15 ಅಂತ ಬಂತು. ಓಕೆ, ಸೊ ಇಷ್ಟೇ ಬಂತು ನೋಡಿ. ಇಲ್ಲಿ 1/5 ಅಪ್ಪಂದು, ಇವಂದು ಗೊತ್ತಿಲ್ಲ. ಇಬ್ರು 1/3 ಅಷ್ಟು ಇವ್ರು ಕೆಲಸ ಮಾಡ್ತಿದ್ರೆ. ಸೊ ಕೆಲಸ ಮಾಡ್ತಿದ್ದಾರೆ ಅಂತಂದ್ರೆ ಇಲ್ಲಿ ಎಕ್ಸ್ ಅನ್ನ ಈ ಕಡೆ ತಗೊಂಡ್ವಿ, ಇಲ್ಲೇ ಇತ್ತು, ಈ ಕಡೆ ಸರ್ಸಿದ್ವಿ. 1/3 ನ ಈ ಕಡೆ ಸರ್ಸಿದ್ವಿ. ಸೊ ಸರಿಸಿದಾಗ 1/5 ಬಂತು. ಸೊ 1/5 ಬಂದಾಗ ಲಸ 15 ಬರುತ್ತೆ, ಯಾಕಂದ್ರೆ ಎರಡು ಅವಿಭಾಜ್ಯ ಸಂಖ್ಯೆ ಆಗಿದಾವೆ. ಸೊ ಹೀಗಾಗಿ 15 ಅಂತ ಇಟ್ಕೊಂಡು 3 5 15, 5 3 15. ಸೊ ಏನಾಗುತ್ತೆ? 2/15 ಆಗುತ್ತೆ. ಅಂದ್ರೆ ಅವನ ಮಗ ಒಂದು ದಿವಸದಲ್ಲಿ ಎಷ್ಟು ಮಾಡ್ತಾನೆ? 2/15 ಭಾಗದಷ್ಟು, 15ನೇ 2 ಭಾಗದಷ್ಟು ಕೆಲಸ ಮಾಡ್ತಾನೆ. ಹಾಗಾದ್ರೆ ಎಕ್ಸ್ ಎಷ್ಟು ಕೆಲಸ ಮಾಡ್ತಾನೆ? ಎಷ್ಟು ದಿವಸದಲ್ಲಿ ಮುಗಿಸ್ತಾನೆ ಅಂದ್ರೆ 15/2 ಅಂತಂದ್ರೆ 7.5 ದಿವಸದಲ್ಲಿ, 7.5 ದಿವಸದಲ್ಲಿ ಅವನ ಮಗ ಕೆಲಸ ಮಾಡ್ಬೋದು. ಓಕೆ, ಸೊ ಯಾರಿಗಿದು ಸ್ವಲ್ಪ ಅರ್ಥ ಆಗಿಲ್ಲ ಇನ್ನೊಂದ್ಸರಿ ಹೇಳ್ಬಿಡ್ತೀನಿ. ಯಾರಿಗೆ ಅರ್ಥ ಆಗಿದೆಯೋ ಅವರು ನೆಕ್ಸ್ಟ್ ಪ್ರಾಬ್ಲಮ್ ಬರೋವರೆಗೂ ಫಾಸ್ಟ್ ಫಾರ್ವರ್ಡ್ ಮಾಡಿ. ಓಕೆ, ಸೊ ಏನಪ್ಪಾ ಅಂತಂದ್ರೆ, ಒಬ್ಬ ಮನುಷ್ಯನನ್ನ ಎಂ ಅಂತ ತಗೊಂಡ್ವಿ. ಅವನು 5 ದಿವಸದಲ್ಲಿ ಕೆಲಸ ಮಾಡ್ತಾನ ಅಂತಂದ್ರೆ ಅವನ ಒಂದು ದಿನದ ಕೆಲಸ ಎಷ್ಟಾಯ್ತು? ಒಂದು ದಿನದ ಕೆಲಸ ಏನಾಗುತ್ತೆ? 1/5 ಆಗುತ್ತೆ. ಇನ್ನು ಮಗನ ಎಷ್ಟು ದಿವಸದಲ್ಲಿ ಮಾಡ್ತಾನೆ ಅಂತ ಕಂಡು ಹಿಡಿಬೇಕು. ಸೊ ಅದಕ್ಕೆ ಮಗನ ಸಿ ಅಂತ ತಗೊಂಡ್ವಿ. ಅವನು ಎಕ್ಸ್ ದಿನಗಳಲ್ಲಿ ಮಾಡ್ತಾನ ಅಂತಂದ್ರೆ ಅವನು ಒಂದು ದಿನದಲ್ಲಿ ಎಷ್ಟಾಯ್ತು? 1/x ಆಯ್ತು. ಇಬ್ರು ಸೇರಿ 3 ದಿವಸದಲ್ಲಿ ಮುಗಿಸಿದ್ದಾರೆ ಅಂದ್ರೆ ಎಂ ಪ್ಲಸ್ ಸಿ ಇಬ್ರು ಸೇರಿ ಎಷ್ಟು ದಿವಸದಲ್ಲಿ ಮುಗಿಸಿದ್ದಾರೆ? 3 ದಿವಸದಲ್ಲಿ ಮುಗಿಸಿದಾರ ಅಂತಂದ್ರೆ ನಾವೇನ್ ಮಾಡೋಣ? ಇದನ್ನ ಒಂದು ದಿವಸದಲ್ಲಿ ಅವ್ರು ಎಷ್ಟು ಮಾಡ್ದಂಗಾಯ್ತು? 1/3 ಮಾಡ್ದಂಗಾಯ್ತು. ಈಗ ಅಪ್ಪನ ಕೆಲಸ 1/5 ಪ್ಲಸ್ ಮಗನ ಕೆಲಸ 1/6, ಟೋಟಲ್ ಆಗಿ ಕೆಲಸ ಎಷ್ಟಾಯ್ತು? ಒಂದು ದಿವಸದಲ್ಲಿ 1/3 ಆಯ್ತು. ಸೊ ಅಪ್ಪನ ಒಂದು ದಿನದ ಕೆಲಸ, ಮಗನ ಒಂದು ದಿನದ ಕೆಲಸ ಇಬ್ರು ಸೇರ್ಕೊಂಡು ಎಷ್ಟು ಕೆಲಸ ಮಾಡಿದ್ರು? ಒಂದು ದಿನದಲ್ಲಿ 1/3 ಅಂತ ಮಾಡಿದ್ವಿ. ಈಗ 1x ಅನ್ನ ಇಲ್ಲಿ ಇಟ್ವಿ, ಮುಂದೆ 1/3 ಅಲ್ಲಿ 1/5 ಅನ್ನ ತೆಗೆದ್ವಿ. 15 ಲಸ ಬಂದಿತ್ತು. ಸೊ ಲಸ ಬಂದಾಗ 3 5 15, 5 3 15 ಅಂತಂದ್ರೆ 2/15 ಬಂತು. ಅಂದ್ರೆ ಎಕ್ಸ್ ಇಕ್ವಲ್ ಟು ಎಷ್ಟಾಗುತ್ತೆ? 7.5 ದಿವಸದಲ್ಲಿ ಅವನು ಕೆಲಸ ಮಾಡ್ತಾನೆ ಅಂತ ಹೇಳ್ತೀವಿ. ಸೊ ಮೋಸ್ಟ್ಲಿ ಈಸಿ ಆಗಿರ್ಬೋದು ಅಂತ ಅನ್ಕೊಂಡಿದ್ವಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಈಗ ಇನ್ನೊಂದು ಪ್ರಾಬ್ಲಮ್ ನೋಡೋಣ. ಪಾಸ್ ಮಾಡಿ ಕ್ವಶನ್ ಅನ್ನ ಓದಿ. ಕ್ವಶನ್ ಅರ್ಥ ಆಗ್ಬೇಕು. ಎ 10 ದಿನಗಳಲ್ಲಿ ಒಂದು ಕೆಲಸ ಮಾಡ್ತಾನೆ.
ಪಟ್ ಅಂತ ಏನ್ ಮಾಡ್ದ 10 ದಿನಗಳಲ್ಲಿ ಮಾಡ್ದ. ಸೊ ಹೀಗಾಗಿ ಏದು ಈ ತರ ಬರೆಯೋಣ ಅಥವಾ ಎ ಅಂತ ರೌಂಡ್ ಹಾಕೋಣ. ಏದು ಒಂದು ದಿವಸದಲ್ಲಿ ಎಷ್ಟಾಗುತ್ತೆ 1/10 ಆಯ್ತು. ನೆಕ್ಸ್ಟ್ ಬಿ ಯು 20 ದಿನಗಳಲ್ಲಿ ಅದೇ ಕೆಲಸ ಮಾಡ್ತಾನೆ. ಇಲ್ಲಿನೂ ಬಿ ಎಷ್ಟು ದಿವಸದಲ್ಲಿ ಮಾಡ್ತಾನಪ್ಪ 20 ದಿವಸದಲ್ಲಿ ಮಾಡ್ತಾನೆ. ಬಿ ನ ರೌಂಡ್ ಹಾಕ್ಬಿಡೋಣ ಅಂದ್ರೆ ಒಂದು ದಿವಸದ ಅಂತ ನಮ್ಗೆ ಗೊತ್ತಾಗಬೇಕು. ಸೊ ಬಿದು ಒಂದು ದಿವಸದಲ್ಲಿ ಎಷ್ಟಾಯ್ತು 1/20 ಆಯ್ತು. ಇಷ್ಟು ಮಾಡ್ತಿದ್ರು. ಸಿ ಯ ಸಹಾಯದಿಂದ ಅವರು 4 ದಿನಗಳಲ್ಲಿ ಆ ಕೆಲಸ ಮುಗಿಸಿದ್ರೆ ಸಿ ಎಷ್ಟು ದಿನಗಳಲ್ಲಿ ಏಕಾಂಗಿಯಾಗಿ ಕೆಲಸ ಮಾಡ್ತಿದ್ದ ನೋಡಿ. ಇಲ್ಲಿ ಏನ್ ಹೇಳಿದ್ವಿ, ಇಲ್ಲಿ ಅಪ್ಪ 5 ದಿವಸದಲ್ಲಿ ಕೆಲಸ ಮಾಡಿದ, ಮಗ ಎಷ್ಟು ದಿವಸದಲ್ಲಿ ಏಕಾಂಗಿಯಾಗಿ ಕೆಲಸ ಮಾಡ್ತಾನಂತ ಗೊತ್ತಿರಲಿಲ್ಲ. ಸೊ ಹೀಗಾಗಿ ಇಲ್ಲಿ ಏನ್ ಮಾಡಿದ್ವಲ್ಲ ಅದರಲ್ಲಿ ಒಂದು ಸ್ಟೆಪ್ ಮಾತ್ರ ಜಾಸ್ತಿ ಇದೆ. ಇಲ್ಲಿ ಅಪ್ಪನ ಬದಲಾಗಿ ಏನ್ ಕೊಟ್ಟಿದ್ದಾರೆ, ಎ ಮತ್ತು ಬಿ ಅಂತ ಇಬ್ಬರನ್ನ ಕೊಟ್ಟಿದ್ದಾರೆ. ಈಗ ಸಿದ್ ನಮ್ಗೆ ಗೊತ್ತಿಲ್ಲ, ಸಿದ್ ಏನಂತ ತಗೋಣ, ಎಕ್ಸ್ ಅಂತ ತಗೋಣ. ಸಿದ್ದು ಒಂದು ದಿವಸದ ಕೆಲಸ ಎಷ್ಟಪ್ಪ ಅಂತಂದ್ರೆ 1/x ಅಂತ ತಗೋಣ. ಎಷ್ಟು ದಿನದಲ್ಲಿ ಮುಗಿಸಿದ್ರು, 4 ದಿನದಲ್ಲಿ ಮುಗಿಸಿದ್ರು. ಸೊ 3 ಜನ ಸೇರ್ಕೊಂಡು 4 ದಿನದಲ್ಲಿ ಮುಗಿಸಿದ್ರು. ಅಂದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ ಎಷ್ಟಾಯ್ತು 4 ದಿವಸ ಆಯ್ತು. ಅಂದ್ರೆ ಇವರು ಒಂದು ದಿವಸದಲ್ಲಿ ಎಷ್ಟು ಮಾಡಿದ್ರು, 1/4 ಭಾಗದಷ್ಟು ಕೆಲಸ ಮಾಡಿದ್ರು. ಹೌದಾ? ಈಗ 4 ದಿವಸದಲ್ಲಿ 3 ಸೇರ್ಕೊಂಡು, ಸಾರಿ ಪೆನ್ ಬಿತ್ತು. ಓಕೆ, ಸೊ ಈಗ 3 ಜನ ಸೇರ್ಕೊಂಡು 4 ದಿವಸದಲ್ಲಿ ಕೆಲಸ ಮಾಡಿ ಮುಗಿಸ್ತಿದ್ದಾರೆ ಅಂತಂದ್ರೆ ಒಂದು ದಿವಸದಲ್ಲಿ ಎಷ್ಟು ಮಾಡ್ದಂಗಾಯ್ತು, 1/4 ಭಾಗದಷ್ಟು ಅವರು ಕೆಲಸ ಮಾಡ್ದಂಗಾಯ್ತು. ಸೊ ಅದಕ್ಕೆ ಏನ್ ಮಾಡೋಣ ಅಂತಂದ್ರೆ 1/10 ಎ ಮಾಡಿದ ಒಂದು ದಿವಸದ ಕೆಲಸ, ಬಿ ಮಾಡಿದ್ದು 1/20 ಮತ್ತೆ ಸಿ ಮಾಡಿದ್ದು ಗೊತ್ತಿಲ್ಲ, ಅದಕ್ಕೆ 1/x ಅಂತ ಹೇಳಿ. ಸೊ ಟೋಟಲ್ ಎಷ್ಟು ಮಾಡ್ತಾರೆ ಒಂದು ದಿವಸದಲ್ಲಿ 1/4 ಭಾಗದಷ್ಟು ಮಾಡಿದ್ರು. 1/4 ಭಾಗ ಹೆಂಗ್ ಗೊತ್ತಾಯ್ತು, ಯಾಕಂದ್ರೆ 4 ದಿವಸದಲ್ಲಿ ಅವರು ಆ ಕೆಲಸನ ಮುಗಿಸಿದ್ರು. ಸೊ ಈಗ ಫಸ್ಟ್ ಏನ್ ಮಾಡೋಣ ಅಂದ್ರೆ ಇವೆರಡನ್ನು ಕೂಡ್ಸ್ಕೊಂಡ್ ಬಿಡೋಣ, ಯಾಕಂದ್ರೆ ಬ್ರಾಕೆಟ್ ಅಲ್ಲಿ ಆ ಕಡೆ ಹೋಗ್ಬೇಕು. ಸೊ ಇಲ್ಲೇನಾಗುತ್ತೆ 1/10 ಪ್ಲಸ್ 1/20 ಲಸ ಏನಾಗುತ್ತೆ 20 ಆಗುತ್ತೆ. ಓಕೆ, ಸೊ ಲಸ ಆಬ್ವಿಯಸ್ ಆಗಿ 20 ಬರಬೇಕು. ಯಾಕಂತಂದ್ರೆ ಎರಡು ಏನಿದೆ ಅಂತಂದ್ರೆ ಎರಡು ಸೇಮ್ 10 ಮಗ್ಗಿಯಲ್ಲಿದೆ. ಸೊ ಹೀಗಾಗಿ ಲಸ ಬರೋದೆಷ್ಟು, ಲಸ ಬರೋದು 20. ಓಕೆ, ಸೊ ಲಸ 20 ಬಂದಾಗ ನಾವೇನ್ ಮಾಡ್ತೀವಿ, 10 7 20 21 20 ಅಂತಂದ್ರೆ 3/20 ಅಂತ ಮಾಡಿದ್ವಿ. ಸೊ ಇದೇನಾಗುತ್ತೆ 3/20 ಅಷ್ಟು ಏನಾಯ್ತು ಇವರಿಬ್ರು ಮಾಡಿದ್ದು ಯಾವುದು ಇಲ್ಲಿ. ಓಕೆ, ಒಂದ್ ನಿಮಿಷ, ಇಲ್ಲಿ ಎರಡನ್ನೂ ನಾವು ಏನ್ ಮಾಡ್ತಾ ಇದ್ವಿ, ಕೂಡಿಸ್ತಾ ಇದ್ವಿ. ಸೊ ಇದೇನಾಯ್ತು 3/20 ಆಯ್ತು ಪ್ಲಸ್ 1/x ಆಯ್ತು ಈಕ್ವಲ್ ಟು 1/4. ಇಲ್ಲಿಗೆ ಬಂದ್ವಿ. ಎ ಪ್ಲಸ್ ಬಿ ಯ ಒಂದು ದಿವಸದ ಕೆಲಸ ಇಬ್ರು ಸೇರ್ಕೊಂಡು ಎಷ್ಟು ಮಾಡಿದ್ರೆ ಅಂದ್ರೆ 3/20 ಎಷ್ಟು ಮಾಡ್ತಾರೆ, ಉಳಿದಿದ್ದು ಸಿ ಮಾಡಿದ. ಸೊ ಇಲ್ಲಿಗೆ ಬಂದ್ವಿ. ಈಗ ಇದನ್ನೇ ಸ್ವಲ್ಪ ಇಲ್ಲಿ ಮುಂದೆ ನೋಡೋಣ. ಏನಪ್ಪಾ ಅಂತಂದ್ರೆ 1/x ಅಂದ್ರೆ ಎಷ್ಟು, 1/4 ಮೈನಸ್ 3/20 ಅಂತ ಹೇಳಿ 3/20. ಓಕೆ, ಸೊ ಈಗ 1/x ಈಕ್ವಲ್ ಟು, ಸೊ ಇಲ್ಲಿರೋದನ್ನ ನಾನು ಏನ್ ಮಾಡ್ತಿದ್ದೀನಿ, ಕೂಡಿಸಿ ಈ ಕಡೆ ಕಳಿಸ್ತಾ ಇದ್ದೀನಿ, ಇದನ್ನ ಈ ಕಡೆ ಕಳಿಸ್ತಾ ಇದ್ದೀನಿ ಅಂತಂದ್ರೆ 3/20 ನ ಮೈನಸ್ ಮಾಡ್ತಾ ಇದ್ವಿ 1/4 ಅಲ್ಲಿ. ಸೊ ಈಗ ಮತ್ತೆ ನಾವು ಲಸ ಕಂಡುಹಿಡಿಬೇಕು. ಯಾರ್ದು, 4ದು 20. ಸೊ 4ದು 20 ಲಸ ಎಷ್ಟಾಗುತ್ತೆ, 20 ಆಗುತ್ತೆ. ಸೊ 20 ಆದಾಗ 4 5 20, 21 20 ಅಂದ್ರೆ ಏನಾಯ್ತು 5 ಮೈನಸ್ 3 ಡಿವೈಡೆಡ್ ಬೈ 20 ಆಗುತ್ತೆ. ಸೊ ಇಷ್ಟು ಅಂತಂದ್ರೆ ಏನಾಗುತ್ತೆ, ಇದು 2/20 ಆಯ್ತು. ಯಾವುದು 1/x. ಸೊ 2/20 ಅಂದ್ರೆ ಏನು, ಈಗ 1/x = 2/20 ಅಂತಂದ್ರೆ ಮುಂದೆ 1/10 ಆಯ್ತು. ಸೊ ಅಂದ್ರೆ 1/x = 1/10 ಅಂತಂದ್ರೆ x ಎಷ್ಟಾಯ್ತು, x 10 ಆಯ್ತು. ಸೊ ಎಕ್ಸ್ ಅಂದ್ರೆ ಏನ್ ತಗೊಂಡಿದ್ವಿ, ಸಿ ಯ ಒಂದು ಎಷ್ಟು ದಿವಸದಲ್ಲಿ ಕೆಲಸ ಮಾಡ್ತಾನೆ ಅಂತ. ಸೊ ಈ ಸಿ ಯು ಕೂಡ ಏನ್ ಮಾಡ್ತಾನೆ, 10 ದಿನದಲ್ಲಿ ಏಕಾಂಗಿಯಾಗಿ ಆ ಕೆಲಸವನ್ನ ಮಾಡಬಹುದು. ಸೊ ಇಲ್ಲೇನಿಲ್ಲ, ಇನ್ನೊಂದ್ಸಾರಿ ನೋಡ್ಬಿಡೋಣ. ಎ 10 ದಿವಸದಲ್ಲಿ ಕೆಲಸ ಮಾಡ್ತಾನೆ ಅಂದ್ರೆ ಏನಿತ್ತು 1/10 ಇತ್ತು. ಬಿ 20 ದಿವಸದಲ್ಲಿ ಕೆಲಸ ಮಾಡ್ತಾನೆ ಅಂದ್ರೆ ಬಿದ್ ಎಷ್ಟಿತ್ತು 1/20 ಇತ್ತು. ಸಿ ಎಷ್ಟು ಮಾಡ್ತಾನೆ ಅಂತ ಗೊತ್ತಿಲ್ಲ. ಸೊ ಅದಕ್ಕೆ ಏನ್ ಮಾಡಿದ್ವಿ 1/x ಅಂತ ತಗೊಂಡ್ವಿ. 4 ದಿನದಲ್ಲಿ ಕೆಲಸ ಮುಗಿಸ್ತಾರೆ ಅಂದ್ರೆ 1/4 ಅಂತ ತಗೊಂಡ್ವಿ. ಸೊ ಈಗ ಇದೆಷ್ಟು ಬಂದಿತ್ತು, 1/20 ಲಸ ಬಂದಿತ್ತು 2 1. ಸೊ ಅಂದ್ರೆ 3/20 ಅಷ್ಟು ಇದು ಬಂದಿತ್ತು. ಪ್ಲಸ್ 1/x ಅಂತ ಬಂತು, ಈಗ 1/4 ಅಂತ ಇದೆ. ಈಗ ಇದನ್ನೇ ಈ ಕಡೆ ತಗೋಣ, 1/x = ಏನು 1/4 ಮೈನಸ್ 3/20 ಅಂತ ಹೇಳಿ. ಲಸ 20 ಬರುತ್ತೆ, 4 5 20. ಸೊ ಅಂದ್ರೆ ಏನಾಗುತ್ತೆ 5 ಮೈನಸ್ 3 ಡಿವೈಡೆಡ್ ಬೈ 20 ಬಂತಂದ್ರೆ 2/20 ಅಂತ ಬಂತು, ಅದು 1/x. ಸೊ ಹಾಗಾದ್ರೆ x ಎಷ್ಟಾಗುತ್ತೆ, x 10 ಆಗುತ್ತೆ. x ಅಂದ್ರೆ ಏನಂತ ತಗೊಂಡಿದ್ವಿ, ಸಿ ಎಷ್ಟು ದಿವಸದಲ್ಲಿ ಕೆಲಸ ಮಾಡ್ತಾನೆ ಅಂತ ತಗೊಂಡಿದ್ವಿ. ಸಿ ಎಷ್ಟು ದಿವಸದಲ್ಲಿ ಕೆಲಸ ಮಾಡ್ತಾನೆ, 10 ದಿನದಲ್ಲಿ ಕೆಲಸ ಮಾಡ್ತಾನೆ. ಓಕೆ, ಓ ಮೈ ಗಾಡ್, 8 ಪ್ರಾಬ್ಲಮ್ಸ್ ಆಯ್ತು. ಇನ್ನು ಸ್ವಲ್ಪ ಲೇಟ್ ಆಗ್ತಿದೆ, ಇರ್ಲಿ, ಎಂಜಾಯ್ ಮಾಡ್ತಿದ್ದೀರಾ ಅಂತ ಅನ್ಕೊಂಡಿದೆ. ಈಗ ಮುಂದೆ ಇನ್ನೊಂದು ಸ್ವಲ್ಪ ಡಿಫರೆಂಟ್ ಪ್ರಾಬ್ಲಮ್. ಇಲ್ಲ, ಸೇಮ್ ಇದೆ. ಎ ಬಿ ಸಿ ಒಟ್ಟಿಗೆ 4 ದಿವಸದಲ್ಲಿ ಕೆಲಸ ಮಾಡ್ತಾರೆ.
ನೀವು ಪಾಸ್ ಮಾಡಿ, ನಾನು ಸ್ವಲ್ಪ ಫಾಸ್ಟ್ ಮಾಡ್ತೀನಿ, ಬಟ್ ಪಾಸ್ ಮಾಡಿ ಕ್ವಶನ್ ಅನ್ನ ಓದಿ. ಈಗ ಏನಪ್ಪಾ ಅಂತಂದ್ರೆ ಎ ಯಾರ್ಯಾರನ್ನ ಸೇರಿಸ್ತಾ ಇದೀವಿ, ಎ ಬಿ ಸಿ ಮೂರು ಸೇರ್ಕೊಂಡು ಎಷ್ಟು ದಿವಸದಲ್ಲಿ ಕೆಲಸ ಮಾಡಿದ್ರು, 4 ದಿವಸದಲ್ಲಿ ಮಾಡಿದ್ರು. ಸೊ ಹಾಗಾದ್ರೆ ಒಂದು ದಿವಸದಲ್ಲಿ ಎಷ್ಟು ಕೆಲಸ ಮಾಡ್ತಿದ್ರೆ 1/4 ಭಾಗದಷ್ಟು ಕೆಲಸ ಮಾಡಿದ್ರು. ಓಕೆ, ಸೊ ಮುಂದೆ ಏನಂತೆ, ಎ ಕೇವಲ 12 ದಿವಸದಲ್ಲಿ ಮಾಡ್ತಿದ್ದ. ಎ ಅನ್ನೋ ಏನಿದಲ್ಲ ಇವನು 12 ದಿವಸದಲ್ಲಿ ಮಾಡ್ತಿದ್ದ. ಎ 12 ಅಂತಂದ್ರೆ ಏನ್ ಮಾಡ್ಬೇಕು, 1/12 ಅಂತ ಮಾಡ್ಬೇಕು. ಬಿ 18 ದಿನಗಳಲ್ಲಿ, ಬಿ ಅಂತಂದ್ರೆ 1/18 ಅಂತ ಮಾಡ್ಬೇಕು. ನಿಮಿಷ. ಓಕೆ, ಸೊ ಈಗ ಟೋಟಲ್ ಆಗಿ 4 ದಿವಸದಲ್ಲಿ ಮುಗಿಸಿದ್ದಾರೆ. ಎ 12 ದಿವಸದಲ್ಲಿ ಮಾಡ್ತಾನೆ, ಬಿ 18 ದಿವಸದಲ್ಲಿ ಮಾಡ್ತಾನೆ, ಸಿ ಎಷ್ಟು ದಿವಸದಲ್ಲಿ ಮಾಡ್ತಾನೆ. ಸೇಮ್ ಪ್ರಾಬ್ಲಮ್ ಇದೇನಿತ್ತಲ್ಲ ಅದನ್ನೇ ಇಲ್ಲಿ. ಎ ಅನ್ನೋದು 10 ಇತ್ತು, ಇಲ್ಲಿ ಏನಿದೆ ಎ ಅನ್ನೋದು 4 ಎ ಅನ್ನೋದು 12 ಇದೆ, 10 ಇದ್ದಿದ್ದು 12 ಆಯ್ತು. ಬಿ ಅನ್ನೋದು ಎಷ್ಟಿತ್ತು, ಬಿ ಅನ್ನೋದು 20 ಇತ್ತು, ಬಿ ಅನ್ನೋದು ಇಲ್ಲಿ ಏನಾಗಿದೆ 18 ಆಗಿದೆ. ಅಲ್ಲಿನೂ 4 ದಿವಸದಲ್ಲಿ ಮುಗಿಸ್ತಾರಂತ, ಇಲ್ಲಿನೂ 4 ದಿವಸದಲ್ಲಿ ಮುಗಿಸ್ತಾರಂತ. ಸಿ ಅನ್ನೋರು ಎಷ್ಟು ದಿವಸದಲ್ಲಿ ಮುಗಿಸ್ತಾರೆ. ಸೊ ಇದನ್ನ ನೀವೇನ್ ಮಾಡ್ಬೇಕು, ಉತ್ತರನ ಮೊದಲು ಕಮೆಂಟ್ ಹಾಕಿ. ಸೊ ಕಮೆಂಟ್ ಹಾಕಿದ ಮೇಲೆ ನೋಡೋಣ ಏನಾಗ್ತಂತ ಹೇಳಿ. ಸೊ ಈಗ ನಾನು ಫಾಸ್ಟ್ ಆಗಿ ಮಾಡ್ಬಿಡ್ತೀನಿ, ಯಾಕಂದ್ರೆ ಸೇಮ್ ಪ್ರಾಬ್ಲಮ್ ಇದೆ, ಹೌದಾ. ಈಗ ನಾವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಏನಂತ ಮಾಡ್ಬೋದು ಅದನ್ನ ಸ್ವಲ್ಪ ತಲೆ ಕೆಡಿಸ್ಕೊಳ್ಳೋಣ. ಎ ಅಂತ ನೋಡಿದ ತಕ್ಷಣ ನಾವೇನ್ ಮಾಡ್ಬೇಕು, 1/12 ಅಂತ ಬರೆದು ಬಿಡ್ಬೇಕು, ಯಾಕಂದ್ರೆ 1 ದಿವಸದಲ್ಲಿ ಅವನು ಎಷ್ಟು ಕೆಲಸ ಮಾಡ್ತಾನೆ. ಬಿ ಎಷ್ಟು ದಿವಸದಲ್ಲಿ ಕೆಲಸ ಮಾಡ್ತಾನೆ, 1/18 ಎಷ್ಟು ಮಾಡ್ತಾನೆ. ಸಿ ಇದು ಗೊತ್ತಿಲ್ಲ, ಅದಕ್ಕೆ ಅದನ್ನ 1/x ಅಂತ ಹಚ್ಕೊಳ್ಳೋಣ. ಸೊ ಟೋಟಲ್ ಆಗಿ ಏನಾಯ್ತು, 1/4 ಅಂತ ಆಯ್ತು, ಹೌದಾ. ಸೊ ಇಲ್ಲಿಗೆ ನಾವು ಬಂದ್ವಿ, ಎಷ್ಟಿದು 9ನೇ ಪ್ರಾಬ್ಲಮ್. ಈಗ ನಾವು ಲಸ ತೆಗಿಬೇಕು, ಯಾವ್ದ್ರದ್ದು ಇವೆರಡನ್ನು ತೆಗಿಯಕ್ ಟ್ರೈ ಮಾಡೋಣ. ಇಲ್ಲಿ 12 ಇದೆ, ಇಲ್ಲಿ 18 ಇದೆ, 2 ಬರ್ತವೆ, 2ರಿಂದ ಸ್ಟಾರ್ಟ್ ಮಾಡೋಣ. 2 6 12, 2 9 18, ಮತ್ತೆ 3 ಬರಬೇಕು, 3 7 6, 3 3 9. ಸೊ ಏನಾಗುತ್ತೆ, 9 9 7 18, 18 7 36. ಸೊ 36 ಏನಾಯ್ತು, ಎಲ್ ಸಿ ಎಂ ಆಯ್ತು, ಲಸ ಆಯ್ತು. 12 3 36, 18 7 36. ಸೊ 3 + 2 ಡಿವೈಡ್ ಬೈ 36 ಪ್ಲಸ್ 1/x ಈಕ್ವಲ್ ಟು 1/4, ಹೌದಾ. ಸೊ ಈಗ 1/x ಇಲ್ಲೇ ಇಟ್ಕೋಣ, ಇಲ್ಲೇನಾಯ್ತು 5. 1/4 ಅಲ್ಲಿ ಎಷ್ಟು ತೆಗಿಬೇಕು, 5/36 ತೆಗಿಬೇಕು. ಸೊ ಮುಂದೆ 36 ತೆಗಿಬೇಕಾದ್ರೂ ಲಸ ಏನಾಗುತ್ತೆ, 36 ಬರುತ್ತೆ. ಅದನ್ನ ಮತ್ತೆ ಮಾಡೋದು ಬೇಡ. ಸೊ ಅದಕ್ಕೆ 9 4 36. ಹೀಗೆ ಫಾಸ್ಟ್ ಆಗಿ ನೋಡಿದ್ರೆ 9 - 5 ಡಿವೈಡೆಡ್ ಬೈ 36 ಆಯ್ತು. ಮತ್ತೆ ಅದನ್ನ ನೋಡ್ತಾ ಹೋದ್ರೆ 4 ಬಂತು, 36 ಬಂತು, ಅಂದ್ರೆ 1/9 ಬಂತು. ಸೊ 1/9 ಅಂದ್ರೆ ಏನು, 1/x ಈಕ್ವಲ್ ಟು 1/9. ಹಾಗಾದ್ರೆ ಸಿ ಎಷ್ಟು ದಿವಸದಲ್ಲಿ ಮುಗಿಸ್ತಾನೆ, ಸಿ ಈ ಕೆಲಸ ಮಾಡೋದಕ್ಕೆ ತಗೊಳ್ಳುವಂತ ದಿನಗಳು 9 ದಿನಗಳು. 9 ದಿನಗಳಲ್ಲಿ ಏನ್ ಮಾಡ್ತಾನೆ, ಸಿ ಆ ಕೆಲಸವನ್ನ ಮುಗಿಸ್ತಾನೆ ಅಂತ ಅನ್ಕೊಂಡಿದ್ವಿ. ಓಕೆ, ಸೊ ಇಷ್ಟನ್ನ ನಾವು ನೋಡಿದ್ವಿ. ಮುಂದೆ 10ನೇ ಪ್ರಾಬ್ಲಮ್ ನೋಡೋಣ. 10ನೇ ಪ್ರಾಬ್ಲಮ್ ಸ್ವಲ್ಪ ನಿಮಿಷ ಕರೆಕ್ಟ್ ಆಗಿ ಕೂತ್ಕೊಳ್ತೀನಿ. ಓಕೆ, ಹಾ. ಸೊ 10ನೇ ಪ್ರಾಬ್ಲಮ್ ನೋಡೋಣ. 10ನೇ ಪ್ರಾಬ್ಲಮ್ ಪಾಸ್ ಮಾಡಿ ಒಂದ್ಸಾರಿ ಓದ್ಕೊಳ್ಳಿ ಏನಿದೆ ಪ್ರಾಬ್ಲಮ್ ಅಂತ. ಒಬ್ಬ ಪುರುಷ, ಒಬ್ಬ ಮಹಿಳೆ, ಒಂದು ಮಗು, 3 ಸೇರ್ಕೊಂಡು ಒಂದಿದ್ದ ಕೆಲಸನ 3 ದಿನಗಳಲ್ಲಿ ಮಾಡ್ತಾರೆ. ಪುರುಷನೊಬ್ಬನೇ ಬಿಟ್ಟಿದ್ರೆ ಅವನು 6 ದಿವಸದಲ್ಲಿ ಮಾಡ್ಬೋದಿತ್ತು, ಮಗುನ ಬಿಟ್ಟಿದ್ರೆ 18 ದಿವಸದಲ್ಲಿ ಮಾಡ್ಬೋದಾಗಿತ್ತು. ಹಾಗಾದ್ರೆ ಆ ಒಬ್ಬ ಮಹಿಳೆ, ಆ ಒಬ್ಬ ಹೆಣ್ಣು ಮಗಳು ಆ ಕೆಲಸ ಮುಗಿಸೋದಕ್ಕೆ ಎಷ್ಟು ದಿವಸ ತಗೊಳ್ತಾರೆ ಅನ್ನೋದನ್ನ ನಾವು ನೋಡ್ಬೇಕು. ಹಾಗೆ ಸೊ ಈಗ ಏನ್ ಮಾಡೋಣ, ಈಗ ಪುರುಷ ಎಷ್ಟು ದಿವಸದಲ್ಲಿ ಮಾಡ್ತಾನಪ್ಪ. ಪುರುಷ ಇಲ್ಲಿರೋದು ಯಾರು, ಪುರುಷನ ಮೇಲ್ ಅಂತ ತಗೋಣ, ಮಹಿಳೆನ ವುಮನ್ ಅಂತ ತಗೋಣ, ಮಗುವನ್ನ ಚಿಲ್ಡ್ರನ್ ಅಂತ ತಗೋಣ, ಹೌದಾ. ಸೊ ಪುರುಷ ಎಷ್ಟು ದಿವಸದಲ್ಲಿ ಮಾಡ್ತಾನೆ, 6 ದಿವಸದಲ್ಲಿ ಮಾಡ್ತಾನೆ. 6 ದಿವಸದಲ್ಲಿ ಮಾಡ್ತಾನೆ ಅಂತಂದ್ರೆ 1 ದಿವಸದಲ್ಲಿ ಎಷ್ಟು ಮಾಡ್ದಂಗಾಯ್ತು, 1/6 ಭಾಗದಷ್ಟು ಅಂತ. ನಾನು ಡೈರೆಕ್ಟ್ ಆಗಿ ಹಚ್ತಾ ಇದ್ದೀನಿ, ಒಂದೊಂದೇ ಸ್ಟೆಪ್ಸ್ ಆರಿಸ್ಬಿಟ್ಟೆ ಈಗ. ಓಕೆ, 6 ದಿವಸದಲ್ಲಿ ಮಾಡ್ತಾನೆ ಅಂದ್ರೆ 1 ದಿವಸದಲ್ಲಿ ಎಷ್ಟು ಮಾಡ್ತಾನೆ ಅನ್ನೋದನ್ನು ಬಿಟ್ಟು 1 ದಿವಸದಲ್ಲಿ 1/6 ಭಾಗದಷ್ಟು ಮಾಡ್ತಾನೆ. ಮುಂದೆ ಮಹಿಳೆಯದು ಕೊಟ್ಟಿಲ್ಲ, ಹೌದಾ. ಸೊ ಮಹಿಳೆಯದು ಕೊಟ್ಟಿಲ್ಲ, ಅನ್ನೋದಕ್ಕೆ ನಾನೇನ್ ಮಾಡ್ತೀನಿ, 1/x ಅಂತ ತಗೊಳ್ತೀನಿ. ಮುಂದೆ ಮಗು ಎಷ್ಟು ದಿವಸದಲ್ಲಿ ಕೆಲಸ ಮಾಡುತ್ತೆ, ಮಗು 1/18 ಭಾಗದಲ್ಲಿ ಇದ್ದಷ್ಟು 1 ದಿವಸದಲ್ಲಿ ಕೆಲಸ ಮಾಡುತ್ತೆ. ಮತ್ತೆ 3 ಸೇರ್ಕೊಂಡು ಎಷ್ಟು ದಿವಸದಲ್ಲಿ ಕೆಲಸ ಮಾಡಿದ್ರು, 3 ದಿವಸದಲ್ಲಿ ಮುಗಿಸಿದ್ರು. ಅದಕ್ಕೆ 1/3 ಅಂತ ಡೈರೆಕ್ಟ್ ಆಗಿ ಹಚ್ಬಿಟ್ಟೆ. ನೋಡಿ ನಾವು ಎಷ್ಟು ಸ್ಟೆಪ್ಸ್ ಅನ್ನ ಕಡಿಮೆ ಮಾಡಿದ್ವಿ ಯಾವಾಗ ನಾವು ಪ್ರಾಕ್ಟೀಸ್ ಮಾಡಿದಾಗ. ಕ್ವಶನ್ ಏನಿತ್ತು, ಒಬ್ಬ ಪುರುಷ, ಒಬ್ಬ ಮಹಿಳೆ ಮತ್ತು ಒಂದು ಮಗು 3 ಸೇರ್ಕೊಂಡು 3 ದಿವಸದಲ್ಲಿ ಕೆಲಸ ಮಾಡಿದ್ರು. ಅದಕ್ಕೆ ಫಾಸ್ಟ್ ಆಗಿ ಹಚ್ಬಿಟ್ಟೆ. ಪುರುಷ ಅಂದ್ರೆ ಏನು, ಮೇಲ್ ಪ್ಲಸ್ ವುಮನ್ ಪ್ಲಸ್ ಚಿಲ್ಡ್ರನ್ ಅಥವಾ ಚೈಲ್ಡ್. ಅದಕ್ಕೆ 1/6 ಯಾರ್ದು, ಪುರುಷಂದು 1 ದಿವಸದ್ದು, ಮಹಿಳೆಯದು ಕೊಟ್ಟಿಲ್ಲ, ಅದಕ್ಕೆ 1/x. ಮಗುವಿಂದ ಎಷ್ಟು, 1/18 ಅಷ್ಟು ಅದು ಮಾಡಿತ್ತು. ಸೊ 3 ಸೇರ್ಕೊಂಡು ಏನ್ ಮಾಡಿದ್ರೆ 3 ದಿವಸದಲ್ಲಿ ಮುಗಿಸಿದ್ದಾರೆ. ಓಕೆ, ಸೊ ಈಗ ಇಲ್ಲಿ x ಇದೆ, ಅದಕ್ಕೆ ಏನ್ ಮಾಡೋಣ, ಫಸ್ಟ್ ಇವೆರಡನ್ನು ಸೇರ್ಸೋಣ. ಇಲ್ಲಿ 1/x ಹಂಗೆ ಇರ್ಲಿ, ಕೂಡಿಸ್ಬೇಕಾಗಿರೋದು ಯಾವುದು, 1/6 ಪ್ಲಸ್ 1/18.
ಈಕ್ವಲ್ ಟು ಏನಾಗುತ್ತೆ 1/3 ಆಗುತ್ತೆ. ಒಂದು ನಿಮಿಷ. ಓಕೆ, ಸೊ 1/3 ಆಗುತ್ತೆ. ಈಗ ಇಲ್ಲಿ 6 18 ಲಸ 18 ಆಗಬೇಕು ನೋಡಿ. 2 3 6 2 9 18 3 1 3 3 3 9 9 7 18 ಸೊ 18 ಆಗುತ್ತೆ. ಸೊ ಈಗ 6 3 18 18 1 18. ಒಂದು ನಿಮಿಷ, ಯಾರೋ ಏನೋ ಮಾಡ್ತಿದ್ದಾರೆ, ಮಾಡಲಿ, ಅವ್ರ ಕೆಲಸ ಅವ್ರು ಮಾಡಿ, ನಮ್ಮ ಕೆಲಸ ನಾವು ಮಾಡೋಣ. ಓಕೆ, ಸೊ ಶಬ್ದ ಬಂದ್ರು ಪ್ರಾಬ್ಲಮ್ ಇಲ್ಲ. 3 1 3 ಆಯ್ತು, ಪ್ಲಸ್ 1 ಆಯ್ತು, ಡಿವೈಡೆಡ್ ಬೈ ಎಷ್ಟು ಬಂದಿದೆ 18 ಅಂತ ಹೇಳಿದೆ, 18 ಬಂತು. ಓಕೆ, ಸೊ ಈಕ್ವಲ್ ಟು 1/3 ಅಂತ ಬಂತು. ಸೊ ಈಗ 3 + 1 ಏನು 4. ಇದನ್ನ ಇನ್ನೊಂದು ಸ್ಟೆಪ್ ಹಚ್ಚಬೇಕು. 1/x ಪ್ಲಸ್ ಎಷ್ಟು ಬಂತಿದ್ದು 4/18 ಈಕ್ವಲ್ ಟು 1/3 ಅಂತ ಬಂತು. ಹೌದಾ? ಸೊ ಇಲ್ಲಿ 2 7 4 2 9 18 ಇಷ್ಟು ಮಾಡಿದೆ. ಮುಂದೆ 1/x ಅನ್ನ ಅಷ್ಟೇ ಇಟ್ಕೊಳ್ಳೋಣ. 1/3 ಅಲ್ಲಿ ಯಾವ್ದನ್ನ ಕಳಿಬೇಕು? ಈ ಕಡೆ ಹೋದ್ರೆ ಮೈನಸ್ ಆಗ್ಬೇಕು. ಸೊ ಅದೇನಾಗುತ್ತೆ 2/9 ಆಗುತ್ತೆ. ಇಲ್ಲಿ ಕೆಳಗಡೆ ಏನಿದೆ 3 ಇದೆ, ಈ ಕಡೆ 9 ಇದೆ, ಲಸ 9 ಆಗುತ್ತೆ. 9 ಆಗಿರೋದ್ರಿಂದ 3 3 9 9 9. ಸೊ ಹೀಗಾಗಿ 3 - 2/9 ಅಂದ್ರೆ ಎಷ್ಟಾಗುತ್ತೆ 1/9 ಆಗುತ್ತೆ. 1/9 ಅಂದ್ರೆ ಏನು? ಆ ಮಹಿಳೆಯು ಒಂದು ದಿವಸದಲ್ಲಿ ಮಾಡುವಂತ ಕೆಲಸ. ಸೊ ಹೀಗಾಗಿ ಆ ಮಹಿಳೆ ಎಷ್ಟು ದಿವಸದಲ್ಲಿ ಕೆಲಸ ಮಾಡ್ತಾಳೆ? 9 ದಿನಗಳಲ್ಲಿ. ಓಕೆ, ಸೊ ಆ ಮಹಿಳೆ ಇಲ್ಲಿ ಏನಿರಲಿಲ್ಲ, 3 ಜನರು ಕೊಟ್ಟಿದ್ರು. ಓಕೆ, ಸ್ವಲ್ಪ ಇದನ್ನ ಕಲರ್ ಚೇಂಜ್ ಮಾಡಿ ರಿವಿಷನ್ ಮಾಡಕ್ ಟ್ರೈ ಮಾಡಿಸ್ತೀನಿ ನೋಡಿ. ಮನುಷ್ಯ, ಮಹಿಳೆ ಮತ್ತೆ ಮಗು. ಒಬ್ಬ ಪುರುಷ, ನಾಟ್ ಮನುಷ್ಯ, ಮನುಷ್ಯ, ಮಹಿಳೆ ಮತ್ತು ಮಗು 3 ಸೇರ್ಕೊಂಡು ಏನ್ ಮಾಡಿದ್ರೆ ಒಂದ್ ಕೆಲ್ಸನ 3 ದಿವಸದಲ್ಲಿ ಮುಗಿಸಿದ್ರೆ. ಸೊ ಮನುಷ್ಯಂದು ಎಷ್ಟಿತ್ತು? ಮನುಷ್ಯಂದು 6 ದಿವಸದಲ್ಲಿ ಮುಗಿಸ್ತಾನೆ ಅಂದ್ರೆ 16 ಇತ್ತು. ಮಹಿಳೆಯದು ಗೊತ್ತಿಲ್ಲ, 1/x ಅಂತ ಹಚ್ಚಿದೆ. ಮಗುವಿಂದು 1/18 ಅಂತ ಹಚ್ಚಿದೆ. ಸೊ 3 ಸೇರ್ಕೊಂಡು ಏನಾಗಿದೆ 1/3 ಅಷ್ಟು, ಅಂದ್ರೆ 3 ದಿವಸದಲ್ಲಿ ಮುಗಿಸಿದ್ರಂತ. ಮುಂದೆ ಇವೆರಡನ್ನು ಕೂಡಿಸಿದ್ವಿ, 16 + 118. ಸೊ ಎರಡನ್ನು 1/x ಅನ್ನ ಸೈಡ್ ಅಲ್ಲಿ ಇಟ್ಟು ಮನುಷ್ಯ ಮತ್ತು ಮಗು ಮಾಡಿದ್ವು. ಆ ಪುರುಷ ಮತ್ತು ಮಗು ಮಾಡಿದ್ದು ಎಷ್ಟು ಬಂತು? ಟೋಟಲಿ 2/9 ಕೆಲಸ ಬಂತು. 2/9 ಕೆಲಸ ಪ್ಲಸ್ ಆ ಮಹಿಳೆ ಮಾಡಿದ ಕೆಲಸ ಅಂತ ಹಚ್ಕೊಂಡ್ರೆ ಟೋಟಲ್ ಆಗಿ ಎಷ್ಟು ಬರ್ತಾ ಇದೆ? 1/9 ಅಂತ. ಸೊ ಡ್ಯೂ ಸಾಲ್ವ್ ಮಾಡುವಾಗ ಇನ್ನಷ್ಟು ಈಸಿ ಆಗ್ಬಹುದು. ಸೊ ಒಟ್ಟಿನಲ್ಲಿ ಆ ಒಬ್ಬ ಮಹಿಳೆ ಎಷ್ಟು ದಿವಸದಲ್ಲಿ ಕೆಲಸ ಮಾಡ್ತಾಳೆ? 9 ದಿನಗಳಲ್ಲಿ ಆ ಕೆಲಸವನ್ನ ಮುಗಿಸ್ತಾಳೆ ಅಂತ ನಾವು ನೋಡಿದ್ವಿ. ಓಕೆ, ನೆಕ್ಸ್ಟ್ ನೋಡಿ. ಈಗ ಇದೊಂಥರ ಪ್ರಾಬ್ಲಮ್. ಇದು ಒಂದೇ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಸಾಕು, ನಿಮ್ಗೆ ಉಳಿದಿದ್ದು ಯಾವುದೇ ರೀತಿ ಪ್ರಾಬ್ಲಮ್ ಅಂದ್ರೂ ನೀವು ಇದನ್ನ ಸಾಲ್ವ್ ಮಾಡಬಹುದು. ಈಗ ಏನಾಗುತ್ತೆ, ಕ್ವಶನ್ ಅನ್ನ ಪಾಸ್ ಮಾಡಿ 1 ನಿಮಿಷ ಕ್ವಶನ್ ಅನ್ನ ಓದಿದ್ದೀರ ಅಂತ ಅನ್ಕೊಂಡಿದೀನಿ. ಏನ್ ಹೇಳ್ತಿದ್ದಾರೆ? ಎ ಮತ್ತು ಬಿ ಏನಾಗುತ್ತೆ, ಎ ಮತ್ತು ಬಿ ಸೇರ್ಕೊಂಡು ಒಂದು ಕೆಲಸನ ಎಷ್ಟು ದಿವಸದಲ್ಲಿ ಮಾಡಿದ್ರು? 3 ದಿವಸದಲ್ಲಿ ಮಾಡಿದ್ರು. ಬಿ ಮತ್ತು ಸಿ ಒಂದು ಕೆಲಸವನ್ನ ಎಷ್ಟು ದಿವಸದಲ್ಲಿ ಮಾಡಿದ್ರು? 4 ದಿವಸದಲ್ಲಿ ಮಾಡಿದ್ರು. ಸೊ ಮೋಸ್ಟ್ಲಿ ನಿಮ್ಗೆ ಕರೆಕ್ಟ್ ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ, ಮತ್ತೆ ಹಿಂಗ್ ಚೇಂಜ್ ಮಾಡೋಣ. ಓಕೆ, ಯಾಕಂದ್ರೆ ಇದು ರೆಕಾರ್ಡೆಡ್ ಇದೆಯಲ್ಲ, ಅದಕ್ಕೆ ಎ ಪ್ಲಸ್ ಬಿ ಎಷ್ಟು ದಿವಸದಲ್ಲಿ ಮಾಡ್ತಾರೆ? 3 ದಿವಸದಲ್ಲಿ ಮಾಡ್ತಾರೆ. ಬಿ ಪ್ಲಸ್ ಸಿ ಎಷ್ಟು ದಿವಸದಲ್ಲಿ ಮಾಡ್ತಾರೆ? 4 ದಿವಸದಲ್ಲಿ ಮಾಡ್ತಾರೆ. ಸಿ ಪ್ಲಸ್ ಎ ಎಷ್ಟು ದಿವಸದಲ್ಲಿ ಮಾಡ್ತಾರೆ? 6 ದಿವಸದಲ್ಲಿ ಮಾಡ್ತಾರೆ ಅಂತ ತಗೊಂಡಿದ್ವಿ. ಓಕೆ, ಸೊ ಈಗ 3 ನಂಬರ್ಸ್ ತಗೊಂಡಿದೀವಿ. ಎ ಪ್ಲಸ್ ಬಿ ಅನ್ನೋರು ಒಂದು ಕೆಲಸನ ಎಷ್ಟು ದಿವಸದಲ್ಲಿ ಮಾಡಿದ್ರು? ಹೋಪ್ಫುಲಿ ಕ್ಯಾಮ್ರಾ ವರ್ಕ್ ಆಗ್ತಿದೆ ಅಂತ ಅನ್ಕೊಂಡಿದೀನಿ, ರೆಕಾರ್ಡಿಂಗ್ ಆಗ್ತಿದೆ ಅಂತ ಅನ್ಕೊಂಡಿದೀನಿ. ಅವಾಗ ಈ ಕ್ಯಾಮ್ರಾ ಆನ್ ಆಗೋದು ಆಫ್ ಆಗೋದು ಆಗ್ತಿದೆ. ಓಕೆ, ಸರಿ, ಏನಾದ್ರು ನೋಡೋಣ. ಸೊ ಈಗ ನೋಡಿ, ಎ ಪ್ಲಸ್ ಬಿ ಎಷ್ಟು ದಿವಸದಲ್ಲಿ ಮಾಡಿದ್ರು? 3 ದಿವಸದಲ್ಲಿ ಮಾಡಿದ್ರು. ಬಿ ಪ್ಲಸ್ ಸಿ ಎಷ್ಟು ದಿವಸದಲ್ಲಿ ಮಾಡಿದ್ರು? 4 ದಿವಸದಲ್ಲಿ ಮಾಡಿದ್ರು. ಸಿ ಪ್ಲಸ್ ಎ ಎಷ್ಟು ದಿವಸದಲ್ಲಿ ಮಾಡಿದ್ರು? 6 ದಿವಸದಲ್ಲಿ ಮಾಡಿದ್ರು ಅಂತ ನೋಡ್ತಾ ಇದ್ವಿ. ಓಕೆ, ಸೊ ಹೀಗೆ ಅವರು ಕೆಲಸ ಮಾಡಿ ಮುಗಿಸಿದ್ರು. ಈಗ ಸಿ ಒಬ್ಬನೇ ಒಂದೇ ದಿವಸದಲ್ಲಿ ಮಾಡ್ಬೇಕಾದ್ರೆ ಎಷ್ಟು ಟೈಮ್ ತಗೊಳ್ತಾನೆ ಅಂತ ಅನ್ನೋದನ್ನ ಕೇಳ್ತಾರೆ. ಓಕೆ, ಸೊ ಈಗ ನಾವೇನ್ ಮಾಡ್ಬೇಕಂತಂದ್ರೆ, ಇವರೆಲ್ಲರೂ ಮಾಡಿರೋದು ಎ ಪ್ಲಸ್ ಬಿ ಒಂದು ದಿವಸದಲ್ಲಿ ಎಷ್ಟು ಮಾಡಿದ? ಓಕೆ, ಸೊ ಒಂದ್ ದಿವಸದಲ್ಲಿ ಎಷ್ಟಾಗುತ್ತೆ? ಎ ಪ್ಲಸ್ ಬಿ ಇದ್ದು 1/3 ಆಗುತ್ತೆ. ಬಿ ಪ್ಲಸ್ ಸಿ ಇದ್ದು ಏನಾಗುತ್ತೆ? ಅದು 1/4 ಆಗುತ್ತೆ. ಸಿ ಪ್ಲಸ್ ಎ ಏನಾಗುತ್ತೆ? 1/6 ಆಗುತ್ತೆ. ಸೊ ಮೂರನ್ನು ಕೂಡಿಸ್ಬೇಕು. ಇದನ್ನ ಬಿಡಿ, ಇದನ್ನ ಕೂಡಿಸಿ. ಯಾವ್ದನ್ನ? 1/3 ಪ್ಲಸ್ 1/4 ಪ್ಲಸ್ 1/6. ಯಾಕಂದ್ರೆ 4 6 3
3 4 6 ಇದನ್ನೇ ನಾವು ಕೂಡಿಸ್ಬೇಕು. ಸೊ ಈಗ ಲಸ ತೆಗಿಯಕ್ಕೆ ಹೋಗೋಣ. 3 ಆಯ್ತು, 4 ಆಯ್ತು, 6 ಆಯ್ತು. 2 ತಗೋಣ ಫಸ್ಟ್. 3 ಇದೆ, 2 7 4, 2 3 6. ನೆಕ್ಸ್ಟ್ 2 ಬರಬೇಕು, 3 ಬರಬೇಕು. 3 4 2 7 4, 4 3 12. 12 ಏನು ಲಸ, ಹೌದಾ? ಸೊ 3 4 12, 4 3 12, 6 7 12. ಸೊ ಅದಕ್ಕೆ ಏನಾಗುತ್ತೆ 4 + 3 + 2 / 12 ಆಯ್ತು. 6 + 3 ಎಷ್ಟು 9, 9/12 ಆಯ್ತು. ಇದು ನೋಡಿ ಇಲ್ಲಿ 7 7 + 2 9, 9/12 ಅಂತಂದ್ರೆ ಎಷ್ಟಾಗುತ್ತೆ 9 3/4. ಸೊ 3 3 9, 3 4 12. ಇಲ್ಲೇನಾಯ್ತು 3/4 ಆಯ್ತು. ಸೊ 3/4 ಏನಿದು ಇವರು ಸೇರ್ಕೊಂಡು ಮಾಡಿದಂತ ಒಂದು ಕೆಲಸ. ಯಾವ ರೀತಿ ಕೆಲಸ? ಇದನ್ನು ಕೂಡಿಸ್ಬೇಕು, ಯಾಕಂದ್ರೆ ಇದನ್ನಿಷ್ಟೇ ಕೂಡಿಸಿದ್ರಾಗಲ್ಲ, ಇದು ಕೂಡ ಕೂಡಿಸ್ಬೇಕು. ಇಬ್ಬಿಬ್ಬರದ್ದು ಕೊಟ್ಟಿದ್ದಾರೆ. ಸೊ ಎ ಕೂಡಿ ಏನಾಯ್ತು 2A ಆಯ್ತು. ಬಿ ಸೇರಿ ಏನಾಯ್ತು 2B ಆಯ್ತು. ಸಿ ಸೇರಿ ಏನಾಯ್ತು 2C ಆಯ್ತು. ಸೊ ಇವರು ಒಂದು ದಿವಸದಲ್ಲಿ ಮಾಡಿರೋ ಕೆಲಸ ಎಷ್ಟು 3/4 ಅಷ್ಟು ಇವರು ಒಂದು ದಿವಸದಲ್ಲಿ ಮಾಡಿದ್ದಾರೆ. ಸೊ ಹಾಗಾದ್ರೆ A + B + C ಇವರು ಸೇರ್ಕೊಂಡು ಎಷ್ಟು ದಿವಸದಲ್ಲಿ ಕೆಲಸ ಮಾಡ್ತಾರಪ್ಪ ಅಂತಂದ್ರೆ 3/4. ಈ ಕಡೆ 2 ನ ಕಾಮನ್ ತೆಗೆದ್ರೆ ಈ ಕಡೆ ಬಂದಾಗ ಏನಾಗುತ್ತೆ 3/8 ಆಗುತ್ತೆ, ಹೌದಾ? ಸೊ ಇಲ್ಲಿ 3/8 ಆಯ್ತು. ಓಕೆ, ಸೊ ಒಂದ್ ನಿಮಿಷ ಇದನ್ನ ಇನ್ನೊಂದ್ಸಾರಿ ನೋಡೋಣ. ಇಲ್ಲಿ ಹೇಳ್ಬಿಡ್ತೀನಿ. A + B ಒಂದು ಎಷ್ಟು ಮಾಡ್ತಾರೆ 3 ದಿವಸ ಅಂದ್ರೆ 1/3 ಆಯ್ತು, ಹೌದಾ? ಮುಂದೆ B + C ನಿಮಿಷ A + B ಅನ್ನೋದನ್ನ 1/3 ಅಂತ ತಗೋಣ. ಇಲ್ಲ ಅದನ್ನು ಬರೀಬೇಕಾಗತ್ತೆ. A + B ಮುಂದೆ B + C ಮುಂದೆ C + A ಅಂತ ತಗೊಂಡ್ವಿ. 3 ಹಚ್ಚಿದ್ವಿ. A + B ಎಷ್ಟಿತ್ತು 1/3 ಇತ್ತು. B + C ಎಷ್ಟಿತ್ತು 1/4 ಇತ್ತು. C + A ಏನಿತ್ತು 1/6 ಇತ್ತು. ಸೊ ಇದು ಮಾಡಿದಾಗ ಎಷ್ಟು ಬಂದಿತ್ತು ನಮಗೆ 24 ಬಂದಿತ್ತು ಲಸ. ಸೊ ಲಸ 24 ಬಂದ್ರೆ 8 3 24. ಹೌದಾ 24 ಬಂದಿತ್ತ? ನಿಮಿಷ. ಓಕೆ, ಸೊ ಈಗ ತೆಗೆದ್ಬಿಡೋಣ, ನಾನು ಮರ್ತಿದ್ದೀನಿ. 3 4 6 ಅಂತ ಹೇಳಿ 2 3 2 3 3 1 1 2. ಓಕೆ, 4 3 12 12 ಬಂತು. ಸಾರಿ 24 ಅಲ್ಲ 12 ಬಂದಿತ್ತು. ಸೊ ಇಲ್ಲಿ ಲಸ ಎಷ್ಟಾಗುತ್ತೆ 12 ಆಗುತ್ತೆ. 3 4 12 ಆಗುತ್ತೆ. 4 3 12 ಆಗುತ್ತೆ. 6 7 12 ಆಗುತ್ತೆ. ಓಕೆ, ಒಂದ್ ನಿಮಿಷ. ಓಕೆ, ಸೊ 12 ಆಗಿತ್ತು. ಇಲ್ಲಿ ಮತ್ತೆ ಪ್ರಾಬ್ಲಮ್ ಮಾಡ್ತೀವಿ. 4 + 3 + 2 / 12 ಅಂತ ಏನಾಯ್ತು ಇದು 9/12 ಆಯ್ತು. 9/12 ಇಲ್ಲಿ ಬಂದಿತ್ತು. ಇದನ್ನ ಕೂಡ್ಸೋದಕ್ಕೆ ಹೇಳ್ತಾ ಇದ್ದೀನಿ. A + A ಏನಾಗುತ್ತೆ ಇಲ್ಲೇ ಮುಂದಿದ್ದು. A + A ಅಂದ್ರೆ 2A ಆಯ್ತು. ಇಲ್ಲಿ B + B ಅಂತಂದ್ರೆ 2B ಆಯ್ತು. C + C ಅಂದ್ರೆ 2C ಆಯ್ತು. ಏನಾಯ್ತು 9/12 ಆಯ್ತು. ಈಗ ಬರೀ A + B + C ಎಷ್ಟಾಗುತ್ತೆ? ಇಲ್ಲಿ 2 ನ ಕಾಮನ್ ತೆಗೆದ್ರೆ ಅದೇನಾಯ್ತು 9/12. ಸೊ 9/12 ಅಂತಂದ್ರೆ ಇದೇನು 3 4 ಆಯ್ತು. 3 3 9 3 4 12. ಸೊ 3/4 × 1/2 ಆಯ್ತು. ಸೊ ಎಷ್ಟಾಗುತ್ತೆ ಇದು ಟೋಟಲ್ ಆಗಿ 3/8 ಆಗುತ್ತೆ, ಹೌದಾ? ಇದೇನು 3 ಸೇರ್ಕೊಂಡು ಒಂದು ದಿವಸದಲ್ಲಿ ಮಾಡಿದ್ದು. 3/8 A B C 3 ಸೇರ್ಕೊಂಡು ಒಂದು ದಿವಸದಲ್ಲಿ ಕೆಲಸ ಮಾಡಿದ್ ನಮ್ಗೆ ಸಿಕ್ತು. ಮುಂದೆ ಏನ್ ಕೇಳ್ತಿದ್ರಿ, ಸಿ ಒಬ್ಬನೇ ಇದನ್ನ ಮಾಡೋದಕ್ಕೆ ಎಷ್ಟು ಟೈಮ್ ತಗೊಳ್ತಾನೆ ಅಂತ ಹೇಳಿ. ಸಿ ಒಬ್ಬಂದೇ ಸಿಗ್ಬೇಕಾದ್ರೆ ನಾವೇನ್ ಮಾಡ್ಬೇಕು, A + B + C ದಲ್ಲಿ ಯಾವ್ದನ್ನ ತೆಗಿಬೇಕು -A + B ನ ಮೈನಸ್ ಮಾಡ್ಬೇಕು. ಈಗ ನಮ್ ಟೋಟಲ್ ಸಿಕ್ಕಿದೇನು A + B + C. ಈಗ 3/8 ನಿಮ್ಗೆ ನೆನಪಿದೆಯಲ್ಲ, ಇಲ್ಲಿ ಸ್ವಲ್ಪ ಹೋಗೋಣ ಮುಂದಿನ ಸ್ಲೈಡ್ ಅಲ್ಲಿ ಇದನ್ನೇ ಮಾಡೋಣ, ಯಾಕಂದ್ರೆ ಮತ್ತೆ ನಾವು ನೆನಪು ಹಾರ್ಬಿಡ್ತೀವಿ ಏನಿತ್ತು ಅಂತ ಹೇಳಿ. ಸೊ ಈಗ A + B + C ಇವ್ರು 3 ಸೇರ್ಕೊಂಡು ಒಂದು ದಿವಸದಲ್ಲಿ ಎಷ್ಟು ಮಾಡ್ತಿದ್ರೆ 3/8 ಕೆಲಸ ಮಾಡ್ತಿದ್ರೆ. ಈಗ ನಮ್ಗೆ ಏನ್ ಬೇಕು, ಸಿದ್ ಒಬ್ಬಂದೇ ಬೇಕು. ಸಿದ್ ಒಬ್ಬಂದೇ ಬೇಕಂದ್ರೆ ಏನ್ ಬೇಕು, A + B + C ದಲ್ಲಿ ಯಾವ್ದನ್ನ ತೆಗಿಬೇಕು, A + B ನ ತೆಗೆದ್ರೆ ನಮಗ್ ಸಿಗೋದೇನು C ಒಂದೇ ಸಿಗುತ್ತೆ. ಸೊ ಅದಕ್ಕೆ ಈ 3/8 ಅಲ್ಲಿ ನಾವೇನ್ ತೆಗಿಬೇಕು, A + B ತೆಗಿಬೇಕು. A + B ಎಷ್ಟಿದೆ 1/3 ಇದೆ. ಸೊ ಅದಕ್ಕೆ ನಾವೇನ್ ಮಾಡೋಣ 3/8 ಅಲ್ಲಿ ಯಾವ್ದನ್ನ ತೆಗೋಣ 1/3 ನ ತೆಗೋಣ, ಮೈನಸ್ ಮಾಡೋಣ. ಸೊ 8 3 ಎಷ್ಟಾಗುತ್ತೆ 24 ಆಗುತ್ತೆ. ಇದು ಲಸ. 8 3 24 3 8 24. ಸೊ ಏನಾಗುತ್ತೆ ಇದು 9 ಆಯ್ತು. ಓಕೆ, ಸೊ 9 ಆಯ್ತು. 9 - 8 / 24 ಆಯ್ತು. ಉಳಿದಿದ್ದೇನು
1/24, ಉಳಿದಿದ್ದು 1/24 ಅಂತಂದ್ರೆ ಸಿ ಅದನ್ನ ಕೆಲಸ ಮಾಡೋದಕ್ಕೆ ಎಷ್ಟು ದಿವಸ ತಗೊಳ್ತಾನೆ? 24 ದಿನ ತಗೊಳ್ತಾನೆ. ಸೊ 24 ದಿನ ಯಾರಿಗೆ ಬೇಕು? ಸಿಗೆ ಬೇಕು. ಸ್ವಲ್ಪ ದೊಡ್ಡದಿತ್ತು ಇಲ್ಲಿ. ಓಕೆ, ಬಹಳ ದೊಡ್ಡದೇನಿಲ್ಲ, ಈಸಿಯಾಗಿ ಇದೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಎಕ್ಸ್ 20 ದಿನದಲ್ಲಿ ಒಂದು ಕೆಲಸ ಮಾಡ್ತಾನೆ. ಕ್ವಶನ್ ಅನ್ನ ಪಾಸ್ ಮಾಡಿ ನೋಡಿ ಏನಿದೆ ಅಂತ ಹೇಳಿ, ಆಮೇಲೆ ನಾನು ಸ್ವಲ್ಪ ಬೇಗನೆ ಮಾಡ್ಬಿಡ್ತೀನಿ. ಎಕ್ಸ್ 20 ದಿನದಲ್ಲಿ ಒಂದು ಕೆಲಸ ಮಾಡ್ತಾನೆ, ಆದ್ರೆ ಅವನು 5 ದಿನ ಏನ್ ಮಾಡ್ದ? ಆ ಕೆಲಸ ಮಾಡಿದ, ಫುಲ್ ಮಾಡಿಲ್ಲ. ಅವ್ನಿಗೆ ಎಷ್ಟು? ಎಕ್ಸ್ ಅನ್ನು 20 ದಿವಸದಲ್ಲಿ ಆ ಕೆಲಸ ಮಾಡ್ಬೋದಾಗಿತ್ತು. ಎಕ್ಸ್ ನ ಕೆಪಾಸಿಟಿ ಏನು? 20 ದಿನದಲ್ಲಿ ಆ ಕೆಲಸ ಮುಗಿಸ್ಬೋದು. ಆದ್ರೆ ಅವ್ನು ಏನ್ ಮಾಡ್ತಾನೆ? 5 ದಿನ ಮಾತ್ರ ಆ ಕೆಲಸ ಮಾಡ್ತಾನೆ. ಸೊ ಕೆಲಸ ಮಾಡಿದ್ಮೇಲೆ ಉಳಿದ ಕೆಲಸವನ್ನ ಏನ್ ಮಾಡ್ತಾನೆ? ವೈ 15 ದಿವಸದಲ್ಲಿ ಮಾಡಿ ಮುಗಿಸ್ತಾನೆ. ಸೊ ಹಾಗಾದ್ರೆ ಎಕ್ಸ್ ಮತ್ತು ವೈ ಇಬ್ರು ಸೇರ್ಕೊಂಡು ಆ ಕೆಲಸವನ್ನ ಎಷ್ಟು ದಿವಸದಲ್ಲಿ ಮುಗಿಸ್ಬೋದಂತ. ಸೊ ಈಗ ಸ್ಟಾರ್ಟಿಂಗ್ ಅಲ್ಲಿ ಈ ಫಾರ್ಮುಲಾ ಬಳಸಕ್ ಹೇಳಿದೆ. ಅಂದ್ರೆ ದಿನಗಳ ಸಂಖ್ಯೆ ಎಷ್ಟಾಗುತ್ತೆ ಅದನ್ನ ಒಟ್ಟು ಕೆಲಸ ಡಿವೈಡೆಡ್ ಬೈ ಒಂದು ದಿನದಲ್ಲಿ ಮಾಡಿದ ಕೆಲಸ ಅನ್ನೋದನ್ನ ಇಲ್ಲಿ ನಾವೇನ್ ಮಾಡ್ತಿದೀವಿ? ಅಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಸೊ ಇಲ್ಲಿ ಅಪ್ಲೈ ಮಾಡೋಣ. ಸೊ ಫಸ್ಟ್ ಅರ್ಥ ಮಾಡ್ಕೋಣ, ಎಕ್ಸ್ ಏನ್ ಮಾಡ್ತಿದ್ದ? 20 ದಿನದಲ್ಲಿ ಒಂದು ಕೆಲಸ ಮಾಡ್ತಿದ್ದ. ಅಂದ್ರೆ ಎಕ್ಸ್ದು ಒಂದು ದಿವಸದ ಕೆಲಸ ರೌಂಡ್ ಮಾಡಿದ್ರೆ ಒಂದು ದಿವಸದ ಅಂತ ಅನ್ಕೊಂಡ್ಬಿಡ್ಬೇಕು. ಒಂದು ದಿವಸದ ಕೆಲಸ ಎಷ್ಟಿತ್ತಪ್ಪ? 1/20 ಇತ್ತು, ಹೌದಾ? ಅವನು 5 ದಿವಸ ಕೆಲಸ ಮಾಡಿದ. 5 ದಿವಸ ಕೆಲಸ ಮಾಡಿದ ಅಂದ್ರೆ 5 ದಿವಸವರೆಗೂ ಮಾಡಿದ. 5 ಒಂದ್ಲೆ 5 4 ಅಂತಂದ್ರೆ ಅವನು 1/4 ಭಾಗದಷ್ಟು ಕೆಲಸ ಮಾಡಿ ಮುಗಿಸಿದ್ದ. ಇಲ್ಲಿ ನೋಡಿ, ಫಸ್ಟ್ ನಾವ್ ಇದನ್ನೇ ಅರ್ಥ ಮಾಡ್ಕೋಬೇಕು. ಎಕ್ಸ್ ಕೆಪಾಸಿಟಿ ಏನು? 20 ದಿವಸದಲ್ಲಿ ಕೆಲಸ ಮಾಡ್ತಾನೆ ಅಂದ್ರೆ ಒಂದು ದಿವಸದಲ್ಲಿ, ಇನ್ನು 20 ದಿವಸದಲ್ಲಿ ಕೆಲಸ ಮಾಡ್ತಾನೆ ಅಂದ್ರೆ ಯಾರು? ಎಕ್ಸ್. ಒಂದು ದಿವಸದಲ್ಲಿ ಎಷ್ಟು ಮಾಡ್ತಾನೆ? 1/20 ಕೆಲಸ ಮಾಡ್ತಾನೆ. ಹಂಗೆ ಎಷ್ಟು ದಿವಸ ಮಾಡಿದ ಇವನು? ಹಂಗೆ ಅವನು ಮಾಡಿದ್ದೆಷ್ಟು? 5 ದಿನ ಮಾಡಿದ. 5 ದಿನ ಮಾಡಿದ ಅಂದ್ರೆ 5 ಒಂದ್ಲೆ 5 4. ಸೊ ಅಂದ್ರೆ ಕಾಲು ಭಾಗದಷ್ಟು ಅವನಿಗೆ ಕೆಲಸ ಮಾಡಿದ್ದ. ಯಾರು? ಎಕ್ಸ್. ಎಕ್ಸ್ ಮಾಡಿದ ಕೆಲಸ ಎಷ್ಟು? 1/4 ಭಾಗದಷ್ಟು, ಕಾಲು ಭಾಗದಷ್ಟು ಕೆಲಸ ಮಾಡಿದ. ಸೊ ಹಾಗಾದ್ರೆ ಉಳಿದ ಕೆಲಸ ಎಷ್ಟು? ಉಳಿದ ಕೆಲಸ ಎಷ್ಟು? ಮುಕ್ಕಾಲು ಭಾಗ ಕೆಲಸ ಉಳಿತು, ಹೌದಾ? ಸೊ ಮುಕ್ಕಾಲು ಭಾಗ ಕೆಲಸವನ್ನ ಯಾರು ಮಾಡ್ಬೇಕು? ವಾಯ್ ಮಾಡ್ಬೇಕು. ವಾಯ್ ಎಷ್ಟು ದಿವಸದಲ್ಲಿ ಮಾಡಿದ? 15 ದಿನಗಳಲ್ಲಿ ಮಾಡಿ ಮುಗಿಸಿದ. ಹಾಗಾದ್ರೆ ವಾಯ್ ಎಷ್ಟು ದಿನದಲ್ಲಿ ಆ ಕೆಲಸ ಮಾಡ್ತಿದ್ದ ಅಂತ ಹೇಳ್ತಾರೆ. ಸೊ ಈ ಫಸ್ಟ್ ನಾವು ಯಾವ್ದನ್ನ ಕಂಡು ಹಿಡಿದ್ವಿ? ಈಗ ಎಕ್ಸ್ ಕೆಪಾಸಿಟಿ ಏನಿತ್ತು ಮೇಲೆ ಬರ್ತೀನಿ. ಎಕ್ಸ್ ಎಷ್ಟು ದಿವಸದಲ್ಲಿ ಮುಗಿಸ್ತಾನೆ? 20 ದಿವಸದಲ್ಲಿ ಮುಗಿಸ್ಬೋದಾಗಿತ್ತು, ಅದನ್ನ 5 ದಿವಸದಲ್ಲಿ ಮಾಡಿದ. ಹೀಗಾಗಿ ಅವನು ಕಾಲು ಭಾಗ ಕೆಲಸವನ್ನ ಯಾರು ಮಾಡಿದರೆ? ಎಕ್ಸ್ ಮಾಡಿದ್ದಾನೆ, ಕಾಲು ಭಾಗ ಕೆಲಸ ಮಾಡಿದ್ದಾನೆ. ಈಗ ಉಳಿದ ಕೆಲಸ ಎಷ್ಟಿದೆ? 3/4 ಉಳಿದಿದೆ, ಹೌದಾ? ವಾಯ್ ಅದನ್ನ ಎಷ್ಟು ದಿವಸದಲ್ಲಿ ಮಾಡ್ತಿದ್ದಾನೆ? 15 ದಿನದಲ್ಲಿ. ಈ ಸೂತ್ರ ನೋಡಿ, ಈ ಸೂತ್ರದಲ್ಲಿ ಹಚ್ತಾ ಇದ್ದೀನಿ ನಾನು. ಈ ಸೂತ್ರದಲ್ಲಿ ಎಷ್ಟು ದಿನದಲ್ಲಿ ಕೆಲಸ ಮಾಡಿದ್ರು, ಒಟ್ಟು ಕೆಲಸ ಇತ್ತು, ಹಾಗಾದ್ರೆ ಒಂದು ದಿವಸದಲ್ಲಿ ಎಷ್ಟು ಕೆಲಸ ಆಗುತ್ತೆ ಅನ್ನೋದು ಒಂದು ಸೂತ್ರ. ಆ ಸೂತ್ರ ಏನಿದೆ? ದಿನಗಳ ಸಂಖ್ಯೆ ಒಟ್ಟು ಕೆಲಸ ಡಿವೈಡೆಡ್ ಬೈ ಒಂದು ದಿನದ ಕೆಲಸ ಅಂತ ಹೇಳಿ. ಅಂದ್ರೆ ಒಟ್ಟು ಕೆಲಸದನ್ನ ನಾವು ಒಂದು ದಿವಸದ ಕೆಲಸದಿಂದ ಡಿವೈಡ್ ಮಾಡಿದ್ರೆ ಎಷ್ಟು ದಿವಸದಲ್ಲಿ ಮುಗೀತು ಅಂತ ಗೊತ್ತಾಗುತ್ತೆ. ಇಲ್ಲಿ ಈಸಿ ಆಗಿತ್ತು. ಎಕ್ಸ್ ಮಾಡಿದೆಷ್ಟಿತ್ತು? ಕಾಲು ಭಾಗ ಇತ್ತು. ಈಗ ವಾಯ್ ಎಷ್ಟು ಮಾಡ್ತಾನೆ? ವಾಯ್ ಉಳಿದ ಮುಕ್ಕಾಲು ಭಾಗ ಕೆಲಸವನ್ನ ಮಾಡ್ತಾನೆ. 3/4 ಅಷ್ಟು ವಾಯ್ ಕೆಲಸ ಮಾಡ್ತಾನೆ. ಸೊ ಮಾಡಿದಾಗ ಅವನು ಎಷ್ಟು ದಿವಸದಲ್ಲಿ ಮುಗಿಸ್ತಾನೆ? 15 ದಿನಗಳಲ್ಲಿ ಮುಗಿಸ್ತಾನೆ. ಹಾಗಾದ್ರೆ ವಾಯ್ನ ಒಂದು ದಿನದ ಕೆಲಸ ಎಷ್ಟು? ಓಕೆ, ಇಷ್ಟು ಫಾರ್ಮುಲಾದಲ್ಲಿ ಹಾಕಿದೆ. ಡಿವೈಡೆಡ್ ಬೈ ಒಂದು ದಿನದ ಕೆಲಸ ಅಂತಾನೆ ಇದೇ ಫಾರ್ಮುಲಾದಲ್ಲಿ ಹಾಕಿದೆ. ಸೊ ಈಗ ಏನ್ ಮಾಡೋಣ? ಇದು ಡಿವೈಡ್ ಈ ಕಡೆ ಇದೆ, ಡಿವೈಡ್ ಇದ್ದು ಈ ಕಡೆ ಹೋದ್ರೆ ವಾಯ್ನ ಈ ಕಡೆ ಕಳಿಸ್ತಾ ಇದ್ದೀನಿ, ಇದನ್ನ ಕೆಳಗೆ ತಗೊಂಡ್ ಬರ್ತಿದ್ವಿ. ವಾಯ್ನ ಒಂದು ದಿನದ ಕೆಲಸ ಈಕ್ವಲ್ ಟು ಏನಾಗುತ್ತೆ? 3/4 ಇರುತ್ತೆ, ಹೌದಾ? ಈ 15 ಈ ಕಡೆ ಬಂದ್ರೆ ಏನಾಗುತ್ತೆ? ಏನು ಇಲ್ಲ ಅಂದ್ರೆ ಗುಣಾಕಾರ ಇದೆ ಅಂತ ಹೇಳಿ ಅದನ್ನ ಭಾಗಿಸ್ಬೇಕು. 15 ಆಯ್ತು, 3 ಒಂದ್ಲೆ 3 5 15. ಸೊ ಅವಾಗ ಏನಾಗುತ್ತೆ? ಇದು 5 4 20. ಸೊ 1/20 ಆಯ್ತು. 3 ಒಂದ್ಲೆ 3 3 5 15. ಸಾರಿ, 3 5 15, 5 4 20 ಆಯ್ತು. ಸೊ ಅಂದ್ರೆ ವಾಯ್ ಒಂದು ದಿವಸದಲ್ಲಿ ಎಷ್ಟು ಕೆಲಸ ಮಾಡ್ತಾನೆ? 1/20 ಭಾಗ ಕೆಲಸ ಮಾಡ್ತಾನೆ. ಹಾಗಾದ್ರೆ ವಾಯ್ ಆ ಕೆಲಸವನ್ನು ಎಷ್ಟು ದಿವಸದಲ್ಲಿ ಮುಗಿಸ್ಬೋದು? 20 ದಿನಗಳಲ್ಲಿ ಮುಗಿಸ್ಬೋದು. ನೋಡಿ, ಯಾರಿಗಾದ್ರೂ ಟಫ್ ಅನ್ಸಿದ್ರೆ ಇನ್ನೊಂದ್ಸಾರಿ ನೋಡೋಣ. ಎಕ್ಸ್ 20 ದಿನದಲ್ಲಿ ಒಂದು ಕೆಲಸ ಮಾಡ್ತಾನೆ, ಅವನು 5 ದಿವಸ ಮಾಡಿದ ಅಂತಂದ್ರೆ 1/20 ಈ ತರ ಅವನು ಎಷ್ಟು ದಿವಸ ಮಾಡಿದ? 5 ದಿವಸ ಮಾಡಿದ. ಸೊ ಹಾಗಾದ್ರೆ ಎಷ್ಟು ಕೆಲಸ ಮುಗೀತು? ಕಾಲು ಭಾಗ ಕೆಲಸ ಮುಗೀತು. ಉಳಿದ ಕೆಲಸ ಎಷ್ಟು? ಉಳಿದ ಕೆಲಸ ಕಾಲು ಭಾಗ ಮುಗಿದ್ರೆ ಏನು? 1 - 1/4 ಅಂತ ಮಾಡಿದ್ರೆ ಎಷ್ಟು ಬರುತ್ತೆ? 3/4 ಅಂತ ಬರುತ್ತೆ.
ಕಾಲು ಭಾಗ ಕೆಲಸ ಮುಗಿದು ಉಳಿದಿದ್ದೇನು ಮುಕ್ಕಾಲು ಭಾಗ ಕೆಲಸ ಆಯ್ತಂತ. ಸೊ ಮುಕ್ಕಾಲು ಭಾಗ ಕೆಲಸವನ್ನ ಮಾಡಿದ್ದು ಎಷ್ಟು ದಿನದಲ್ಲಿ? ವಾಯ್ 15 ಕೆಲಸದಲ್ಲಿ. ಎಕ್ಸ್ ಮಾಡಿದ್ದು 20 ದಿವಸ, ಅದಾದ್ಮೇಲೆ ನೆಕ್ಸ್ಟ್ ಎಕ್ಸ್ ಮಾಡಿದ್ದು ಬರೀ 5 ದಿವಸ. ಉಳಿದ ಕೆಲಸವನ್ನ 15 ದಿನಗಳಲ್ಲಿ ವಾಯ್ ಮಾಡ್ತಾನೆ ಅಂತಂದ್ರೆ 15 ದಿನಗಳಲ್ಲಿ ವಾಯ್ ಮಾಡಿದೆಷ್ಟು? 3/4 ಕೆಲಸ ಮಾಡ್ದ. ಸೊ ಹಾಗಾದ್ರೆ ಅದನ್ನ ಯಾವ್ದ್ರಿಂದ ಡಿವೈಡ್ ಮಾಡ್ಬೇಕಿತ್ತು? ವಾಯ್ನ 1 ದಿನದ ಕೆಲಸ. ಸೊ ಈಗ ಇದು ಡಿವೈಡ್ ಇದೆಯಲ್ಲ, ಈ ಕಡೆ ತಗೊಂಡಿದ್ದೀನಿ. ವಾಯ್ನ 1 ದಿನದ ಕೆಲಸ ಏನಾಗುತ್ತೆ? 3/4 ಇಂಟು ಈ ಕಡೆ ಇದ್ದು ಕೆಳಗಡೆ ಬರಬೇಕು. ಈ 15 ಕೆಳಗಡೆ ಬರುತ್ತೆ, ಯಾಕಂದ್ರೆ ಅಲ್ಲಿ ಮಲ್ಟಿಪ್ಲಿಕೇಶನ್ ಇದೆ ಅಂತ ಅಸ್ಯೂಮ್ ಮಾಡ್ತೀವಿ. 3 3 ಸೊ ಹೀಗಾಗಿ ಏನಾಗುತ್ತೆ? 4 ಏನಾಯ್ತು? 20. 1/20 ಆಯ್ತು. ಸೊ ಹಾಗಾದ್ರೆ ವಾಯ್ ಆ ಕೆಲಸ ಮಾಡಿಸೋದಕ್ಕೆ ಎಷ್ಟು ದಿವಸ ತಗೊಳ್ತಾನೆ? 20 ದಿನಗಳ ಟೈಮ್ ಅನ್ನ ತಗೊಳ್ತಾನೆ. ಓಕೆ, ಸೊ ಇದು ಕೂಡ ಟಫ್ ಅಲ್ಲ, ನನ್ನ ಪ್ರಕಾರ ಇದು ಕೂಡ ಟಫ್ ಅಲ್ಲ, ಇದು ಕೂಡ ಈಸಿ ಆಗಿರೋದು. ನೆಕ್ಸ್ಟ್ ಇದೇ ತರ ಇರುವಂತಹ ಇನ್ನೊಂದು ಪ್ರಾಬ್ಲಮ್, ಮೋಸ್ಟ್ಲಿ ನಾನು ಅರ್ಧ ಮಾಡಿ ನಿಮ್ಗೆ ಅರ್ಧ ಮಾಡಕ್ ಬಿಡ್ತೀನಿ, ಇಲ್ಲಾಂದ್ರೆ ನೋಡೋಣ ಏನಾಗುತ್ತೆ. ಏನು 80 ದಿನಗಳಲ್ಲಿ ಒಂದು ಕೆಲಸ ಮಾಡಬಹುದು, ಆದ್ರೆ ಅವನು 10 ದಿನಗಳ ಕಾಲ ಆ ಕೆಲಸ ಮಾಡಿದನು. ನಂತರ ಬಿ ಅದನ್ನ 42 ದಿವಸದಲ್ಲಿ ಮಾಡಿ ಮುಗಿಸದನು. ಹಾಗಾದ್ರೆ ಎ ಮತ್ತು ಬಿ ಇಬ್ಬರೂ ಸೇರ್ಕೊಂಡು ಆ ಕೆಲಸವನ್ನ ಎಷ್ಟು ದಿವಸದಲ್ಲಿ ಮುಗಿಸ್ಬೋದು? ಇಲ್ಲಿ ಬರೀ ಏನ್ ಮಾಡಿದ್ವಿ? ವಾಯ್ ಇಲ್ಲೂ ಕೂಡ ಅದೇ ಇತ್ತು. ಇಲ್ಲಿ ಮುಂದೆ ಇನ್ನೊಂದಿತ್ತು. ಈಗ ವಾಯ್ 20 ದಿವಸದಲ್ಲಿ ಮುಗಿಸ್ತಾನೆ. ವಾಯ್ 20 ದಿವಸದಲ್ಲಿ ಮುಗಿಸ್ತಾನೆ ಅಂದ್ರೆ ಇಬ್ರು ಸೇರಿ ಎಷ್ಟು ದಿವಸದಲ್ಲಿ ಮುಗಿಸ್ಬೋದು ಅಂತಂದ್ರೆ ಇದನ್ನ ನೀವೇನ್ ಮಾಡ್ಬೇಕು? 1/15 1/20 ಇಲ್ಲ, ಇದೆಷ್ಟು ಬಂದಿತ್ತು? ಇದು 20 ದಿವಸ ನೋಡಿ, ಹಿಂಗಾಗ್ಬಿಡುತ್ತೆ. ಓಕೆ, ಸೊ 20 ಇವನು 20 ದಿವಸದಲ್ಲಿ ಮುಗಿಸ್ತಿದ್ದಾನೆ. ಉಳಿದ ಕೆಲಸವನ್ನು ಮುಕ್ಕಾಲು ಭಾಗ ಅಂತ ಕರೆಕ್ಟ್ ಇದೆ. ಸೊ ಈಗ ಇಬ್ಬರದು 20 ದಿವಸ ಅಂತ ಬಂತು. ಸೊ ಎಕ್ಸ್ನು 20 ದಿವಸ ಬಂದಿತ್ತು, ವೈನು 20 ದಿವಸ ಬಂದಿತ್ತು. ಮುಕ್ಕಾಲು ಭಾಗವನ್ನು 15 ದಿವಸದಲ್ಲಿ ಇಲ್ಲೇ ನಾವು ಮಾಡಬಹುದಾಗಿತ್ತು. ಓಕೆ, ಸ್ವಲ್ಪ ಹೊತ್ತಲ್ಲೇ ಓಡಿಸ್ಬೇಕಾಗಿತ್ತು. ಸೊ ಈಗ 1/20 ಪ್ಲಸ್ 1/20 ಏನಿದೆ? 2/20 ಆಯ್ತು. ಸೊ ಹೀಗಾದ್ರೆ ಇಬ್ರು ಸೇರಿ 10 ದಿನಗಳಲ್ಲಿ ಇಬ್ರು ಏನ್ ಮಾಡ್ತಾರೆ? ಇಬ್ರು 10 ದಿನಗಳಲ್ಲಿ ಈ ಕೆಲಸವನ್ನ ಮಾಡಿ ಮುಗಿಸ್ತಾರೆ. ಈಸಿ ಆಗಿತ್ತು. ಲಾಸ್ಟ್ ಸ್ಟೆಪ್ ನಾನು ನೋಡಿಲ್ಲ. ಇಲ್ಲಿ ಏನಾಗುತ್ತೆ ಅಂದ್ರೆ ಏನ್ ಮಾಡ್ತಾ ಇದ್ದಾನೆ? 80 ದಿನಗಳಲ್ಲಿ ಒಂದು ಕೆಲಸ ಮಾಡ್ತಾನೆ, ಆದ್ರೆ ಅವನು 10 ದಿನಗಳ ಕಾಲ ಕೆಲಸ ಮಾಡಿದ. ಉಳಿದ ಕೆಲಸವನ್ನ ಬಿ 42 ದಿನಗಳಲ್ಲಿ ಮಾಡಿ ಮುಗಿಸಿದ. ಹಾಗಾದ್ರೆ ಎ ಮತ್ತು ಬಿ ಒಟ್ಟಿಗೆ ಆ ಕೆಲಸವನ್ನ ಎಷ್ಟು ದಿವಸದಲ್ಲಿ ಮಾಡಿ ಮುಗಿಸ್ತಾರಂತ ಫಸ್ಟ್ ಎ ಏನ್ ಮಾಡಿದ್ದಾನೆ ಅಂತ ಅರ್ಥ ಮಾಡ್ಕೋಣ. ಎದ್ದು 1ನೇ ದಿನದ ಕೆಲಸ ಅಥವಾ 1 ದಿವಸದ ಕೆಲಸ ಎಷ್ಟು? 1/80 ಎಷ್ಟು? ಯಾರ್ದು? ಎದ್ದು. ಎಷ್ಟು ದಿವಸ ಕೆಲಸ ಮಾಡ್ತಾನೆ ಅಂದ್ರೆ 10 ದಿವಸ ಕೆಲಸ ಮಾಡ್ತಾನೆ. 10 ದಿವಸ ಕೆಲಸ ಮಾಡಿದ್ದಾನೆ ಅಂದ್ರೆ ಅವನು 1/8ನೇ ಭಾಗದಷ್ಟು 1/8 ಅಷ್ಟು ಕೆಲಸ ಮಾಡಿದ್ದಾನೆ. ಇನ್ನು ಉಳಿದ ಕೆಲಸ ಎಷ್ಟು? ಉಳಿದ ಕೆಲಸ 7/8 ಅಷ್ಟು. ಇಷ್ಟು ಕೆಲಸ ಉಳಿತು. ಈ 7/8 ಕೆಲಸವನ್ನ ಬಿ ಎಷ್ಟು ದಿನದಿಂದ ಮಾಡ್ತಿದ್ದಾನೆ? 42 ದಿನಗಳಲ್ಲಿ ಮಾಡ್ತಿದ್ದಾನೆ. ಹೌದಾ? ಸೊ ಈಗ ಇಲ್ಲಿ ಫಾರ್ಮುಲಾ ಎಲ್ಲ ಹಚ್ಚಬೇಕು, ಅದಕ್ಕೆ ಇನ್ನೊಂದ್ಸರಿ ಬರ್ತೀನಿ. ಎ ಎಷ್ಟು ಮಾಡ್ಬೇಕಪ್ಪ? ಎದ್ದೇನು 1/80 ಎಷ್ಟು ಮಾಡ್ತಾನೆ? 10 ದಿನದಲ್ಲಿ ಮಾಡ್ತಾನೆ ಅಂದ್ರೆ 1/8 ಅಷ್ಟು ಕೆಲಸ ಮಾಡಿದ. 1/8 ಅಷ್ಟು ಕೆಲಸ ಮಾಡಿದ್ರೆ ಉಳಿದ ಕೆಲಸ ಎಷ್ಟು? 7/8. ಇದೇ ಫಾರ್ಮುಲಾ ಬಳಸ್ತಾ ಇದ್ದೀನಿ. ದಿನಗಳ ಸಂಖ್ಯೆ ಒಟ್ಟು ಕೆಲಸ ಡಿವೈಡೆಡ್ ಬೈ ಒಂದು ದಿನದಲ್ಲಿ ಮಾಡಿದ ಕೆಲಸ ಅಂತ ಹೇಳಿ. ಓಕೆ, ಸೊ ಈಗ ಉಳಿದಿರೋ ಕೆಲಸ ಎಷ್ಟು? 7/8 ಅಷ್ಟು ಕೆಲಸ ಉಳಿದಿದೆ. ಯಾಕಂದ್ರೆ ಎ ಏನ್ ಮಾಡಿದಾನೆ? 10 ದಿನದಲ್ಲಿ 1/8 ಭಾಗದಷ್ಟು ಕೆಲಸ ಮುಗಿಸಿದಾನೆ. ಉಳಿದ ಕೆಲಸ ಎಷ್ಟಿತ್ತು? 7/8 ಇತ್ತು. ಇದನ್ನ ಎಷ್ಟು ದಿವಸದಲ್ಲಿ ಬಿ ಮುಗಿಸ್ಬೇಕು? 42 ದಿನಗಳಲ್ಲಿ ಬಿ ಮುಗಿಸ್ತಾನೆ. ಹಾಗಾದ್ರೆ ಬಿ ಯ 1 ದಿನದ ಕೆಲಸ ಎಷ್ಟು? 1 ದಿವಸದ ಕೆಲಸ ಎಷ್ಟು? ಸೊ ಈಗ ಇದನ್ನ ಈ ಕಡೆ ತಗೊಳ್ತಿದ್ದೀನಿ, ಅದನ್ನ ಬಿ ಯ 1 ದಿನದ ಕೆಲಸ ಅಂತ. ಇಲ್ಲೇನಾಯ್ತು? 7/8 ಇತ್ತು. ಈ ಕಡೆ ಇದ್ದಿದ್ದು 42, ಈ ಕಡೆ ಬಂದ್ರೆ ಕೆಳಗೆ ಬಂತು 42. 7 7 49, 7 6 42. ಓಕೆ, ಸೊ 8 5 40, 8 6 48. ಹೌದಾ? ಸೊ 1/48 ಬಂತು. 1/48 ಏನಿದು? 1/48 ಬಿ ಯ 1 ದಿನದ ಕೆಲಸ. ಹಾಗಾದ್ರೆ ಬಿ ಆ ಕೆಲಸವನ್ನು ಎಷ್ಟು ದಿವಸದಲ್ಲಿ ಮುಗಿಸ್ತಾನೆ? 48 ದಿನಗಳಲ್ಲಿ ಮುಗಿಸ್ತಾನೆ. ಯಾರು? ಬಿ. ಸೊ ಈಗ ನಮ್ಮ ಹತ್ರ 2 ಇದೆ. ಎ ಎಷ್ಟು ದಿವಸದಲ್ಲಿ ಮುಗಿಸ್ತಾನೆ? ಎ 80 ದಿವಸದಲ್ಲಿ ಮುಗಿಸ್ತಾನೆ. ಬಿ 48 ದಿವಸದಲ್ಲಿ ಮುಗಿಸ್ತಾನೆ. ಸೊ ಹಾಗಾದ್ರೆ ಇಬ್ರು ಸೇರಿ ಅದನ್ನ ಎಷ್ಟು ದಿವಸದಲ್ಲಿ ಮುಗಿಸ್ತಾರೆ ಅನ್ನೋದನ್ನ ಡಿವೈಡ್ ಮಾಡಬೇಕು, ಫೈಂಡ್ ಔಟ್ ಮಾಡಬೇಕು. ಸೊ ಯಾವ ತರ ಅಂತಂದ್ರೆ ಆಲ್ರೆಡಿ ನಮಗೆ ಗೊತ್ತಿದೆ. ಎ ಎಷ್ಟು ದಿವಸದಲ್ಲಿ ಮುಗಿಸ್ತಾನೆ? 1/80 ಅಂತ ಹೇಳಿ.
ಬಿ ಎಷ್ಟು ದಿವಸದಲ್ಲಿ ಮುಗಿಸ್ತಾನೆ 1/48 ಅಂತ ಹೇಳಿ. ಸೊ ಎರಡನ್ನೂ ಸೇರಿಸಿ ಎಷ್ಟು ಬರುತ್ತೆ ಅನ್ನೋದನ್ನ ನೀವೇನ್ ಮಾಡಿ ಕಮೆಂಟ್ ಮಾಡಿ. ಸೊ ನಾನು ಅರ್ಧ ಕ್ವಶನ್ ಅನ್ನ ಸಾಲ್ವ್ ಮಾಡಿದ್ದೀನಿ, ಮೇಜರ್ ಪಾರ್ಟ್ ಅನ್ನ ನಾನು ಸಾಲ್ವ್ ಮಾಡಿದ್ದೀನಿ. ಎ ಏನ್ ಮಾಡುವ 80 ದಿನಗಳಲ್ಲಿ ಮಾಡುವ ಕೆಲಸವನ್ನ 10 ಕಲರ್ ಚೇಂಜ್ ಮಾಡೋಣ, ಸ್ವಲ್ಪ ಹೈಲೈಟ್ ಮಾಡ್ತಾ ಇನ್ನೊಂದ್ಸರಿ ಹೈಲೈಟರ್ನ ತಗೋಣ. ನೋಡಿ, ಎ 80 ದಿನದಲ್ಲಿ ಕೆಲಸ ಮಾಡ್ಬೋದಾಗಿತ್ತು, ಅದನ್ನ 10 ದಿವಸದಲ್ಲಿ ಮಾಡ್ತಾನೆ. ಸೊ ಹೀಗಾಗಿ ಅವನು ಎಷ್ಟು ಮಾಡ್ದಂಗಾಯ್ತು, ಎ 1/8 ಭಾಗ ಕೆಲಸ ಮಾಡ್ದಂಗಾಯ್ತು. ಮುಂದೆ ಈ ಫಾರ್ಮುಲಾ ದಿನದ ಸಂಖ್ಯೆ ಎಷ್ಟು ದಿನದಲ್ಲಿ ಮುಗಿಸ್ತೀವಿ, ಒಟ್ಟು ಕೆಲಸ ಡಿವೈಡೆಡ್ ಬೈ ಒಂದು ದಿನದ ಕೆಲಸ, ಈ ಫಾರ್ಮುಲಾದಲ್ಲಿ ಹಾಕ್ತಿದೀನಿ. ಉಳಿದಿದ್ದ ಕೆಲಸ ಎಷ್ಟಿತ್ತು, 7/8 ಇತ್ತು. ಯಾಕಂದ್ರೆ ಎ ಆಲ್ರೆಡಿ 1/8 ಮಾಡಿದ್ದಾನೆ, ಉಳಿದಿದ್ದು 7/8. ಸೊ ಅದನ್ನ ಬಿ ಎಷ್ಟು ದಿವಸದಲ್ಲಿ ಮಾಡ್ತಿದ್ದಾನೆ, 42 ದಿನಗಳಲ್ಲಿ ಮಾಡ್ತಿದ್ದಾನೆ. ಸೊ ಹೀಗಾಗಿ ಬಿ ಎ ಒಂದು ದಿವಸದ ಕೆಲಸ ನಮಗೆ ಇಲ್ಲಿ ಸಿಗುತ್ತೆ. ಅದಕ್ಕೆ ನಾನು ಏನ್ ಮಾಡ್ತಾ ಇದ್ದೀನಿ, ಬಿ ಎ ಒಂದು ದಿನದ ಕೆಲಸ ಅಂತ ಹೇಳಿ ಇದನ್ನ ಈ ಕಡೆ ತಗೊಂಡ್ ಬಂದೆ. ಅಂದ್ರೆ 7/8 ಡಿವೈಡೆಡ್ ಬೈ 42 ಅಂತ ಮಾಡಿದ್ರೆ ಎಷ್ಟು ಬರುತ್ತೆ, 1/48 ಬರುತ್ತೆ. ಅಂದ್ರೆ ಬಿ ಏನ್ ಮಾಡ್ತಿದ್ದಾನೆ, 48 ದಿನದಲ್ಲಿ ಕೆಲಸ ಮಾಡ್ತಿದ್ದಾನೆ. ಬಟ್ ಕ್ವಶನ್ ಏನ್ ಕೇಳ್ತಾರೆ, ಎ ಮತ್ತು ಬಿ ಇಬ್ರು ಸೇರ್ಕೊಂಡು ಆ ಕೆಲಸನ ಎಷ್ಟು ದಿವಸದಲ್ಲಿ ಮಾಡ್ತಾರ ಅಂದ್ರೆ ನಾವು ಯಾವ್ದಾದನ್ನ ಮಾಡ್ಬೇಕು, 1/80 ಯಾಕೆ, ಎ ತಗೊಳ್ಳೋದು 80 ದಿವಸ ಅಂತ ಹೇಳಿ. ಮುಂದೆ ಇದನ್ನ 4/80 1/48 ಯಾಕೆ ತಗೊಳ್ತಿದೀವಿ ಅಂತಂದ್ರೆ ಇಲ್ಲಿ ಬಿ ಎಷ್ಟು ದಿವಸ ತಗೊಳ್ತಿದ್ದಾನೆ, 48 ದಿವಸ ತಗೊಳ್ತಿದ್ದಾನೆ. ಸೊ ಇದು ಎರಡನ್ನು ಕ್ಯಾಲ್ಕುಲೇಟ್ ಮಾಡಿ 13 ನಂಬರ್ ಅಂತ ಹೇಳಿ, ಕ್ವಶನ್ ನಂಬರ್ 13 ಅಂತ ಹೇಳಿ ಇದರ ಆನ್ಸರ್ ನೀವು ಕಮೆಂಟ್ ಮಾಡಿ. ಸ್ವಲ್ಪ ಟೈಮ್ ಜಾಸ್ತಿ ತಗೊಳ್ತಿದೆ ಇಲ್ಲಿ, ಸಾಧ್ಯ ಆದಷ್ಟು ಬೇಗನೆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಬಟ್ ಸ್ವಲ್ಪ ಹಂಗಂತ ಹೇಳಿ ನಿಮ್ಗೆ ತಿಳಿದಂಗೆ ನಾನೇನು ಹೇಳಲ್ಲ. ಓಕೆ, ಸೊ ಏನಾಗುತ್ತೆ, ಎ ಅನ್ನೋನು ನಿಮಿಷ, ಎ 15 ದಿನಗಳಲ್ಲಿ, ಎ ಒಂದು ಕೆಲಸನ ಎ 15 ದಿನಗಳಲ್ಲಿ ಮಾಡ್ತಾನೆ, ಬಿ 20 ದಿನಗಳಲ್ಲಿ ಮಾಡ್ತಾನೆ. ಈಗ ಏನಾಯ್ತು, ಎ ಅನ್ನೋನು 15 ದಿನದಲ್ಲಿ ಮಾಡ್ತಾನೆ ಅಂದ್ರೆ 1/15 ಏನಾಯ್ತು, ಎದಾಯ್ತು. ಬಿ 20 ದಿನದಲ್ಲಿ ಮಾಡ್ತಾನೆ ಅಂದ್ರೆ ಬಿ 1/20 ಆಯ್ತು. ಓಕೆ, ಇಬ್ರು ಸೇರ್ಕೊಂಡು 4 ದಿನ ಆ ಕೆಲಸ ಮಾಡಿದ್ರೆ ಉಳಿದ ಕೆಲಸದ ಭಾಗ ಎಷ್ಟು. ಈಗ ನೋಡಿ, ಕ್ವಶನ್ ಅನ್ನ ನಾನು ಹೇಳ್ತೀನಿ, ಪಾಸ್ ಮಾಡಿ, ಕ್ವಶನ್ ನೋಡಿದ ತಕ್ಷಣ ಪಾಸ್ ಮಾಡಿ ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಎ ಅನ್ನೋನು ಒಂದು ದಿವಸದಲ್ಲಿ ಎಷ್ಟು ಕೆಲಸ ಮಾಡ್ತಿದ್ದಾನೆ, ಎ ಅನ್ನೋನು ಒಂದು ದಿವಸದಲ್ಲಿ 15 ಭಾಗದಷ್ಟು ಕೆಲಸ ಮಾಡ್ತಿದ್ದಾನೆ. ಬಿ ಎಷ್ಟು ಕೆಲಸ ಮಾಡ್ತಿದ್ದಾನೆ, ಬಿ ಒಂದು ದಿವಸದಲ್ಲಿ ಏನ್ ಮಾಡ್ತಿದ್ದಾನೆ, 1/20 ಎಷ್ಟು ಮಾಡ್ತಿದ್ದಾನೆ. ಸೊ ಇಬ್ರು 4 ದಿನ ಕೆಲಸ ಮಾಡಿದ್ರು. ಇಬ್ರು 4 ದಿನ ಕೆಲಸ ಮಾಡಿದ್ರು ಅಂದ್ರೆ ಫಸ್ಟ್ ನಮ್ಗೆ ಏನ್ ಗೊತ್ತಿರಬೇಕು, ಎ ಪ್ಲಸ್ ಬಿ ಎಷ್ಟಾಗತ್ತೆ, ಏನು ಒಂದು ದಿವಸದಲ್ಲಿ, ಹೌದಾ. ಸೊ 1/15 ಪ್ಲಸ್ 1/20. ಈಗ 15 20 ಲೆಸ್ಸ ತೆಗೋಣ, 15 20 ಲೆಸ್ಸ ತೆಗೋಣ. ಯಾವ್ದ್ರಲ್ಲಿ ಬರುತ್ತೆ, 2 ಬರಲ್ಲ, 3 ಬರಲ್ಲ, 4 ಬರಲ್ಲ, 5 ಬರುತ್ತೆ. 5 3 15, 5 4 20. ಸೊ 20 3 60 ಆಯ್ತು. 15 6 40, 20 3 60. ಸೊ ಹೀಗಾಗಿ 6 + 3 ಡಿವೈಡೆಡ್ ಬೈ ಎಷ್ಟಾಯ್ತು, 60 ಬಂದಿತ್ತು, ಹೌದಾ. ಸೊ ಮುಂದೆ ಇದನ್ನೇ ಏನ್ ಅಂತ ಹೇಳ್ತಿದ್ವಿ, 9/60 ಅಂತ ಹೇಳಿದ್ವಿ. ಮುಂದೆ 3 ಹೋಗುತ್ತೆ, 3 3 9, 3 20 60. ಇದೇನು ಇಬ್ರು ಸೇರ್ಕೊಂಡು, ಯಾರು ಎ ಪ್ಲಸ್ ಬಿ ಇಬ್ರು ಸೇರ್ಕೊಂಡು ಒಂದು ದಿನದಲ್ಲಿ ಮಾಡಿದ ಕೆಲಸ ಎಷ್ಟಾಯ್ತು, ಒಂದು ದಿನದಲ್ಲಿ ಎಷ್ಟು ಮಾಡ್ತಾರೆ, 3/20 ಮಾಡ್ತಾರೆ. ಇಲ್ಲಿಗೆ ಮುಗಿಲಿಲ್ಲ. 4 ದಿನ ಅವರು ಇದನ್ನ ಕೆಲಸ ಮಾಡಿದ್ರೆ, 4 ದಿನ ಅಂದ್ರೆ ಏನ್ ಮಾಡ್ಬೇಕು, 3/20 × 4 ಮಾಡಬೇಕು. ಸೊ 4 1 4, 4 5 20 ಆಯ್ತು. ಏನು ಉಳಿಯುತ್ತೆ, 3/5 ಅಷ್ಟು ಉಳಿಯುತ್ತೆ. 3/5 ಏನು, ಅವರು ಮಾಡಿದ ಕೆಲಸ, ಹೌದಾ, ಅವ್ರು ಮಾಡಿದ್ರು. 2/30 ಎಷ್ಟು, 3/20 ಎಷ್ಟು ಅಂದ್ರೆ 3/20 ಎಷ್ಟು ದಿವಸ ಕೆಲಸ ಮಾಡಿದ್ರು, 4 ದಿವಸ ಕೆಲಸ ಮಾಡಿದ್ರು ಅಂದ ತಕ್ಷಣ ಅದನ್ನ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ, 3/5 ಬರುತ್ತೆ. 3/5 ಏನು, ಅವರು ಒಟ್ಟಿಗೆ 4 ದಿವಸದಲ್ಲಿ ಮಾಡಿದ ಕೆಲಸ. ಉಳಿದ ಕೆಲಸದ ಭಾಗ ಎಷ್ಟು, ಉಳಿದ ಕೆಲಸದ ಭಾಗ ಎಷ್ಟು, 1 - 3/5 ಅಂತಂದ್ರೆ ಎಷ್ಟಾಗತ್ತೆ, 2/5 ಉಳಿದ ಕೆಲಸ ಆಗತ್ತೆ. ಸೊ ಈ ತರ ಕ್ವಶನ್ ಬರುತ್ತೆ. ನೀವು ಸುಮ್ನೆ ಇಬ್ರು ಕೊಟ್ರು 3 ಜನ ಕೊಟ್ರು ಕೂಡ್ಸೋದಲ್ಲ, ಕೆಲಸ ಎಷ್ಟು ಮಾಡಿದ್ರು, ಎಷ್ಟು ಕೆಲಸ ಉಳಿಯುತ್ತೆ ಅಂತ ಈ ತರನು ಕೂಡ ಕ್ವಶನ್ ಕೊಡ್ಬೋದು. ಸೊ ನಾವು ಮೇನ್ ಆಗಿ ಇಲ್ಲಿ ಎಂಡ್ ಅಲ್ಲಿ ನಾನೇ ಬಿಟ್ಟಿದ್ದೆ, ನೆನಪಿದೆಯಾ, ಇಲ್ಲಿ ನಾನೇ ಬಿಟ್ಟಿದ್ದೆ ಇಬ್ರು ಸೇರ್ಕೊಂಡು ಎಷ್ಟು ದಿವಸದಲ್ಲಿ ಆ ಕೆಲಸ ಮುಗಿಸ್ತಾರಂತ. ಸೊ ಹಿಂಗೆ ಪಟ್ಟಂತ ನಾವು ಫಾಸ್ಟ್ ಮಾಡಕ್ ಹೋಗಿ ಬಹಳಷ್ಟು ತಪ್ಪುಗಳನ್ನ ಮಾಡ್ತೀವಿ. ಅದಕ್ಕೆ ಸ್ವಲ್ಪ ಏನ್ ಮಾಡಿ, ನಿಧಾನಾಗಿ ಯೋಚನೆ ಮಾಡಿ. ಈಗ ಎ 15 ದಿವಸದಲ್ಲಿ ಮಾಡ್ತಾನೆ, ಬಿ 20 ದಿವಸದಲ್ಲಿ ಮಾಡ್ತಾನೆ. ಇಬ್ರು 4 ದಿವಸ ಕೆಲಸ ಮಾಡಿದ್ರಂದ್ರೆ ಎ 1 ದಿವಸದ್ದು, ಬಿ 1 ದಿವಸದ್ದು ತೆಗೆದು ಎರಡನ್ನೂ ಸೇರಿಸ್ಬೇಕು. ಎರಡನ್ನೂ ಸೇರಿಸಿದಾಗ ಎಷ್ಟು ಬಂತದು, 3/20 ಬಂತು. ಇದು ಒಂದು ದಿವಸದ ಕೆಲಸ. ಇನ್ನು 4 ದಿವಸ ಸೇರಿ ಎಷ್ಟು ಮಾಡಿದ್ರು, 3/20 × 4 ಮಾಡ್ತಾ ಹೋಗ್ಬೇಕು. ಅವಾಗ ಎಷ್ಟಾಗುತ್ತೆ, 3/5 ಬಂತು.
ಉಳಿದ ಕೆಲಸ ಎಷ್ಟಂದ್ರೆ ಇದನ್ನೇ ನೋಡಿ ಹೇಳ್ಬೋದು 2/5 ಉಳಿತೆ, ಅಥವಾ 1 - 3/5 ಅಂತಂದ್ರೆ 2/5 ಅಷ್ಟು ಕೆಲಸ ಉಳಿಯುತ್ತೆ ಅಂತ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ 15ನೇ ಕ್ವಶನ್ ಇದೆ. ಯಾಕೋ ಟೈಮ್ ಜಾಸ್ತಿ ಹೋಗ್ತಿದೆ ಅಂತ ಅನಿಸ್ತಿದೆ. ಎ ಒಂದು ಕೆಲಸವನ್ನ 10 ದಿವಸದಲ್ಲಿ ಮಾಡಬಹುದು. ಬಿ ಓಕೆ, ಆದ್ರೆ ಅವನು 4 ದಿವಸ ಮಾತ್ರ ಅದ ಕೆಲಸ ಮಾಡ್ತಾನೆ. ನಂತರ ಬಿ ಅದನ್ನ 9 ದಿನಗಳಲ್ಲಿ ಮುಗಿಸ್ತಾನೆ. ಹಾಗಾದ್ರೆ ಎ ಮತ್ತು ಬಿ ಒಟ್ಟಿಗೆ ಆ ಕೆಲಸವನ್ನ ಎಷ್ಟು ದಿವಸದಲ್ಲಿ ಮಾಡಿ ಮುಗಿಸ್ಬೋದು ಅಂತ ಇಲ್ಲಿ ಕೇಳಿದೆ. ಓಕೆ, ಸೊ ಈಗ ಏನಿದೆಪ್ಪ ಅಂತ ಎ ಒಂದು ಕೆಲಸನ 10 ದಿವಸದಲ್ಲಿ ಮಾಡ್ಬೋದು, ಆದ್ರೆ ಅವ್ನು ಮಾಡಿದ್ದೆಷ್ಟು 4 ದಿವಸ. ಉಳಿದ ಕೆಲಸವನ್ನ ಯಾರು ಮಾಡ್ತಾರೆ, ಬಿ 9 ದಿವಸದಲ್ಲಿ ಮಾಡಿ ಮುಗಿಸ್ತಾನೆ. ಅಂದ್ರೆ ಈ ಫಾರ್ಮುಲಾ ಹತ್ತುತ್ತೆ, ಈ ಫಾರ್ಮುಲಾ ಹತ್ತಲೇಬೇಕು. ಸೊ ಹಾಗಾದ್ರೆ ಫಸ್ಟ್ ನೋಡೋಣ, ಎದ್ದು ಒಂದು ದಿವಸದ ಕೆಲಸ ಎಷ್ಟು, 1/10. ಎದ್ದು ಎಷ್ಟು ದಿವಸ ಮಾಡಿದಪ್ಪ ಅಂದ್ರೆ 4 ದಿವಸ ಮಾಡಿದ. ಸೊ ಹೀಗಾಗಿ ಏನಾಯ್ತು, 2/5 ಕೆಲಸ ಅವನು ಮಾಡಿದ. ಯಾರು, ಎ ಮಾಡಿದ ಕೆಲಸ ಎಷ್ಟು, 1/10 ಭಾಗದಷ್ಟು ಪ್ರತಿ ದಿವಸ ಮಾಡಿದ. ಎಷ್ಟು ದಿವಸ ಮಾಡಿದ, 4 ದಿವಸ ಮಾಡಿದ. ಹಾಗಾದ್ರೆ ಎಷ್ಟು ಕೆಲಸ ಮಾಡಿದಂಗಾಯ್ತು, 2/5 ಕೆಲಸ ಮಾಡಿದಂಗಾಯ್ತು. ಉಳಿದ ಕೆಲಸ ಎಷ್ಟು, 2/5. ಒಂದರಲ್ಲಿ 2/5 ಅನ್ನ ತೆಗೆದ್ರೆ, ಒಂದಂತ ಯಾಕೆ ತೊಳ್ತಿದೀವಿ ಅಂದ್ರೆ ಕೆಲಸ ಅನ್ನೋದು ಒಂದು, ಅದ್ರಲ್ಲಿ ಎ ಮಾಡಿದ ಎಷ್ಟು 2/5 ಎಷ್ಟು ಮಾಡಿದ. ಸೊ 2/5 ಎಷ್ಟು ಮಾಡಿದ್ರೆ ಉಳಿದಿದೆ ಎಷ್ಟು, 3/5 ಉಳಿತು. ಸೊ ಈಗ 3/5 ಎಷ್ಟು ಕೆಲಸವನ್ನ ಯಾರು ಮಾಡ್ತಿದ್ದಾರೆ, ಬಿ ಮಾಡ್ತಿದ್ದಾನೆ. ಎಷ್ಟು ದಿವಸದಲ್ಲಿ ಮಾಡ್ತಿದ್ದಾನೆ, 9 ದಿನದಲ್ಲಿ ಮಾಡ್ತಿದ್ದಾನೆ. 9 ದಿನದಲ್ಲಿ 3/5 ಕೆಲಸನ ಮಾಡಿದ್ರೆ, ಹಾಗಾದ್ರೆ ಬಿ ಯ 1 ದಿನದ ಕೆಲಸ ಎಷ್ಟು, ಡಿವೈಡ್. ಸೊ ಮತ್ತೆ ಇದನ್ನ ಈ ಕಡೆ ತಗೋಣ, ಬಿ ಯ 1 ದಿನದ ಕೆಲಸ. ನೋಡಿ, ಈ ಪೆನ್ ಪೇಪರ್ ಇಲ್ಲದೆ ಸುಮ್ಮನೆ ನೋಡಿದ್ರೆ ಏನು ಅರ್ಥ ಆಗಲ್ಲ, ಏನೇನು ಅರ್ಥ ಆಗಲ್ಲ. ಈ ಪೆನ್ ಪೇಪರ್ ಇಟ್ಕೊಂಡು ಮಾಡದೇ ಇದ್ರೆ ಏನು ಅರ್ಥ ಆಗಲ್ಲ. ಓಕೆ, ಸೊ ಈಗ ಈ 3/5 ನ ಇಲ್ಲಿ ಇಡೋಣ, ಇಂಟು 1/9. 9 ಯಾಕೆ ಇಲ್ಲಿರೋದು, ಇಲ್ಲಿ ಬಂದ್ರೆ ಇದನ್ನ ಈ ಕಡೆ ಕಳಿಸಿದ್ವಿ, ಯಾಕಂದ್ರೆ ಡಿವೈಡ್ ಇತ್ತು, ಅದು ಮೇಲ್ ಬಂತು. ಇದು ಮೇಲ್ ಇದ್ದು ಕೆಳಗೆ ಬರ್ಬೇಕು. 3 1 3 9. ಸೊ 5 3 ಎಷ್ಟಾಯ್ತು, 15 ಆಯ್ತು. ಅಂದ್ರೆ ಬಿ ಯ ಒಂದು ದಿವಸದ ಕೆಲಸ ಎಷ್ಟು, 1/15 ಆಯ್ತು. ಸೊ 1/15 ಅಂದ್ರೆ ಬಿ ಎಷ್ಟು ದಿವಸದಲ್ಲಿ ಮಾಡ್ತಾನೆ, 15 ದಿನಗಳಲ್ಲಿ ಮಾಡ್ತಾನೆ. ಹೌದಾ, ಈಗ ಇಬ್ರು ಒಟ್ಟಿಗೆ ಮಾಡೋದು ಎಷ್ಟು ದಿವಸ ಅಂದ್ರೆ, ಎ ಎಷ್ಟು ದಿವಸದಲ್ಲಿ ಮಾಡ್ತಿದ್ದ, 1/10 10 ದಿವಸದಲ್ಲಿ. ಬಿ ಎಷ್ಟು ದಿವಸದಲ್ಲಿ, 15 ದಿವಸ ಮಾಡ್ತಾನೆ, ಅಂದ್ರೆ 1/15. ಸೊ ಇದು ಎಷ್ಟು ಬರುತ್ತೆ ಅಂತ ನೀವು ಕಮೆಂಟ್ ಅಲ್ಲಿ ಹಾಕಿ. ಸೊ ಇದು ಎಷ್ಟು ಬಂತು, 15ನೇ ಆನ್ಸರ್ ಎಷ್ಟು ಬಂತು ಅಂತ ನೀವು ಕಮೆಂಟ್ ಅಲ್ಲಿ ಹಾಕಿ. ಓಕೆ, ಸೊ ಅದಾದ್ಮೇಲೆ ಇದೇ ತರ ಇನ್ನೊಂದು ಪ್ರಾಬ್ಲಮ್ ಸ್ವಲ್ಪ ಚೇಂಜ್ ಮಾಡಿದ್ವಿ. ಏನಂತಂದ್ರೆ, ಎ ಯು 5 ದಿನಗಳಲ್ಲಿ 1/3 ಅಷ್ಟು ಕೆಲಸ ಮಾಡಬಹುದು. ಹೌದಾ, ಬಿ ಯು 10 ದಿನಗಳಲ್ಲಿ 2/3 ಅಷ್ಟು ಕೆಲಸ ಮಾಡಬಹುದು. ಇಬ್ರು ಒಟ್ಟಿಗೆ ಎಷ್ಟು ದಿವಸದಲ್ಲಿ ಕೆಲಸ ಮಾಡ್ತಾರಂತ. ಹೌದಾ, ಈಗ ಫಸ್ಟ್ ನೋಡೋಣ, ಎ ಅನ್ನೋನು ಎಷ್ಟು ಕೆಲಸ ಮಾಡ್ತಾನೆ, ಇದೇ ಫಾರ್ಮುಲಾದಲ್ಲಿ ದಿನಗಳ ಸಂಖ್ಯೆ ಒಟ್ಟು ಕೆಲಸ ಡಿವೈಡೆಡ್ ಬೈ 1 ದಿನ ಮಾಡಿದ ಕೆಲಸ ಅಂತ ಹೇಳಿ. ಓಕೆ, ಸೊ ಇಲ್ಲಿ ಏನಾಗ್ತಿದೆ, 1/3 ಅಷ್ಟು ಕೆಲಸನ ಯಾರು ಮಾಡ್ತಿದ್ದಾರೆ, ಎ ಮಾಡ್ತಿದ್ದಾನೆ. ಎಷ್ಟು ದಿವಸದಲ್ಲಿ, 5 ದಿವಸದಲ್ಲಿ. ಹಾಗಾದ್ರೆ ಎ ಯ 1 ದಿನದ ಕೆಲಸ ಎಷ್ಟು, ಮತ್ತೆ ಈ ಕಡೆ ತಗೋಬೇಕು. ಎನ 1 ದಿನದ ಕೆಲಸ, 1 ದಿನದ ಕೆಲಸ ಅಂತ ಹೇಳಿ ಇದನ್ನ ಕೆಳಗಡೆ ತಗೊಂತೀವಿ. 1/3 ಇಂಟು 1/5. ಇದು 5 ಕೆಳಗಡೆ ಬಂತು, ಅಂದ್ರೆ 1/15. ಹಾಗಾದ್ರೆ ಎ ಎಷ್ಟು ದಿವಸದಲ್ಲಿ ಮುಗಿಸ್ತಾನೆ, 15 ದಿವಸದಲ್ಲಿ ಮುಗಿಸ್ತಾನೆ. ಹೌದಾ, ಇಲ್ಲಿನೇ ನಾವು ಫಾರ್ಮುಲಾದಲ್ಲಿ ಹಾಕಿ ಹಿಂದೆ ಮುಂದೆ ಮಾಡಿದ್ವಿ. 15 ದಿವಸದಲ್ಲಿ ಎ ಎಷ್ಟು ದಿವಸದಲ್ಲಿ ಮಾಡ್ತಾನೆ, 15 ದಿವಸದಲ್ಲಿ. ಹೋದ್ರೆ ನೆನ್ಪಿರ್ಲಿ ಅಂತ ಮುಂದಿನ ಸ್ಲೈಡ್ ಅಲ್ಲಿ ಬರ್ತಿದೀನಿ. 15 ದಿನಗಳಲ್ಲಿ ಕೆಲಸ ಮಾಡ್ತಾನೆ ಎ. ಮುಂದೆ ಬಿದೇನು ಅದನ್ನು ನೋಡೋಣ. ನಾನು ಬೇಕಂತ ಫಸ್ಟ್ ಏನ್ ಮಾಡಿದೆ, ಇಲ್ಲಿ ನೋಡಿ ಇನ್ನೊಂದ್ಸಾರಿ ಮಾಡ್ತೀನಿ, 15ಕ್ಕೆ ಬರ್ಬೇಕು ನಾವು. ಎ 5 ದಿವಸದಲ್ಲಿ ಎಷ್ಟು ಕೆಲಸ ಮಾಡ್ದ, 1/3 ಅಷ್ಟು ಕೆಲಸ ಮಾಡಿದ. ಅಂದ್ರೆ 1/3 ಅಷ್ಟು 5 ದಿವಸದಲ್ಲಿ ಕೆಲಸ ಮಾಡಿದ. ಹೌದಾ, ಸೊ 5 ದಿವಸದಲ್ಲಿ 1/3, 1 ದಿವಸದಲ್ಲಿ ಎ ಎಷ್ಟು ಕೆಲಸ ಮಾಡ್ತಾನೆ ಅಂತಂದ್ರೆ ಇದನ್ನ ಈ ಕಡೆ ಗುಣಿಸ್ಬಿಟ್ವಿ. ಸೊ ಇದನ್ನ ಈ ಕಡೆ ತಗೊಂಡ್ಬಂದ್ವಿ. ಅಂದ್ರೆ ಎನ 1 ದಿನದ ಕೆಲಸ ಏನಾಗುತ್ತೆ, 1/3 ಇತ್ತು, ಇದು ಈ ಕಡೆ ಬಂತು 1/5, ಅಂದ್ರೆ 15, 1/15 ಬಂತು. ಸೊ ಅಂದ್ರೆ ಎ 15 ದಿವಸದಲ್ಲಿ ಮಾಡ್ತಾನೆ ಅಂತ ಇಲ್ಲಿ ಸೇಫ್ ಆಗಿ ಬರ್ದಿದ್ವಿ, ಮತ್ತೆ ನೆನಪಾರ ಹೋಗ್ಬಾರ್ದು ಅಂತ ಹೇಳಿ. ಮುಂದೆ ಬಿದ್ ಏನಿದೆ, ಬಿ ಸೀನ್ ಏನಿದೆ ಅಂದ್ರೆ 10 ದಿನದಲ್ಲಿ 2/5 ಅಷ್ಟು ಕೆಲಸ ಮಾಡ್ತಾನೆ. ಎಷ್ಟು ದಿನದಲ್ಲಿ, 10 ದಿನಗಳಲ್ಲಿ ಎಷ್ಟು ಕೆಲಸ ಮಾಡಿದ, 2/5 ಎಷ್ಟು ಮಾಡಿದ, ಡಿವೈಡೆಡ್ ಬೈ 1. ಬಿ ನ 1 ದಿನದ ಕೆಲಸ. ಬೇಕಿದ್ರೆ ಇಲ್ಲೇ ನೀವು ಡೈರೆಕ್ಟ್ ಮಲ್ಟಿಪ್ಲೈ ಮಾಡಿದ್ರೆ, ಇಲ್ಲೇ ನೀವು ಡೈರೆಕ್ಟ್ ಮಲ್ಟಿಪ್ಲೈ ಮಾಡಿ, ಅಥವಾ ಇಲ್ಲಿನೂ ಅದೇ ಬರುತ್ತೆ. ಬಿ ನ 1 ದಿನದ ಕೆಲಸ
ಓಕೆ, ಸೊ ಎಷ್ಟಾಗುತ್ತೆ 2/5 ಆಗುತ್ತೆ ಇಂಟು 1/10 ಆಗುತ್ತೆ. ಹೌದಾ? ಸೊ ಈಗ 5 2 1 2 2 4 ಅಂದ್ರೆ 1/25 ಬಂತು. ಅಂದ್ರೆ ಬಿ ಎಷ್ಟು ದಿವಸದಲ್ಲಿ ಮುಗಿಸ್ತಾನೆ? ಬಿ 25 ದಿನಗಳಲ್ಲಿ ಮುಗಿಸ್ತಾನೆ. ಬಿ ಏನ್ ಮಾಡ್ತಾನೆ? 25 ದಿನಗಳಲ್ಲಿ ಅವನು ಮುಗಿಸ್ತಾನೆ. ಸೊ ಈಗ ಸರಿ, ಬಿ ಏನ್ ಮಾಡ್ದ? 25 ದಿನಗಳಲ್ಲಿ ಮಾಡ್ದ. ಈಗ ಇಬ್ರು ಸೇರ್ಕೊಂಡು, ಯಾರು ಎ ಮತ್ತು ಬಿ, ಒಬ್ಬೊಂದು ಎದ್ ಎಷ್ಟು ದಿವಸದಲ್ಲಿ ಮುಗಿಸ್ದಂಗಾಯ್ತು? 15 ದಿವಸದಲ್ಲಿ ಮುಗಿಸ್ದಂಗಾಯ್ತು. ಬಿ ಎಷ್ಟು ದಿವಸದಲ್ಲಿ ಮುಗಿಸ್ದಂಗಾಯ್ತು? 25 ದಿವಸದಲ್ಲಿ ಮುಗಿಸ್ದಂಗಾಯ್ತು. ಹಾಗಾದ್ರೆ ಇಬ್ರು ಸೇರ್ಕೊಂಡು ಆ ಕೆಲಸವನ್ನ ಎಷ್ಟು ದಿವಸದಲ್ಲಿ ಮುಗಿಸ್ತಾನೆ ಅನ್ನೋದನ್ನ ನೀವೇನ್ ಮಾಡ್ಬೇಕು? ಇಲ್ಲಿ ನನಗೆ ಕಮೆಂಟ್ ಹಾಕ್ಬೇಕು. ಓಕೆ, ಸೊ ಈಗ ಇಬ್ರು, ಒಬ್ನು 1/15, ಇನ್ನೊಬ್ನು 2/15. ಅದೇನು ಮೋಸ್ಟ್ಲಿ ನನಗನ್ಸೋ ಮಟ್ಟಿಗೆ ಪೂರ್ಣ ಸಂಖ್ಯೆ ಬರಲ್ಲ. ಸೊ ಪೂರ್ಣ ಸಂಖ್ಯೆ ಬರಲ್ಲ, ಎಷ್ಟೇ ಬಂದ್ರು. ಸೊ ಈಗ 15/6 ಈ ತರ ಬಂದ್ರು, ಆ ತರ ಬಾರ್ ಹಾಕಿ ನೀವು ಇದನ್ನ ಆನ್ಸರ್ ಮಾಡಬೇಕು. ಕ್ವಶನ್ ನಂಬರ್ 16. ಸೊ ಇನ್ನು 4-5 ಕ್ವಶನ್ ಇದೆ, ಟೈಮ್ ಸ್ವಲ್ಪ ಜಾಸ್ತಿ ಹೋಗ್ತಿದೆ. ಓಕೆ, ಇರ್ಲಿ, ನಡೆಯುತ್ತೆ, ನೋಡೋಣ. ನೋಡಿ, ಎ 40 ದಿನಗಳಲ್ಲಿ ಒಂದು ಕೆಲಸ ಮಾಡ್ಬೋದು, ಬಿ 30 ದಿನಗಳಲ್ಲಿ ಅದೇ ಕೆಲಸ ಮಾಡ್ತಾನೆ. ಎ ಒಬ್ನೇ ಸ್ಟಾರ್ಟ್ ಮಾಡಿ 10 ದಿನ ಆದ್ಮೇಲೆ ಅದನ್ನ ಬಿಟ್ಟ. ಬಿನು 10 ದಿನ ಆದ್ಮೇಲೆ, ಅದಾದ್ಮೇಲೆ ಬಿ ಸ್ಟಾರ್ಟ್ ಮಾಡಿದ, ಅವನು 10 ದಿನ ಆದ್ಮೇಲೆ ಅದನ್ನ ಬಿಟ್ಟ. ಉಳಿದ ಕೆಲಸವನ್ನ ಸಿ 10 ದಿನದಲ್ಲಿ ಮುಗಿಸಿದ. ಹಾಗಾದ್ರೆ ಸಿ ಇಡೀ ಕೆಲಸವನ್ನ ಎಷ್ಟು ದಿವಸದಲ್ಲಿ ಮಾಡ್ತಾನೆ ಅಂತ ಸ್ವಲ್ಪ ನೋಡೋದಕ್ಕೆ ದೊಡ್ಡ ಪ್ರಾಬ್ಲಮ್ ತರ ಕಾಣ್ತಿದೆ. ಹೌದಾ? ಸೊ ನೋಡಕ್ ಇದೇನು ಒಂಥರ ದೊಡ್ಡ ಪ್ರಾಬ್ಲಮ್ ತರ ಕಾಣ್ತಿದೆ, ಬಟ್ ಇದೇನಿಲ್ಲ, ಬಹಳಷ್ಟು ದೊಡ್ಡ ಪ್ರಾಬ್ಲಮ್ ಇಲ್ಲ. ಫಾರ್ಮುಲಾ ಇದೆ, ನಮ್ಗೆ ಏನ್ ಬೇಕೋ ಅದೆಲ್ಲ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಒಂದು ಗಮನಿಸ್ಬೇಕು, 40 ದಿನದಲ್ಲಿ ಕೆಲಸ ಮಾಡಬಹುದಾಗಿತ್ತು, ಬಿ 30 ದಿವಸದಲ್ಲಿ ಕೆಲಸ ಮಾಡ್ಬೇಕಿತ್ತು. ಎ ಒಬ್ನೇ ಸ್ಟಾರ್ಟ್ ಮಾಡಿ 10 ದಿನ ಆದ್ಮೇಲೆ ಅದನ್ನ ಬಿಟ್ಟ. ಎ ಒಬ್ನೇ ಸ್ಟಾರ್ಟ್ ಮಾಡಿ 10 ದಿನ ಬಿಟ್ಟ, ಅದಾದ್ಮೇಲೆ ಬಿ 10 ದಿನ ಕೆಲಸ ಮಾಡದ. ಹೌದಾ? ಸೊ ಇಲ್ಲಿ ಎ ಬಿ ಒಟ್ಟಿಗೆ ಎಂದು ಕೆಲಸ ಮಾಡಿಲ್ಲ. ಅದಕ್ಕೆ ಏನ್ ಮಾಡಿದ್ದಾರೆ? ಎ ಒಬ್ಬಂಟಿಯಾಗಿ ಆರಂಭಿಸಿದ 10 ದಿನಗಳ ನಂತರ, ಅಂದ್ರೆ ಎ 10 ದಿವಸ ಕೆಲಸ ಮಾಡ್ತಾನೆ, ಬಿನು 10 ದಿವಸ ಕೆಲಸ ಮಾಡ್ತಾನೆ, ಸಿನು ಕೂಡ 10 ದಿವಸದಲ್ಲಿ ಉಳಿದ ಕೆಲಸ ಮುಗಿಸ್ತಾನೆ. ಹಾಗಾದ್ರೆ ಸಿ ಒಬ್ನೇ ಆ ಕೆಲಸವನ್ನ ಎಷ್ಟು ದಿವಸದಲ್ಲಿ ಮಾಡಬಹುದಾಗಿತ್ತು ಅಂತ ಕ್ವಶನ್ ಕೇಳ್ತಾರೆ. ಹೌದಾ? ಈಗ ನಾವು ಫಸ್ಟ್ ನೋಡೋಣ, ಎ ಎಷ್ಟು ಕೆಲಸ ಮಾಡಿದ, ಬಿ ಎಷ್ಟು ಕೆಲಸ ಮಾಡಿದ ಅಂತ ಹೇಳಿ ಉಳಿದ ಕೆಲಸವನ್ನ ಸಿ ಮಾಡಬೇಕು. ಎಷ್ಟು ದಿವಸದಲ್ಲಿ? 10 ದಿವಸದಲ್ಲಿ ಅಂತ. ಸೊ ಈಗ ಸಿ ಗೆ ಉಳಿದ ಕೆಲಸ 10 ದಿನದಲ್ಲಿ ಮಾಡಿದ್ರೆ ಸಿ ಎಷ್ಟು ದಿವಸದಲ್ಲಿ ಆ ಕೆಲಸ ಮಾಡಬಹುದು ಅನ್ನೋದು ಸಿಗುತ್ತೆ. ಒಂದೊಂದೇ ಸ್ಟೆಪ್ ಆಗಿ ಹೋಗೋಣ. ಈಗ ಎ ಅನ್ನೋನು ಏನ್ ಮಾಡ್ತಾನೆ? 40 ದಿನಗಳಲ್ಲಿ ಕೆಲಸ ಮಾಡ್ತಾನೆ ಅಂತಾನೆ. ಒಂದು ದಿವಸದಲ್ಲಿ ಎಷ್ಟು ಕೆಲಸ ಮಾಡ್ತಾನೆ? 1/40 ಮಾಡ್ತಾನೆ. ಹಂಗೆ ಎಷ್ಟು ದಿವಸ ಮಾಡ್ತಾನೆ? 10 ದಿವಸ ಮಾಡ್ತಾನೆ. ಅಂದ್ರೆ ಕಾಲು ಭಾಗ ಕೆಲಸ ಮುಗೀತು. ಯಾರ್ದು? ಎ ಮಾಡಿದ್ದು. ಬಿ ಇದ್ದು ಕೂಡ ಹಂಗೆ. ಬಿ ಎಷ್ಟು ದಿವಸದಲ್ಲಿ ಕೆಲಸ ಮಾಡ್ಬೋದು? 30 ದಿವಸದಲ್ಲಿ. ಸೊ ಹೀಗಾಗಿ ಅವನು ಎಷ್ಟು ದಿವಸ ಕೆಲಸ ಮಾಡಿದ್ದಾನೆ? 10 ದಿವಸ ಕೆಲಸ ಮಾಡಿದ್ದಾನೆ. ಅಂದ್ರೆ ಬಿ ಕೂಡ 1/3 ಅಷ್ಟು ಕೆಲಸ ಮಾಡಿದ್ದಾನೆ. ಎ ಪ್ರತಿ ದಿವಸ 1/40 ಅಷ್ಟು, ಯಾಕಂದ್ರೆ ಅವ್ನು 40 ದಿವಸದಲ್ಲಿ ಮುಗಿಸ್ತಾನೆ ಅಂತ ಹೇಳಿದ್ವಲ್ಲ, ಪ್ರತಿ ದಿವಸ 1/40 ಅಷ್ಟು 10 ದಿವಸ ಮಾಡಿ ಕಾಲು ಭಾಗ ಕೆಲಸವನ್ನ ಎ ಮುಗಿಸಿದ. ಬಿ 1/30 ಅಷ್ಟು ಕೆಲಸ ಮಾಡುತ್ತಾ 10 ದಿವಸದಲ್ಲಿ ಮಾಡಿ 1/3 ಅಷ್ಟು ಕೆಲಸ ಮುಗಿಸಿದ. ಟೋಟಲ್ ಎಷ್ಟು ಕೆಲಸ ಆಯ್ತು? ಎ ಮತ್ತು ಬಿ ಇಬ್ರು ಸೇರ್ಕೊಂಡು ಎಷ್ಟು ಕೆಲಸ ಮಾಡಿದ್ರು, ಎಷ್ಟು ಕೆಲಸ ಮಾಡಿದ್ರು ಅನ್ನೋದನ್ನ ನಾವು ಕೂಡಿಸ್ಬೇಕು. ಯಾವ್ದ್ರಲ್ಲಿ? 1/4 ಪ್ಲಸ್ 1/3. ಓಕೆ, ಸೊ ಏನಾಗುತ್ತೆ? 12 ಆಗುತ್ತೆ. 4 3 12, 3 4 12. ಸೊ 3 + 4 ಡಿವೈಡೆಡ್ ಬೈ 12 ಅಂತಂದ್ರೆ 7/12. 7/12 ಏನು? ಆದ ಕೆಲಸ ಎ ಮತ್ತು ಬಿ ಸೇರ್ಕೊಂಡು ಎಷ್ಟು ಮಾಡಿದ್ರು? 7/12 ಮಾಡಿದ್ರು. ಸೊ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, ಎ 40 ದಿವಸದಲ್ಲಿ ಕೆಲಸ ಮಾಡ್ತಾನೆ, ಅಂದ್ರೆ 10 ದಿವಸದಲ್ಲಿ ಎಷ್ಟು ಮಾಡ್ದಂಗಾಯ್ತು? 1/4 ಕೆಲಸ ಮಾಡ್ದಂಗಾಯ್ತು. ಬಿ 30 ದಿವಸದಲ್ಲಿ ಕೆಲಸ ಮಾಡ್ತಾನೆ, 10 ದಿವಸದಲ್ಲಿ ಎಷ್ಟು ಮಾಡ್ದಂಗಾಯ್ತು? 1/3 ಅಥವಾ 1/3 ಅಷ್ಟು ಮಾಡಿದಾಯ್ತು. ಇಬ್ರು ಸೇರಿ ಎಷ್ಟು ಮಾಡಿದ್ರು ಅಂತಂದ್ರೆ 1/4 ಪ್ಲಸ್ 1/3 ಅಂತಂದ್ರೆ 7/12 ಅಷ್ಟು ಇಬ್ರು ಸೇರಿ ಮಾಡ್ದಂಗಾಯ್ತು. ಸೊ ಈಗ ಇಬ್ರು ಸೇರಿ ಎಷ್ಟು ಮಾಡಿದ್ದಾರೆ? 7/12 ಅಷ್ಟು ಮಾಡಿದ್ದಾರೆ. ಇನ್ನು ಉಳಿದ ಕೆಲಸ ಎಷ್ಟು? ಓಕೆ, ಸೊ ಉಳಿದ ಕೆಲಸ ಅಂದ್ರೆ ಏನು? 1 ಮೈನಸ್ 7/12 ಅಂದ್ರೆ 5/12 ಅಷ್ಟು ಕೆಲಸ ಉಳಿತು. ಉಳಿದ ಕೆಲಸ ಇಬ್ರು ಏನು ಮಾಡಿದ, ಬಿನು ಮಾಡಿದ. ಉಳಿದ ಕೆಲಸವನ್ನ ಎಷ್ಟು ಉಳಿತಪ್ಪ ಕೆಲಸ? 5/12 ಉಳಿತು. ಸೊ 5/12 ಉಳಿದಿದ್ರೆ ಅದನ್ನ ಯಾರು ಮಾಡ್ಬೇಕು? ಸಿ ಮಾಡ್ಬೇಕು. ಸಿ ಮಾಡೋದಕ್ಕೆ ಎಷ್ಟು ದಿವಸ ಯೂಸ್ ಮಾಡ್ತಿದ್ದಾನೆ? 10. ಸೊ ಈಗ ಡೈರೆಕ್ಟ್ ಆಗಿ ಇಲ್ಲಿನೇ ನೀವು 10 ಮಲ್ಟಿಪ್ಲೈ ಮಾಡ್ಬೋದು. ಈಗ ನಮ್ಗೆ ಫಾರ್ಮುಲಾ ಗೊತ್ತಾಗಿದೆ. ಸೊ ಅದಕ್ಕೆ ಏನ್ ಮಾಡ್ತಾ ಇದ್ವಿ? 5 12 ಇಂಟು 1/10 ಡೈರೆಕ್ಟ್ ಆಗಿ ಇಲ್ಲೇ ತಗೊಳ್ತಿದ್ವಿ. ಇದು ಇಲ್ಲಿ ಕಳ್ಸೋದು ಬೇಡ, ಸ್ವಲ್ಪ ನಮ್ಗೆ ಪ್ರಾಕ್ಟೀಸ್ ಆಗಿದೆ. 5 1 5 2. ಸೊ ಅದಕ್ಕೆ ಎಷ್ಟಾಯ್ತು? 1/24 ಆಯ್ತು. ಹೌದಾ? ಸೊ ಹೀಗಾಗಿ ಟೋಟಲ್ ಎಷ್ಟಾಗುತ್ತೆ? ಸಿ
ಇಡೀ ಕೆಲಸವನ್ನ ಎಷ್ಟು ದಿವಸದಲ್ಲಿ ಮಾಡಬಹುದಾಗಿತ್ತು? 24 ದಿನಗಳಲ್ಲಿ ಮಾಡಬಹುದಾಗಿತ್ತು. ಸಿ ಉಳಿದಿದ್ದ ಕೆಲಸ ಎಷ್ಟಿತ್ತು? 5/12 ಅಷ್ಟು ಉಳಿದಿತ್ತು. ಅದನ್ನ ಎಷ್ಟು ದಿವಸದಲ್ಲಿ ಮಾಡಿದ? 10 ದಿವಸದಲ್ಲಿ ಮಾಡಿದ. ಸೊ ಹೀಗಾಗಿ ಅವನು ಒಂದು ದಿವಸದಲ್ಲಿ ಎಷ್ಟು ಮಾಡ್ತಾನೆ? 1/24 ಕೆಲಸವನ್ನ ಮಾಡ್ತಾ ಮಾಡ್ತಾ 24 ದಿವಸದಲ್ಲಿ ಅವನೊಬ್ಬನೇ ಇಡೀ ಕೆಲಸವನ್ನ ಮಾಡಬಹುದಾಗಿತ್ತು. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಸಾಲ್ವ್ ಮಾಡಲ್ಲ, ನಿಮಗೆ ಕೊಡ್ತೀನಿ. ಇಲ್ಲೇನಿದೆ ಅಂತಂದ್ರೆ, ಶ್ರೀರಾಮ್ ಅನ್ನೋರ್ ಬಳಿ ಹಣ ಇದೆ. ಆ ಹಣದಲ್ಲಿ ಅವರು ವೇತನ ಕೊಡ್ಬೋದು. ಯಾರಿಗೆ? ಉಷಾಗೆ. ಬೇಕಾದ್ರೆ ನೀವು ಪಾಸ್ ಮಾಡಿ ಒಂದ್ಸರಿ ಓದಿ, ಪಾಸ್ ಮಾಡಿ ಕ್ವಶನ್ ಓದಿ, ಅದಾದ್ಮೇಲೆ ನಾನು ಸಾಲ್ವ್ ಮಾಡ್ತೀನಿ. ಶ್ರೀರಾಮ್ ಅವ್ರ ಹತ್ರ ಹಣ ಇದೆ. ಉಷಾ ಅವರು ವೇತನ ಕೊಟ್ರೆ, ಉಷಾಗ ಅವ್ನು ಪೇಮೆಂಟ್ ಕೊಟ್ರೆ, ಯಾರು? ಶ್ರೀರಾಮ್ ಕೊಟ್ರೆ ಉಷಾಗೆ ಎಷ್ಟು ದಿವಸ ಕೊಡ್ಬೋದು? 30 ದಿವಸ ಕೊಡ್ಬೋದು. ಮಾನಿಕಾಗೆ ವೇತನ ಕೊಟ್ರೆ ವೇತನವನ್ನ 60 ದಿವಸ ಕೊಡಬಹುದು. ಓಕೆ, ಸೊ ಈಗ ಇಬ್ರು ಇದ್ದಾರೆ. ಇರೋದು ದುಡ್ಡು ಶ್ರೀರಾಮ್ ಹತ್ರ. ಉಷಾ ಅವ್ರಿಗೆ ಕೊಟ್ರೆ 30 ದಿವಸ ಕೊಡ್ಬೋದು. ಮಾನಿಕಾ ಅವ್ರಿಗೆ ಕೊಟ್ರೆ ಎಷ್ಟು ದಿವಸ ಕೊಡ್ಬೋದು? 60 ದಿವಸ ಕೊಡ್ಬೋದು. ಒಂದ್ ವೇಳೆ ಇಬ್ಬರನ್ನು ಒಟ್ಟಿಗೆ ಅವನಿಗೆ ಕೆಲ್ಸಕ್ಕೆ ಇಟ್ಕೊಂಡ್ರೆ ಇಬ್ಬರಿಗೂ ಅವನು ಎಷ್ಟು ದಿವಸದವರೆಗೆ ಪೇಮೆಂಟ್ ಕೊಡ್ಬೋದು ಅನ್ನೋದು, ಇದು ಸ್ವಲ್ಪ ನಿಮ್ಗೆ ಡಿಫ್ರೆಂಟ್ ಅನ್ಸ್ಬೋದು, ಬಟ್ ಡಿಫ್ರೆಂಟ್ ಇಲ್ಲವೇ ಇಲ್ಲ. ಏನಾಗುತ್ತೆ, ಒಂದು ದಿವಸದಲ್ಲಿ ಅವನು ಎಷ್ಟು ಸ್ಯಾಲ್ರಿ ಕೊಡ್ತಾನೆ? ಅವನು ಒಂದು ದಿವಸದಲ್ಲಿ ಎಷ್ಟು ಸ್ಯಾಲ್ರಿ ಕೊಡ್ತಾನೆ ಅಂದ್ರೆ, ಉಮಾಗೆ 1/30 ಎಷ್ಟು ಕೊಟ್ಟ, ಮಾನಿಕಾಗೆ ಎಷ್ಟು ಕೊಟ್ಟ? 1/60 ಎಷ್ಟು ಕೊಟ್ಟ. ಹೌದಾ? ಸೊ ಈಗ ಮಾಡ್ಬೋದಲ್ಲ, 30 ಮತ್ತು 60 ಲೆಸ್ ಎಷ್ಟು ಬರುತ್ತೆ? 60ನೇ ಬರುತ್ತೆ. ಸೊ 60 ಬಂದಾಗ ಅದನ್ನ ನೀವೇನ್ ಮಾಡ್ಬೇಕು? ಸಾಲ್ವ್ ಮಾಡಿ ನನಗೆ ಕಮೆಂಟ್ ಹಾಕ್ಬೇಕು. ಹೌದಾ? ಸೊ ಈಗ ಬರೋದೆಷ್ಟು? 60 ಅಂತ ಹೇಳಿ. 60 ಅಂತ ಬಂದಾಗ ಏನಾಯ್ತು ಇಲ್ಲಿ? 30 ಎರಡನೇ ಒಂದು. ಸೊ ಹೀಗಾಗಿ 3/60 ಆಗಿಬಿಡುತ್ತೆ, ಇಲ್ಲೇ ಮುಗಿದ್ಬಿಡ್ತು. ಸೊ 1/20 ಅಂದ್ರೆ ಅವನು 20 ದಿವಸಗಳವರೆಗೆ ಇವರಿಗೆ ವೇತನ ಕೊಡ್ಬೋದು. ನೋಡಿ, ಪ್ರಾಬ್ಲಮ್ ನೋಡೋದಕ್ಕೆ ದೊಡ್ಡದಿದ್ರು ಕೂಡ ಪ್ರಾಬ್ಲಮ್ ದೊಡ್ಡದಿಲ್ಲ, ಇಷ್ಟಲ್ಲೇ ನಾವು ಮುಗಿಸ್ಬಿಟ್ಟು 20 ದಿವಸ ಅವರಿಗೆ ಪೇಮೆಂಟ್ ಕೊಡ್ಬೋದು. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಅನ್ನು ನೋಡೋಣ. ಇನ್ನೊಂದು 2 ಪ್ರಾಬ್ಲಮ್ ಇದೆ, ಅದು ಈಸಿ ಇದೆ. ನೋಡೋದಕ್ಕೆ ಸ್ವಲ್ಪ ಟಫ್ ಅನ್ಸ್ಬೋದು, ಬಟ್ ಟಫ್ ಇಲ್ಲ, ಬಹಳ ಈಸಿ ಇರೋದು. ನೋಡಿ, 8 ಪುರುಷರು 12 ದಿನಗಳಲ್ಲಿ ಒಂದು ಕೆಲಸ ಮಾಡ್ತಾರೆ. 8 ಪುರುಷರಂದ್ರೆ ಮೇಲ್ ಅಂತ ಇಟ್ಕೋಣ. ಎಷ್ಟು ದಿವಸ? 12 ದಿನಗಳಲ್ಲಿ ಕೆಲಸ ಮಾಡ್ತಾರೆ. ಸೊ ಕೆಲಸ ಮಾಡಿ ಏನ್ ಮಾಡ್ತಿದ್ದಾರೆ? ಅವರು ಕೆಲಸ ಮುಗಿಸ್ತಾರೆ. 4 ಮಹಿಳೆಯರು 48 ದಿನಗಳಲ್ಲಿ ಆ ಕೆಲಸ ಮಾಡ್ತಾರೆ. 10 ಮಕ್ಕಳು 24 ದಿನಗಳಲ್ಲಿ ಆ ಕೆಲಸ ಮಾಡ್ತಾರೆ. ಸೊ ಹಾಗಾದ್ರೆ 10 ಪುರುಷರು, 4 ಮಹಿಳೆಯರು ಮತ್ತು 10 ಮಕ್ಕಳು ಸೇರ್ಕೊಂಡು ಈ ಕೆಲಸವನ್ನ ಎಷ್ಟು ದಿವಸದಲ್ಲಿ ಮುಗಿಸಬಹುದು ಅಂತ ಒಂದು ಕ್ವಶನ್ ಅನ್ನ ಕೇಳಿದ್ದಾರೆ. ಹೌದಾ? ಸೊ ಈಗ ಒಂದ್ ಕೆಲಸ ಮಾಡೋಣ, ಒಬ್ಬೊಬ್ಬರದೇ ಒಂದು ದಿವಸದಲ್ಲಿ ಎಷ್ಟು ಕೆಲಸ ಮಾಡ್ತಾರಂತ. ಇರೋದು ಒಂದು ಕೆಲಸ. ಹೀಗಾಗಿ 8 ಪುರುಷರು 12 ದಿನಗಳಲ್ಲಿ ಒಂದು ಕೆಲಸ ಮಾಡಿದ್ರೆ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ನಾವೇನ್ ಮಾಡೋಣ ಅಂತಂದ್ರೆ, ಒಬ್ಬ ಪುರುಷನ ಒಂದು ದಿನದ ಕೆಲಸ, ಒಬ್ಬ ಪುರುಷನ ಒಂದು ದಿನದ ಕೆಲಸ ಎಷ್ಟಾಗುತ್ತೆ? 1/8. ಹೌದಾ? ಒಂದು ದಿವಸದ 8 ಒಂದ್ ನಿಮಿಷ, ಇಲ್ಲಿ ಒಂದು ದಿವಸದ ಕೆಲಸ ಅಂದ್ರೆ 12 ದಿವಸ ಇತ್ತು. ಸೊ ಅದಕ್ಕೆ ಒಬ್ಬ ಪುರುಷ ಅಂತ ತಗೊಂಡಾಗ 1/8 ತಗೊಂಡಿದೀನಿ, ಯಾಕಂದ್ರೆ ಒಬ್ಬೊಬ್ಬರದ್ದು ತಗೋಬೇಕು. ಇಂಟು 12 ದಿನ ಅಂತ ಹೇಳಿದಾಗ 1/12. ಓಕೆ, ಸೊ 12 ದಿವಸ ಅಂತ ಹೇಳಿದ್ರು. 12 ದಿವಸಕ್ಕೆ ನಾವು ಉಲ್ಟಾ ಮಾಡಿದ್ವಿ, ಒಂದು ದಿವಸ ತಗೊಂಡಿದೀವಿ. 8 ಪುರುಷರಿದ್ರು, ಅದಕ್ಕೆ ಒಬ್ಬ ಪುರುಷನ ಎಷ್ಟು ತಗೊಂಡಿದ್ವಿ? 8 ಅಂತ ಅದನ್ನ ಡಿವೈಡ್ ಮಾಡಿದ್ವಿ. ಸೊ ಅದನ್ನ ನಾವು ಡಿವೈಡ್ ಮಾಡ್ತಾ ಹೋಗ್ತಿದೀವಿ. ಸೊ ಏನಾಗುತ್ತೆ, ಇದು ಟೋಟಲ್ ಆಗಿ ಏನಾಗುತ್ತೆ? 1/96 ಆಗುತ್ತೆ. 12 × 96 ಅಂದ್ರೆ ಒಬ್ಬ ಪುರುಷ ಇದೇ ಕೆಲಸವನ್ನ ಮಾಡಿದ್ರೆ ಎಷ್ಟು ದಿವಸ ಬೇಕು? ಒಬ್ಬ ಪುರುಷನಿಗೆ 96 ದಿವಸ ಬೇಕು. ಅದೇ ತರ ಒಬ್ಬ ಮಹಿಳೆಯ ಒಂದು ದಿವಸದ ಕೆಲಸ ಅಂತ ನೋಡಿದ್ರೆ ಏನಿದೆ? 48 4 ಅಂತ ಇದೆ. ಸೊ ಈಗ 4 ಮಹಿಳೆಯರು ಬೇಡ, ನಮಗೆ ಒಬ್ಬ ಮಹಿಳೆ ಬೇಕು. ಅದಕ್ಕೆ 1/4 ಇಂದ ಡಿವೈಡ್ ಮಾಡ್ತಾ ಇದೀವಿ. 48 ದಿನ ಅಂತ ಬೇಕಿದ್ರೆ ನಮ್ಗೆ ಏನ್ ಬೇಡ, ಒಂದು ದಿವಸದಲ್ಲಿ ಎಷ್ಟು ಬೇಕು ಅಂತ ಹೇಳಿ. ಸೊ ಇದೇನಾಗುತ್ತೆ? 48 8 4 32. ಸೊ ಇಲ್ಲಿ 32 ಬಂತು, 4 4 16, 192 ಬಂತು. ಅಂದ್ರೆ 192 ಮಹಿಳೆಯರು ಒಂದು ದಿವಸದಲ್ಲಿ ಮಾಡ್ಬೋದಾಗಿತ್ತು, ಅಥವಾ ಒಬ್ಬ ಮಹಿಳೆ ಒಂದು ಕೆಲಸವನ್ನ ಒಂದು ದಿವಸದಲ್ಲಿ ಎಷ್ಟು ಮಾಡ್ತಿದ್ರೆ? 1/192 ಮಾಡ್ತಿದ್ರೆ. ಮುಂದೆ ಒಂದು ಮಗು ಒಂದು ದಿವಸದಲ್ಲಿ ಎಷ್ಟು ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಏನ್ ಕೊಟ್ಟಿದ್ರು? 10 ಮಕ್ಕಳು ಅಂತ ಕೊಟ್ಟಿದ್ರು. ಅದಕ್ಕೆ 1/10 ಅಂತ ತಗೋಣ. 24 ದಿನ ಅಂತ ಕೊಟ್ಟಿದ್ರೆ 1/24 ಅಂತ ತಗೋಣ. ಸೊ ಒಂದು ಮಗು ಒಂದು ದಿವಸದಲ್ಲಿ ಎಷ್ಟು ಕೆಲಸ ಮಾಡುತ್ತೆ? 1/240 ಎಷ್ಟು ಕೆಲಸ ಮಾಡುತ್ತೆ. ಸೊ ಇಷ್ಟೆಲ್ಲ ಸಿಕ್ತು. ಏನಂತಂದ್ರೆ, ಒಬ್ಬ ಪುರುಷ ಒಂದು ದಿವಸಕ್ಕೆ ಎಷ್ಟು ಕೆಲಸ ಮಾಡ್ತಾನಪ್ಪ? 1/96. ಒಬ್ಬ ಮಹಿಳೆ ಒಂದು ದಿವಸಕ್ಕೆ ಎಷ್ಟು ಕೆಲಸ ಮಾಡ್ತಾಳೆ? 1/192. ಒಂದು ಮಗು ಒಂದು ದಿವಸಕ್ಕೆ ಎಷ್ಟು ಕೆಲಸ ಮಾಡುತ್ತೆ ಅಂದ್ರೆ 1/240 ಅಂತ ಹೇಳಿ.
ಅವ್ರೇನ್ ಕೊಟ್ಟಿದ್ದಾರೆ 10 ಪುರುಷರು 4 ಮಹಿಳೆಯರು ಮತ್ತು 10 ಮಕ್ಕಳು ಸೇರ್ಕೊಂಡು ಎಷ್ಟು ಸಮಯದವರೆಗೆ ಈ ಕೆಲಸ ಮಾಡ್ತಾರ ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ನಾವೇನ್ ಮಾಡ್ಬೇಕು, ಇಲ್ಲಿ 10 ಪುರುಷರು ಅಂತ ಕೇಳಿದ್ರು, ಒಬ್ಬ ಪುರುಷನ ಕೆಲಸ ಎಷ್ಟು 1/96, ಹೌದಾ? ಸೊ ಇದನ್ನ 10 ಇಂಟು ಏನ್ ಮಾಡೋಣ 1/96 ಅಂತ ಮಲ್ಟಿಪ್ಲೈ ಮಾಡೋಣ. 1/96 96 ಕರೆಕ್ಟ್ ಇದೆಯಾ? 12 ಓಕೆ 12 12 96 ಓಕೆ. ಸೊ 96. ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡಬೇಕು, ಇದು ಸಾರಿ ಇಲ್ಲಿ ಏನಂತಂದ್ರೆ ಮಹಿಳೆಯದು ಎಷ್ಟು ಜನ ಮಹಿಳೆಯರು ಹೇಳಿದ್ದಾರೆ, 4 ಜನ ಮಹಿಳೆಯರು ಅಂತ 1/192 ಒಂದು ನಿಮಿಷ ಪ್ಲಸ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ಇವರು 4 ಮಹಿಳೆಯರು ಅಂತಂದ್ರೆ 4 ಮಹಿಳೆಯರ ಒಂದು ದಿವಸದ ಕೆಲಸ ಎಷ್ಟು 1/192 ಪ್ಲಸ್ ಮುಂದೆ ಏನಿದೆ 10 ಮಕ್ಕಳು ಅಂತ ಹೇಳಿ 240 10 ಇಂಟು 1/240 ಈ ತರ. ಓಕೆ, ಸೊ ಈಗ ಇದನ್ನ ನೀವೇನ್ ಮಾಡಿ ಸಾಲ್ವ್ ಮಾಡಿ ಎಷ್ಟು ಬರುತ್ತೆ ಅಂತ ಹೇಳಿ. ಸೊ ಇಲ್ಲಿ ಏನಿದೆ ಅಂತಂದ್ರೆ ಇದನ್ನ ಇನ್ನಷ್ಟು ಸಿಂಪ್ಲಿಫೈ ಮಾಡಿದ್ರೆ 5 2 5 10 2 4 8 7 8 16 ಪ್ಲಸ್ 2 7 4 2 9 18 2 6 12 2 1 2 2 ಇದೆಷ್ಟಾಯ್ತು, ಇದು ಕೂಡ 48 ಆಯ್ತು. ಸೊ 1/48 ಆಯ್ತು. ಸೊ ಇಲ್ಲಿ ಕೂಡ ಹೋಯ್ತು. ಸೊ ಏನು ಉಳಿತು 1 + 1/24 ಅಂತ ಉಳಿತು. ಸೊ ಇಲ್ಲಿನೇ ಈಸಿಯಾಗಿ ಮಾಡ್ಬೇಕಂದ್ರೆ ಏನಿಲ್ಲ, ಇದೆಷ್ಟಾಗತ್ತಪ್ಪ ಅಂತಂದ್ರೆ ಇಲ್ಲಿ 1 ಇದೆಯಲ್ಲ ಇದನ್ನ ನಾನು 2 ಮಾಡ್ಕೊಂಡ್ಬಿಡ್ತೀನಿ. 5 + 1 ಪ್ಲಸ್ ಇಲ್ಲಿ 48 ಸೇಮ್ ಬಂದಿತ್ತು, ಈ 28 ಇದೆಲ್ಲ ಇದನ್ನ 2/48 ಮಾಡ್ಕೊಂಡ್ಬಿಡ್ತೀನಿ. ಓಕೆ, ಸೊ ಏನ್ ಬರುತ್ತೆ 5 + 3 8 ಬಂತು, 8 ಬಂದು 48 ಬಂತು. ಸೊ ಅಂದ್ರೆ ಏನಾಗುತ್ತೆ ಇದು 8/48 ಬಂತು. 8 8 40 8 48 ಅಂದ್ರೆ 1/6 ಅಂದ್ರೆ ಅವರೆಲ್ಲ ಸೇರ್ಕೊಂಡು ಹಿಂದಿನ ಕ್ವಶನ್ ಇದ್ದು. ಸೊ ಈಗ ಇವರೆಲ್ಲ ಸೇರ್ಕೊಂಡು ಎಷ್ಟು ದಿವಸದಲ್ಲಿ ಮುಗಿಸ್ತಾರೆ 1/6 ಅಂತಂದ್ರೆ 6 ದಿನಗಳಲ್ಲಿ ಈ ಕೆಲಸ ಮುಗಿಸ್ತಾರೆ. ಓಕೆ, ಸೊ ಇಲ್ಲಿ ಏನ್ ಮಾಡಿದ್ವಿ, ಫಸ್ಟ್ 8 ಪುರುಷರು 12 ದಿವಸ ಅಂತ ಕೇಳಿದ್ವಿ. ನಮಗೆ ಒಬ್ಬ ಪುರುಷನ ಒಂದು ದಿವಸದ ಕೆಲಸ ಅಂತಂದ್ರೆ 1/8 ಇಂಟು 1/12 ಮಾಡಿದ್ರೆ ಒಬ್ಬ ಪುರುಷ 1/96 ಅಷ್ಟು ಕೆಲಸ ಒಂದ್ ದಿವಸದಲ್ಲಿ ಮುಗಿಸ್ತಾರೆ. ಮುಂದೆ 4 ಮಹಿಳೆಯರು 48 ದಿವಸ ಅಂತಂದ್ರೆ ಓಕೆ ಬಹಳ ಟೈಮ್ ಹೋಗ್ತಿದೆ, ನನ್ಗೆ ಗೊತ್ತಿಲ್ಲ ಎಷ್ಟಾಗುತ್ತೆ ಅಂತ ಹೇಳಿ. ಸೊ 1/4 ಇಂಟು 48 ಅಂತ ಮಾಡಿದ್ವಿ, 1/182 ಬಂತು. ಇನ್ನು 4 ಮಹಿಳೆಯರು 48 ದಿವಸ ಅಂತ ಹೇಳಿ, 10 ಮಕ್ಕಳು 24 ದಿವಸ ಅಂದಾಗ 1/10 ಇಂಟು 1/24 ಮಾಡಿದ್ವಿ. ಅಂದ್ರೆ ಒಂದು ಮಗು ಒಂದು ದಿವಸದಲ್ಲಿ ಎಷ್ಟು ಕೆಲಸ ಮಾಡುತ್ತಂತ. ಇದು ಮೂರನ್ನೇ ಇಟ್ಕೊಂಡು ನಾವೇನ್ ಮಾಡಿದ್ವಿ, ಇಲ್ಲಿ ಅವ್ರು ಕೊಟ್ಟಿದ್ರಲ್ಲ ಸ್ಟೇಟ್ಮೆಂಟ್ 10 ಪುರುಷರು ಅಂತ ಕೊಟ್ಟಾಗ 10 ಇಂಟು 1/96 ಯಾಕಂದ್ರೆ ಒಬ್ಬ ಪುರುಷನ ಒಂದು ದಿವಸದ ಕೆಲಸ. ಸೊ ಹೀಗೆ 10 ಪುರುಷರ ಒಂದು ದಿವಸದ ಕೆಲಸ ನೋಡಿದ್ವಿ. ಮುಂದೆ 4 ಮಹಿಳೆಯರು ಅಂತ ಅಂದಾಗ 4 ಇಂಟು ಏನ್ ಮಾಡ್ಬೇಕು 192 ಮಾಡ್ಬೇಕು. ಯಾಕಂತಂದ್ರೆ ಇದು ಒಂದು ಮಹಿಳೆ ಒಂದು ದಿವಸದ ಕೆಲಸ ತೋರಿಸುತ್ತೆ. ಅದಾದ್ಮೇಲೆ ಮಗು ಅಂತ ನೋಡಿದ್ರೆ 10 ಮಕ್ಕಳಿದ್ದಾವೆ. ಸೊ ಈಗ ಇದ್ರ ಜೊತೆಗೆ ನಾವೇನ್ ಮಾಡ್ಬೇಕು ಮಲ್ಟಿಪ್ಲೈ ಬೈ 10 ಮಾಡ್ಬೇಕು. ಸೊ ಅವಾಗ ಎಷ್ಟು ಬರುತ್ತೆ ಟೋಟಲ್ ಆಗಿ 8/48 ಬಂತು. ಸೊ 8/48 ಅಂದ್ರೆ 6 ದಿವಸದಲ್ಲಿ ಈ ಕೆಲಸ ಮುಗಿಸ್ತಾರಂತ ನಾವು ನೋಡಿದ್ವಿ. ನೆಕ್ಸ್ಟ್ ಏನಿದೆಯಪ್ಪ ಅಂತಂದ್ರೆ ಇನ್ನು ಒಂದು ಲಾಸ್ಟ್ ಪ್ರಾಬ್ಲಮ್, ಇದನ್ನ ಮುಗಿಸಿ ನಾನು ಇವತ್ತಿನ ಕಾಲ ಮತ್ತು ಕೆಲಸನ ಮುಗಿಸ್ಬಿಡ್ತೇನೆ. ನೋಡಿ, ಪಿ ಏನ್ ಮಾಡ್ತಾನೆ, ದಿನಕ್ಕೆ 8 ಗಂಟೆಗಳ ಕಾಲ ಕೆಲಸ ಮಾಡಿ 12 ದಿನಗಳಲ್ಲಿ ಆ ಕೆಲಸ ಮುಗಿಸ್ತಾನೆ. ಕ್ಯೂ ಏನ್ ಮಾಡ್ತಾರೆ ಅಂತಂದ್ರೆ ಕ್ಯೂ ಒಟ್ಟು ನಿಮಿಷ. ಸೊ ಕ್ಯೂ 10 ಗಂಟೆ ಕೆಲಸ ಮಾಡೋ ಮೂಲಕ ಮತ್ತೆ ಹೋಯ್ತಿದ್ದು. ಓಕೆ, ಸೊ ಪ್ರಾಬ್ಲಮ್ ಆಗ್ತಿದೆ ಇರ್ಲಿ. ಓ ಸಾರಿ, ನನ್ನ ಪೆನ್ ಟ್ಯಾಬ್ ಯಾಕೋ ಡಿಸ್ಕನೆಕ್ಟ್ ಆಗ್ತಿದೆ. ಒಂದು ನಿಮಿಷ ಪಾಸ್ ತಗೊಳ್ಳಿ. ಈ ರೆಡಿ ಆಗೋವರೆಗೂ ನೀವು ಸ್ವಲ್ಪ ಏನ್ ಮಾಡಿ ಪಾಸ್ ತಗೊಳ್ಳಿ. ಒಂದೇ ಸೆಕೆಂಡು. ಒಂದು ವೈರನ್ನ ಕಿತ್ತಿ ಅಲ್ಲಿ ವೈರ್ ಕಿತ್ತಿ ಇಲ್ಲಿ ಹಚ್ಚೋದು, ಇಲ್ಲಿ ವೈರ್ ಕಿತ್ತಿ ಅಲ್ಲಿ ಹಚ್ಚೋದು, ಇದೇ ಕೆಲಸ ಆಗೋಗಿದೆ. ಲಾಸ್ಟ್ ಪ್ರಾಬ್ಲಮ್ ಇದೆಲ್ಲ, ಲಾಸ್ಟ್ ಪ್ರಾಬ್ಲಮ್ ಮಾಡೋವರೆಗೂ ಬಿಡಲ್ಲ. ಓಕೆ, ಸೊ ಬಂತು. ಈಗ ನೋಡಿ, ಪಿ ಏನ್ ಮಾಡ್ತಿದ್ದಾನೆ 8 ಗಂಟೆಗಳ ಕಾಲ ಕೆಲಸ ಮಾಡಿ 12 ದಿವಸದಲ್ಲಿ ಕೆಲಸ ಮುಗಿಸ್ತಿದ್ದಾನೆ. ಒಂದು ಕೆಲಸ ಮಾಡೋದಕ್ಕೆ ಪಿ ಎಷ್ಟು ತಗೊಳ್ತಿದ್ದಾನೆ 8 ಗಂಟೆಗಳ ಕಾಲ ಕೆಲಸ ಮಾಡಿ 12 ದಿವಸದಲ್ಲಿ ಅವ್ನು ಕೆಲಸ ಪೂರ್ಣ ಮಾಡಿದ.
ಕ್ಯೂ ದಿನಕ್ಕೆ 10 ಗಂಟೆಗೆ ಕೆಲಸ ಮಾಡೋ ಮೂಲಕ 8 ದಿನಗಳಲ್ಲಿ ಅದೇ ಕೆಲಸ ಮುಗಿಸ್ತಾನೆ. ಹಾಗಾದ್ರೆ ಪಿ ಮತ್ತು ಕ್ಯೂ ಇಬ್ರು ಸೇರ್ಕೊಂಡು ದಿನಕ್ಕೆ 8 ಗಂಟೆ ಅಂತ ಕೆಲಸ ಮಾಡಿದ್ರೆ ಅವ್ರು ಎಷ್ಟು ದಿವಸದಲ್ಲಿ ಇದನ್ನ ಮುಗಿಸ್ಬೋದು ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಅದಕ್ಕೆ ನಾವೇನ್ ಮಾಡೋಣ, ಅವರ್ಸ್ ಲೆಕ್ಕ ಹಾಕೋಣ ಫಸ್ಟ್, ಎಷ್ಟು ಗಂಟೆಗಳಲ್ಲಿ ಮುಗಿಸ್ತಾನೆ ಅಂತ. ಓಕೆ, ಸೊ ಪಿ ಮಾಡಿ ಮುಗಿಸುವಂತಹ ಒಂದು ಅವರ್ಸ್ ಅಂದ್ರೆ ಗಂಟೆಗಳು, ಎಷ್ಟು ಗಂಟೆಯಲ್ಲಿ ಪಿ. ಓಕೆ, ಒಂದು 5 ನಿಮಿಷದಲ್ಲಿ, ಒಂದು 5 ಮಿನಿಟ್ಸ್ ಅಲ್ಲಿ ಮುಗಿಸೋಣ. ಓಕೆ, ಸೊ ಈಗ ಪಿ ತೆಗೆದುಕೊಳ್ಳುವ ಒಟ್ಟು ಗಂಟೆಗಳು ಅದನ್ನ ಕಂಡುಹಿಡಿಬೇಕು. ಸೊ ಪಿ ಎಷ್ಟು ಗಂಟೆ ತಗೊಳ್ತಾನೆ ಅಂತಂದ್ರೆ ಪಿ ಏನ್ ಮಾಡಿದ, 8 ಗಂಟೆಗಳ ಕಾಲ ಕೆಲಸ ಮಾಡಿದ. ಎಷ್ಟು ದಿವಸ? 12 ದಿನಗಳ ಕಾಲ. ಸೊ 12 ಮತ್ತು 8 96, 96 ಬಂತು. ಓಕೆ, ಸೊ 6 8 16 96 ಬಂತು. ಅದಾದ್ಮೇಲೆ ಕ್ಯೂ ಏನ್ ಮಾಡ್ತಿದ್ದಾನೆ, 10 ಗಂಟೆಗಳ ಕಾಲ 8 ದಿವಸ ಮಾಡ್ತಾನೆ. ಕ್ಯೂ ಏನ್ ಮಾಡ್ತಿದ್ದಾನೆ, 10 ಗಂಟೆಗಳ ಕಾಲ ಎಷ್ಟು ದಿವಸ? 8 ದಿವಸ ಮಾಡ್ದ. ಸೊ ಹೀಗಾಗಿ 80 ಗಂಟೆಗಳು. ಸೊ ಇದೇನಾಯ್ತು, ಇದು ಅವರ್ಸ್ ಆಯ್ತು. ಪಿ 96 ಗಂಟೆಗಳಲ್ಲಿ ಮಾಡ್ತಾನೆ, ಕ್ಯೂ ಎಷ್ಟು ಗಂಟೆಗಳಲ್ಲಿ ಮಾಡ್ತಾನೆ? 80 ಗಂಟೆಗಳಲ್ಲಿ ಮಾಡ್ತಾನೆ. ಒಂದು ಕೆಲಸನ ಮಾಡ್ತಾನೆ. ನಾವು ದಿನ ಹೇಳ್ತಿದ್ವಲ್ಲ ಆ ತರ ಪಿ 96 ದಿನಗಳಲ್ಲಿ. ಪಿ ಇದೇನು, ನಿಮಿಷ ಇಲ್ಲಿ ಮುಂದೆ ಬರೋಣ, ಇಲ್ಲ ಹಿಂದ್ ಬರೋಣ. ಪಿ ಏನ್ ಮಾಡಿದ, 96 ಗಂಟೆಗಳಲ್ಲಿ ಮುಗಿಸಿದ. ಮುಂದೆ ಕ್ಯೂ ಎಷ್ಟು? 80 ಗಂಟೆಗಳಲ್ಲಿ ಮುಗಿಸಿದ. ಓಕೆ, ಸೊ ಈಗ 1 ಗಂಟೆಯಲ್ಲಿ ಅವ್ರು ಎಷ್ಟೆಷ್ಟು ಮುಗಿಸ್ತಾರೆ, 1 ಗಂಟೆಯಲ್ಲಿ ಅವ್ರು ಎಷ್ಟು ಕೆಲಸ ಮುಗಿಸ್ತಾರೆ ಅಂತಂದ್ರೆ ಪಿ ಎಷ್ಟು ಮುಗಿಸ್ತಾನೆ, 1/96 96 ಇತ್ತು. ಕ್ಯೂ ಎಷ್ಟು ಮುಗಿಸ್ತಾನೆ, 1/80 ಮುಗಿಸ್ತಾನೆ. ಓಕೆ, ಸೊ ಈಗ ಇಬ್ರು ಸೇರ್ಕೊಂಡು 1 ಗಂಟೆಯಲ್ಲಿ ಎಷ್ಟು ಮುಗಿಸ್ತಾರೆ, 1 ಗಂಟೆಯಲ್ಲಿ ಅವ್ರು ಎಷ್ಟು ಕೆಲಸ ಮುಗಿಸ್ತಾರೆ ಅಂತಂದ್ರೆ 1/96 ಪ್ಲಸ್ 1/80 ಇದನ್ನ ಮಾಡಬೇಕು. ಸೊ 1/96 ಪ್ಲಸ್ 1/80. ಸೊ ಇದನ್ನ ಮಾಡಿದ್ರೆ ನಿಮ್ಗೆ ಏನ್ ಟೈಮ್ ಸಿಗುತ್ತಲ್ಲ ಅದೇನು, 1 ಗಂಟೆಯಲ್ಲಿ ಮಾಡಿದ ಕೆಲಸ, 1 ಗಂಟೆಯಲ್ಲಿ ಅವರು ಮಾಡಿದ ಕೆಲಸ. ಸೊ ಅದನ್ನ ಮಾಡಿದ್ಮೇಲೆ ನೀವು ಮುಂದೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಅದರ ಜೊತೆಗೆ ನೀವು ಇಂಟು 8 ಗಂಟೆ ಅಂತ ಮಾಡಿದ್ರೆ, ಸೊ ಮುಂದೆ 8 ಗಂಟೆ ಅಂತ ಮಾಡಿದ್ರೆ ನಿಮ್ಗೆ ಟೋಟಲ್ ಆಗಿ ಅವರ್ಸ್ ಸಿಗುತ್ತೆ. ಇದನ್ನ ನೀವು ಸಾಲ್ವ್ ಮಾಡಿ, ಸಾಲ್ವ್ ಮಾಡಿ ಎಷ್ಟು ಆನ್ಸರ್ ಬಂತು ಅಂತ ಹೇಳಿ. ನಾನು ಆಲ್ರೆಡಿ ಕೊಟ್ಟಿದ್ದೀನಿ. ಪಿ ಅನ್ನೋನು 1 ಗಂಟೆಯಲ್ಲಿ ಎಷ್ಟು ಮಾಡ್ತಾನೆ, 1/96 ಮಾಡ್ತಾನೆ. ಕ್ಯೂ 1/80 ಮಾಡ್ತಾನೆ. ಸೊ ಇಬ್ಬರದು ಸೇರ್ಕೊಂಡು ಇಷ್ಟ ಆಗುತ್ತೆ. 1 ಅವರ್ ಅಲ್ಲಿ ಆಗಿರೋದು, 1 ಅವರ್ ಅಲ್ಲಿ ಇಷ್ಟು ಕೆಲಸ ಆಯ್ತು. ಸೊ ಹಾಗಾದ್ರೆ ಇಬ್ರು ಸೇರ್ಕೊಂಡು 1 ಗಂಟೆಯಲ್ಲಿ ಎಷ್ಟು ಕೆಲಸ ಮಾಡಿ ಮುಗಿಸ್ತಾರೆ ಅನ್ನೋದನ್ನ ನೋಡಬೇಕು. ಆ ಕೆಲಸ ಮಾಡಿ ಮುಗಿಸಿದಾಗ ಅವರು 1 ಗಂಟೆಯಲ್ಲಿ ಇಷ್ಟು ಮಾಡಿದ್ರೆ ಇಂಟು 8 ಮಾಡಿದ್ರೆ ಎಷ್ಟು ಟೈಮ್ ತಗೊಳ್ತು, ಎಷ್ಟು ಟೈಮ್ 2 ನಿಮಿಷದಲ್ಲಿ ಇದ್ದ ಕಂಪ್ಲೀಟ್ ಮಾಡೋಣ. ಸೊ ಎಷ್ಟು ಮುಗೀತು ಅಂತ ಹೇಳಿ ನೀವು ನೋಡಿ. ಸೊ ನೋಡಿದ್ಮೇಲೆ ಇದರ ಬಗ್ಗೆ ಒಂದು ಕಮೆಂಟ್ ಅನ್ನ ಹಾಕಿ. ಇಲ್ಲಿಗೆ ಏನ್ ಮಾಡ್ತಿದ್ದೀನಿ, ಈ ಒಂದು ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಸೊ ಮುಗಿಸ್ತಾ ಇದ್ದೀನಿ, ಬಹಳ ಟೈಮ್ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಸೊ ಅದಕ್ಕೆ ನಾನು ಫಸ್ಟ್ಗೆ ಹೇಳ್ದಂಗೆ, ಸೊ ಮತ್ತೊಂದ್ ಸಾರಿ ಹೇಳ್ತಾ ಇದ್ದೀನಿ, ನಿಮ್ಗೆ ಏನಾದ್ರೂ ಕ್ಲಾಸ್ ಬೇಕಾಗಿದ್ರೆ, ಈ ವಿದ್ಯಾರ್ಥಿ ಪ್ರಭುತ್ವದಲ್ಲಿ ಕ್ಲಾಸ್ ಬೇಕಾಗಿದ್ರೆ, ನಿಮ್ಗೆ ಯಾವ ಟಾಪಿಕ್ ಬೇಕು, ನಿಮ್ಮ ಹೆಸರು, ನಿಮ್ಮ ಊರನ್ನ ಈ ಒಂದು ವಾಟ್ಸಪ್ ನಂಬರ್ಗೆ 9480216410ಗೆ ನೀವು ವಾಟ್ಸಪ್ ಮಾಡಿ ಅದನ್ನ ರಿಕ್ವೆಸ್ಟ್ ಮಾಡಿದ್ರೆ ನಾನು ಖಂಡಿತವಾಗಿ ಕ್ಲಾಸ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿದ್ಯಾರ್ಥಿ ಪ್ರಭುತ್ವ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭರಾತ್ರಿ.